ಬಿಫೋರ್ ಐ ಸ್ಟಾರ್ಟ್ ಕ್ವಿಕ್ ಆಗಿ ನಾನು ಆಡಿಯೋನ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇಫ್ ಇನ್ ಕೇಸ್ ಮೀನ್ ವೈಲ್ ಏನಾದ್ರೂ ನೆಟ್ವರ್ಕ್ ಡ್ರಾಪ್ ಆಗಿ ನೀವೇನಾದ್ರೂ ಎಕ್ಸಿಟ್ ಆದ್ರೆ ಮತ್ತೆ ನೀವು ಸೇಮ್ ಲಿಂಕ್ ನ ಯೂಸ್ ಮಾಡ್ಕೊಂಡು ಜಾಯಿನ್ ಆಗ್ಬೋದು. ಜಾಯಿನ್ ಆಗಿದ ತಕ್ಷಣ ಇಲ್ಲಿ ನಾವು ಮಾತಾಡೋದು ಕೇಳಿಸ್ಬೇಕು ಅಂತಾನೆ ಜೂಮ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಇಲ್ಲಿ ಕೆಳಗಡೆ ಬಾಟಮ್ ಲೆಫ್ಟ್ ಅಲ್ಲಿ ಇರೋ ಜಾಯಿನ್ ಆಡಿಯೋ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನಿಮ್ಗೆ ಅಲ್ಲಿ ಒಂದು ಚಿಕ್ಕದು ಪಾಪಪ್ ಆಗುತ್ತೆ, ಸೆಲ್ಯುಲರ್ ವೈಫೈ ಆರ್ ಸೆಲ್ಯುಲರ್ ಡೇಟಾ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಆಡಿಯೋ ಕನೆಕ್ಟ್ ಆಗುತ್ತೆ. ನಾವ್ ಯಾರಾದ್ರೂ ಮಾತಾಡಿದ್ರು ಅದು ನಿಮ್ಗೆ ಕೇಳಿಸುತ್ತೆ, ಇಲ್ಲ ಅಂತಂದ್ರೆ ನಾವ್ ಮಾತಾಡೋದು ಕೇಳಿಸೋದಿಲ್ಲ. ಅದೇ ರೀತಿ ಅಲ್ಲಿ ಮೇಲ್ ID ಏನಿರ್ತಲ್ವ, ಈಗ ನೀವು ಜಾಯಿನ್ ಆಗಿರೋದು ಅಲ್ಲಿ ನೇಮ್ ಡಿಫ್ರೆಂಟ್ ನೇಮ್ಸ್ ಇರುತ್ತೆ. ಸೊ ನಮ್ಗೆ ಗೊತ್ತಾಗೋದಿಕ್ಕೆ ಯಾವ ಟೀಚರ್ ಜಾಯ್ನ್ ಆಗಿದ್ರೆ ಮತ್ತೆ ಯಾವ ಶಾಲೆಯಿಂದ ಅದೆಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ನೀವು ನಿಮ್ಮ ಹೆಸರನ್ನ ರೀನೇಮ್ ಮಾಡ್ಕೋಬಹುದು. ಇಲ್ಲಿ ಪಾರ್ಟಿಸಿಪೆಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ನಿಮ್ಮ ಮೊಬೈಲ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂಡ್ ದೆನ್ ನಿಮ್ಮ ನೇಮ್ ರೈಟ್ ಸೈಡ್ ಅಲ್ಲಿ ಒಂದು ಸ್ಮಾಲ್ ಆರೋ ಮಾರ್ಕ್ ಇರುತ್ತೆ, ಇಲ್ಲಿ ಇಮೇಜ್ ಅಲ್ಲಿ ತೋರಿಸಿರೋ ಹಾಗೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಮೆಸೇಜ್ ಪಾಪಪ್ ಆಗುತ್ತೆ, ರೀನೇಮ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ ಫುಲ್ ನೇಮ್ ಅಲ್ಲಿ ಹಾಕೊಳ್ಳಿ, ಸಾಧ್ಯ ಆದ್ರೆ ನಿಮ್ ಶಾಲೆ ಹೆಸರು ಸಹ ಹಾಕ್ಬೋದು. ಅದ್ರ ಜೊತೆಗೆ ನೀವು ಚಾಟ್ ಬಾಕ್ಸ್ ಅಲ್ಲೂ ಸಹ ನಿಮ್ಮ ಹೆಸರು ಮತ್ತೆ ನಿಮ್ಮ ಶಾಲೆ ಹೆಸರು ಹಾಕಿದ್ರೆ ಕ್ವಿಕ್ ಆಗಿ ಇಂಟ್ರೊಡಕ್ಷನ್ ಸಹ ಆಗುತ್ತೆ. ಸೊ ತಡ ಮಾಡ್ತಿರಂಗೆ ನಾವು ಇವತ್ತಿನ ಒಂದು ವೆಬಿನಾರ್ ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ವೆಬಿನಾರ್ ಗೆ ಆನ್ ಟೈಮ್ ಎಲ್ಲರೂ ಜಾಯಿನ್ ಆಗಿರುವಂತ ಎಲ್ಲ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಇವತ್ತಿನ ವೆಬಿನಾರ್ ಎಕೋಸಿಸ್ಟಮ್ ಕ್ಯಾಂಟರ್ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಇಯರ್ 3 ಅಲ್ಲಿ ಇದೀವಿ. ಇದು ಮೊದಲನೇ ವೆಬಿನಾರ್, MCT ಟೀಚರ್ಸ್ ಗೆ ಮಾಡ್ತಾ ಇರುವಂತ ಮೊದಲನೇ ವೆಬಿನಾರ್ ಈ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ವೆಲ್ಕಮ್ ಆಲ್ ಟೀಚರ್ಸ್ ಟು ದಿಸ್ ವೆಬಿನಾರ್. ಇವತ್ತಿನ ವೆಬಿನಾರ್ ಗೆ ಜಾಯಿನ್ ಆಗಿರುವಂತ ಎಲ್ಲ ಶಿಕ್ಷಕರಿಗೂ ನಾನು ಮತ್ತೆ ನಮ್ಮ ತಂಡದ ಕಡೆಯಿಂದ ನಿಮ್ಗೆ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ಇವತ್ತಿನ ಒಂದು ವೆಬಿನಾರ್ ನ ನಡ್ಸ್ಕೊಳ್ಳೋದಕ್ಕೆ ನಮ್ ಜೊತೆ ಮಹದೇವ್ ಮ್ಯಾಗೇರಿ ಅವರಿದ್ದಾರೆ. ಅವ್ರಿಗೂ ಸಹ ಈ ಒಂದು ವೆಬಿನಾರ್ಗೆ ನಮ್ಮ ತಂಡದ ವತಿಯಿಂದ ನಾನು ಅವ್ರಿಗೆ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ಐ ವೆಲ್ಕಮ್ ಆಲ್ ಮೈ ಧನ್ಯವಾದಗಳು. ವೆಲ್ಕಮ್ ಮಹದೇವ್. ಅದೇ ರೀತಿ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರಿಗೂ ಸಹ ಇವತ್ತಿನ ವೆಬಿನಾರ್ಗೆ ನಾನು ಸ್ವಾಗತವನ್ನು ಕೋರ್ತೀನಿ. ಇವತ್ತಿನ ವೆಬಿನಾರ್ ನ ಮುಂದಿನ ಭಾಗಕ್ಕೆ ಹೋಗೋಕಿನ ಮುಂಚೆ ನಾನು ಕ್ವಿಕ್ ಆಗಿ ಮಹದೇವ್ ಅವರ ಪರಿಚಯನ ಮಾಡ್ಕೊಡ್ತೀನಿ. ನಿಮ್ಗೆಲ್ಲರಿಗೂ ಈಗಾಗಲೇ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಪೋಸ್ಟರ್ಸ್ ಅಲ್ಲೆಲ್ಲ ಶೇರ್ ಮಾಡಿದ್ವಿ. ಇವತ್ತಿನ ಒಂದು ವೆಬಿನಾರ್ ನ ನಮ್ಗೆ ನಡ್ಸ್ಕೊಡೋದಕ್ಕೆ ನಮ್ ಜೊತೆ ಮಹದೇವ್ ಅವರು ಇದ್ದಾರೆ. ಸೊ ಮಹದೇವ್ ಅವರು ಇವತ್ತಿನ ಎಂಟೈರ್ ವೆಬಿನಾರ್ ನ ನಮ್ಗೆ ನಡ್ಸ್ಕೊಡ್ತಾರೆ. ಹಾಗಾಗಿ ನಾನು ಅವ್ರ ಒಂದು ಕಿರು ಪರಿಚಯನ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮಹದೇವ್ ಮ್ಯಾಗೇರಿ ಅವರು ನಮ್ ಜೊತೆಗೆ ಇವತ್ತು ವೆಬಿನಾರ್ ನ ನಡ್ಸ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಮಹದೇವ್ ಮ್ಯಾಗೇರಿ ಅವ್ರಿಗೆ 9 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಡೆವಲಪ್ಮೆಂಟ್ ಸೆಕ್ಟರ್. ಈ ಒಂದು ಡೆವಲಪ್ಮೆಂಟ್ ಸೆಕ್ಟರ್ ಅಲ್ಲಿ 9 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಅವರು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಸ್ಪೆಷಲೈಸ್ಡ್ ಇನ್ ಕಮ್ಯುನಿಟಿ ಡೆವಲಪ್ಮೆಂಟ್, ಮಂಗಳೂರು ಯೂನಿವರ್ಸಿಟಿಯಿಂದ ಅವರು ಒಂದು ಮಾಸ್ಟರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಅವರು ಕರೆಂಟ್ಲಿ ಈಗ ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ನೀಡ್ ಬೇಸ್ ಇಂಡಿಯಾ ಎಂಬ ಒಂದು ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮಹದೇವ್ ಅವರು ಕ್ಲೋಸ್ಲಿ ಅವರು ಅಫಿಷಿಯಲ್ಸ್ ಜೊತೆ ಆಗಿರ್ಬೋದು, ಸ್ಕೂಲ್ಸ್ ಅಲ್ಲಿ ಆಗಿರ್ಬೋದು, ಎಸ್ಪೆಷಲಿ ವಲ್ನರಬಲ್ ಕಮ್ಯುನಿಟೀಸ್ ಜೊತೆ ಅವರು ಕ್ಲೋಸ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಐ ಒನ್ಸ್ ಅಗೈನ್ ವೆಲ್ಕಮ್ ಯು ಟು ದ ವೆಬಿನಾರ್ ಮಹದೇವ್ ಸರ್. ಐ ವುಡ್ ಲೈಕ್ ಟು ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಪರಿಚಯನ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ರಿ ಅಂತ ಅನಿಸ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು. ನಿಮಗೆ ಒಂದು ಥ್ಯಾಂಕ್ಸ್, ಕ್ವೆಸ್ಟ್ ಅಲಯನ್ಸ್ಗೆ ನನಗೆ ಟೀಚರ್ಸ್ ಜೊತೆಗೆ ಇಂಟರಾಕ್ಷನ್ಸ್ ಮಾಡೋದಕ್ಕೆ ಮತ್ತೆ ನನಗೆ ಅವರಿಂದ ನನ್ಗೆ ಕಲಿಯೋದಿರುತ್ತೆ, ನನಗೆ ಗೊತ್ತಿರೋದನ್ನ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದಗಳು ಫಸ್ಟ್ ಆಫ್ ಆಲ್. ಸೊ ನಮಸ್ಕಾರ ಎಲ್ಲರಿಗೂ, ಎಲ್ಲ ಟೀಚರ್ಸ್ಗೂ ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್. ನಾನು ಆವಾಗಲೇ ಹೇಳಿದಾಗೆ ಮಹಾದೇವ್. ಸೊ ನನಗೆ ಒಂದು ಖುಷಿ ಆಗ್ತಾ ಇದೆ, ಇವತ್ತು ನಿಮ್ಮ ಒಟ್ಟಿಗೆ ನಾನು ಕನೆಕ್ಟ್ ಆಗಿ ಇವತ್ತು ನಾವು ಕೆರಿಯರ್ ಎಕ್ಸ್ಪ್ಲೋರೇಷನ್ಸ್ ಮತ್ತೆ ಪಾತ್ವೇಸ್ ಬಗ್ಗೆ ಮಾತಾಡ್ತಾ ಹೋಗ್ತಾ ಇರ್ತೀವಿ. ಸೊ ನಾನೇನಂತಂದ್ರೆ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಜಾಸ್ತಿ ಇಂಟ್ರಾಕ್ಷನ್ಸ್ ಮಾಡೋಣ, ಜಾಸ್ತಿ ಡಿಸ್ಕಷನ್ ಮಾಡೋಣ, ಸ್ವಲ್ಪ ಏನಂದ್ರೆ ಸ್ವಲ್ಪ ಏನಂದ್ರೆ ಕಾನ್ವರ್ಸೇಷನ್ಸ್ ಇರಲಿ, ನಮ್ಮ ಇಂಟ್ರಾಕ್ಷನ್ಸ್ ಇರಲಿ. ಸೊ ಯಾವ ಟೈಮಲ್ಲಿ ಏನೂ ಗೊತ್ತಾಗಿಲ್ಲ ಅಂದ್ರೂ ಕೂಡ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಕೇಳಿ, ಮತ್ತೆ ನಿಮ್ಮ ಕನ್ಫ್ಯೂಷನ್ಸ್ ಏನಿದ್ರು ಕೂಡ ನಾನು ಮಾತಾಡ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಸೊಲ್ಯೂಷನ್ಸ್ನ ಕಂಡುಹಿಡಿತಾ ಹೋಗೋಣ ಅಂತ ಹೇಳ್ತಾ, ಸೊ ಐ ವಿಲ್ ಸ್ಟಾರ್ಟ್ ವಿತ್ ಡಿಸ್ಕಷನ್. ಸೊ ಒಂದು ನಾನು ಯಾರನ್ನಾದ್ರೂ ಕ್ಯಾನ್ ಐ ಶೇರ್ ದ ಸ್ಕ್ರೀನ್, ಅನುಷಾ? Yes, please go ahead. ಓಕೆ. ಸೊ ಈಸ್ ಮೈ ಸ್ಕ್ರೀನ್ ವಿಸಿಬಲ್? Yes, Mahadev. ಓಕೆ.
ಓಕೆ, ಫೈನ್. ಸ್ಲೈಡ್ ಶೋ ಮಾಡ್ತೀರಾ? ಇಲ್ಲ, ಐ ಆಮ್ ಗೋಯಿಂಗ್ ಟು ಸ್ಲೀಪ್. ಓಕೆ. ಓಕೆ. ಹ್ಮ್. ಸೊ ಐ ವುಡ್ ಲೈಕ್ ಟು ಆಸ್ಕ್, ಯಾರಾದ್ರೂ ಒಬ್ರು ಟೀಚರ್ ವಾಲಂಟರಿ ಆಗಿ ನನಗೆ ಯಾರಾದ್ರೂ ಹೇಳ್ತೀರಾ ಏನು ಅಂದ್ರೆ ಯಾಕೆ ಅವರು ಟೀಚರ್ಸ್ ಆದ್ರು ಅಂತ ಒಬ್ರು ಯಾರಾದ್ರೂ ಹೇಳ್ಬೇಕು, ಒಬ್ರು ಅಥವಾ ಇಬ್ರು. ಯಾಕೆ ಟೀಚರ್ಸ್ ಆದ್ರು, ಅವ್ರು ಯಾಕೆ ಅವರು ಆ ಟೀಚರ್ಸ್ ವೃತ್ತಿಯನ್ನ ಚೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಬ್ರು ಹೇಳ್ಬೇಕು ನನಗೆ. ಯಾರಾದ್ರೂ ಹೇಳ್ಬಹುದಾ? ಲಕ್ಷ್ಮಿ ಮೇಡಮ್, GK ಲಕ್ಷ್ಮಿ ಮಾತಾಡ್ತಿದ್ದಾರೆ ಮೆಂಬರ್. ಓಕೆ. ರೋಷನ್ ಮೇಡಮ್ ಅವ್ರ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಗುಡ್ ಈವ್ನಿಂಗ್. ಇನ್ಫ್ಯಾಕ್ಟ್ ನಂದು ಯಾವುದೇ ರೀತಿ ಪ್ಲಾನಿಂಗ್ ಇರಲಿಲ್ಲ. ಬೈ ಚಾನ್ಸ್ ಐ ಬಿಕಮ್ ಅ ಟೀಚರ್. ಬೈ ಚಾನ್ಸ್ ಯು ಹ್ಯಾವ್ ಬಿಕಮ್ ಅ ಟೀಚರ್. ಯಾ, ಸ್ವಲ್ಪ ಇಲಾಬರೇಟ್ ಮಾಡ್ಬೋದಾ? ಬೈ ಚಾನ್ಸ್, ವೈ, ಹೌ ಇಸ್ ಇಟ್ ಅಂಡ್ ವೈ? ಬೈ ಚಾನ್ಸ್ ಅಂದ್ರೆ ನನಗೆ ಐ ಮೀನ್ ಟು ಕಂಪ್ಯೂಟರ್ ಫೀಲ್ಡ್. ಹಾ. ಸೊ IT ಸೆಕ್ಟರ್ ಡಿಪ್ಲೊಮಾ ಕಂಪ್ಯೂಟರ್ಸ್ ಜಾಯ್ನ್ ಆದೆ. ಆಮೇಲೆ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಕಂಪ್ನೀಸ್ ಅಲ್ಲಿ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಸಿಟ್ಟಿಂಗ್ ಇನ್ ಬಿಫೋರ್ ದ ಸಿಸ್ಟಮ್ ಅಂಡ್ ವರ್ಕಿಂಗ್ ಫಾರ್ ಲಾಂಗ್ ಅವರ್ಸ್. ಸೊ ಅವಾಗ ಐ ಡಿಸೈಡೆಡ್, ಓಕೆ, ಐ ಥಿಂಕ್ ಐ ಹ್ಯಾವ್ ಟು ಗೋ ಫಾರ್ ಫುಲ್ ಟೈಮ್ ಟೀಚಿಂಗ್. Okay, fine. So, can I know what is your long-term goal? Sorry, What is your long-term goal? my long-term goal as of now, I think I'm fixed already to computer science teacher. Okay, okay, cool. Okay, thank you so much for sharing. And I really appreciate your passion to get into the teaching field. Nice. No, I'm interested. I'm right now dedicatedly working towards it. Maybe it is by chance, but I'm loving my job. Great to hear from So you. whatever I've got, I'm loving it. Okay, thank you. Thanks for sharing. Thank you. ಇನ್ನೊಬ್ರು ಯಾರಾದ್ರೂ ಶೇರ್ ಮಾಡ್ಕೊಳ್ದ? ಎನಿ ಒನ್ ಮೋರ್ ಟೀಚರ್? I'm able to see who is raising their hand or. Hmm. ಇನ್ನೊಬ್ರು ಟೀಚರ್ ಯಾರಾದ್ರೂ ಶೇರ್ ಮಾಡ್ಬೋದಾ? ಯಾಕೆ ನೀವು ಟೀಚರ್ ವೃತ್ತಿನ ಆಯ್ಕೆ ಮಾಡ್ಕೊಂಡು ಹಾ. ಟೀಚರ್ ಯಾಕಾದ್ರಿ ಅಂತ? Voluntarily, ಸರ್ no force. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಹಾ, ನಮಸ್ಕಾರ ಸರ್, ಹೇಳಿ ಸರ್. ನಾನು ದಾಸರಳ್ಳಿ ಸ್ಕೂಲಿಂದ ಸರ್. ಹಾ ಸರ್. ಕೊಡಗೇರಿ ತಾಲೂಕು ಸರ್. ಹಾ ಸರ್. ಇಲ್ಲ, ನನಗೆ ಬೇರೆ ಬೇರೆ ಜಾಬ್ಗಳಲ್ಲಿ ಪ್ರಯತ್ನ ಮಾಡಿದೆ ಸರ್. ಓಕೆ. ಆದ್ರೆ ಯಾವುದೇ ಜಾಬ್ ಯಾವುದೇ ಕೆಲಸ ಸಿಗ್ಲಿಲ್ಲ ಸರ್. ಕೊನೆಗೆ ಟೀಚರ್ ಪೋಸ್ಟ್ ಸಿಕ್ ಸರ್. ಓಕೆ. ಅದ್ರಲ್ಲೇ ನಾನು ಇಂಟ್ರೆಸ್ಟ್ ತಗೊಂಡು ಪಾಠ ಮಾಡ್ತಾ ಇದ್ದೀನಿ ಸರ್. ಓಕೆ, ಜಾಬ್ ಸಿಕ್ತು, ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ಅದಕ್ಕೆ ಪ್ರಿಪೇರ್ ಆಗಿ ನೀವು ಜಾಬ್ ಮಾಡ್ತಾ ಇದ್ದೀರಾ? ಜಾಬ್ ಮಾಡ್ತಾ ಇದ್ದೀನಿ. ಬೇರೆ ಕಡೆ ಟ್ರೈ ಮಾಡಿದೆ ಸರ್. ಓಕೆ ಸರ್, ಆದ್ರೆ ನಿಮ್ಮ ಸಿಗ್ಲಿಲ್ಲ. ಕ್ವಾಲಿಫಿಕೇಶನ್ ಏನಿತ್ತು? ನಿಮ್ಮ ಕ್ವಾಲಿಫಿಕೇಶನ್ ಏನಿತ್ತು ಸರ್? BSc B.Ed ಸರ್. BSc B.Ed ಅಂದ್ರೆ ನೀವು ನಿಮ್ ಲಾಂಗ್ ಟರ್ಮ್ ಗೋಲ್ ಟೀಚರ್ ಆಗ್ಬೇಕು ಅಂತಾನೆ ಇರುತ್ತೆ ಅಲ್ವಾ? ಹೌದು ಸರ್, ಅದೇ ತರ ಇತ್ತು ಸರ್. ಹಾ. ಬಟ್ ನನಗೆ ಬೇರೆ ಕಡೆ ಹೋಗೋದು ಆಸೆ ಇತ್ತು ಸರ್. ಓಕೆ, ಬೇರೆ ಕಡೆ ಅಂದ್ರೆ ಯಾವ ಅನಿವಾರ್ಯ ಕಾರಣಗಳಿಂದ ಆಗ್ಬೇಕಂತ ಆಸೆ ಇತ್ತು? ಈಗ ಉದಾಹರಣೆ FDC SDC ಈ ತರ ಹೋಗೋಣ ಅಂತ ಇತ್ತು ಸರ್ ಆಸೆ. ಸಿವಿಲ್ ಸರ್ವಿಸ್ ಹೋಗ್ಬೇಕು ಅಂತ ಇತ್ತು. ಹೌದು ಸರ್, ಅನಿವಾರ್ಯ ಕಾರಣಗಳಿಂದ ಈ ಎಕ್ಸಾಮ್ ಬರ್ದೆ ಸರ್. ಸೆಲೆಕ್ಷನ್ ಆಯ್ತು. ಅದರಲ್ಲಿ ನಾನು ಇಂಟ್ರೆಸ್ಟ್ ತಗೊಂಡು ಮಕ್ಕಳಿಗೆ ಪಾಠ ಮಾಡ್ಬೇಕಂತ ಆಸೆ ಆಯ್ತು ಸರ್. ಓಕೆ, ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಓಕೆ. ಓಕೆ ಸರ್. ಓಕೆ. ಹಲೋ. ಹಲೋ ಹಾ ಸರ್, ಸಿರಾಜ್ ಸರ್, ಹೇಳಿ ಸರ್. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಾನು ಕೂಡ ನನ್ನ ಒಂದು ಅನುಭವನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳೋಣ ಅಂತ ಇಷ್ಟಪಡ್ತೀನಿ. ಹಾ ಸರ್, ಹೇಳಿ. ಸರ್, ನಾನು ಟೀಚರ್ ಆಗ್ಬೇಕು ಅಂತ ಇರ್ಲಿಲ್ಲ, ಬಟ್ ಒಂದು ಗೋಲ್ ಇತ್ತು. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ಕೂಡ ಟೀಚರ್. ನಮ್ದು ಒಂದ್ ರೀತಿ ಹೇಳ್ಬೇಕಂದ್ರೆ ಟೀಚರ್ ಫ್ಯಾಮಿಲಿನೇ.
ಓಕೆ. ನಾವು ಮನೆ ವಾತಾವರಣಕ್ಕೆ ಬಂದ್ರು ಕೂಡ ಮನೆಗಳಲ್ಲಿ ಫ್ಯಾಮಿಲಿ ಮ್ಯಾಟರ್ಸ್ ಗಿಂತ ಹೆಚ್ಚಾಗಿ ಸ್ಕೂಲ್ ಮ್ಯಾಟರ್ಸ್ ಬಗ್ಗೆನೇ ಹೆಚ್ಚಿಗೆ ಚರ್ಚೆಗಳು ನಡೀತಾ ಇತ್ತು. ಒಂದ್ ರೀತಿ ಒಂದ್ ಲೈಫ್ ತರ ಆಗ್ಬಿಟ್ಟಿದೆ. ಫ್ಯಾಮಿಲಿ ಇನ್ಫ್ಲುಯೆನ್ಸ್ ಈಗಲೂ ಕೂಡ ಆಲ್ರೆಡಿ 13 ಇಯರ್ಸ್ ಇಂದ ನಾನು ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಒಂದ್ ರೀತಿಯಲ್ಲಿ ಸ್ಕೂಲೇ ಲೈಫ್. ರಿಟೈರ್ ಆಗೋವರೆಗೂ ಕೂಡ ಒಂದು ಲೈಫ್ ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ ನಾವು ಸ್ಕೂಲ್ ಮಕ್ಳಿಗೆ ಒಂದ್ ರೀತಿಲಿ ಫುಲ್ಲಿ ಮೇಡಮ್ ಹೇಳಿದ್ರಲ್ಲ ನಮ್ ರೋಷನ್ ಮೇಡಮ್ ಹಂಗೆ ಫುಲ್ಲಿ ಡೆಡಿಕೇಶನ್ ಅಲ್ಲಿಗೇನೆ. ನಮ್ಮ ಪರ್ಸನಲ್ ಲೈಫ್ ಅಂತ ಏನಿದೆ, ಪರ್ಸನಲ್ ಲೈಫ್ ಅಲ್ಲೂ ಮ್ಯಾಕ್ಸಿಮಮ್ ವಿ ಆರ್ ಗಿವಿಂಗ್ ಟು ದ ಸ್ಕೂಲ್ಸ್. ಗ್ರೇಟ್. ಸೊ ಅಂದ್ರೆ ನೀವು ಸ್ಕೂಲ್ಗೆ ಹೋದಾಗೂ ಸ್ಕೂಲಲ್ಲಿ ಇರ್ತೀರಾ, ಮನೆಗ್ ಬಂದರೋಗು ಮತ್ತೆ ಸ್ಕೂಲಲ್ಲೇ ಇರ್ತೀರಾ ಅನ್ಸುತ್ತೆ. ಸರ್ ಮನೆಗ್ ಬರ್ತೀವಿ, ಮನೆಗ್ ಬಂದ್ರು ಕೂಡ ಹೆಂಗಾಗ್ಬಿಡುತ್ತೆ ಅಂದ್ರೆ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಟೀಚರ್ಸ್ ಇದ್ರೆ, ಈಗ ನನ್ನ ಎಲ್ಡರ್ ಸಿಸ್ಟರ್ ಕೂಡ ಟೀಚರ್. ಓ ಗ್ರೇಟ್. ಈಗ ನನ್ನ ವೈಫ್ ಕೂಡ ಶಿ ಇಸ್ ಡೂಯಿಂಗ್ ಹರ್ BEd. ಓ ಸೊ ಮಾತುಗಳು ಏನ್ ನಡೆದ್ರು ಕೂಡ ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ಸ್ಕೂಲ್ಸ್ ಅಂಡ್ ಎಜುಕೇಶನ್ ಓನ್ಲಿ. ಗ್ರೇಟ್ ಸರ್, ಗ್ರೇಟ್. ಸೊ ಹೈ ಫ್ಯಾಮಿಲಿ ಇನ್ಫ್ಲುಯೆನ್ಸ್ ಅಂದ್ರೆ ಸ್ಕೂಲ್ ಈ ಜಾಬ್ಗೆ ಬರೋದಕ್ಕೆ ಮೋಸ್ಟ್ಲಿ ಫ್ಯಾಮಿಲಿ ಡೆಫಿನೆಟ್ಲಿ ಸರ್. ಇನ್ಫ್ಲುಯೆನ್ಸ್. ನಾನಂತೂ ನನ್ನ ಐಡಲ್ ಆಗಿ ಒಂದು ರೋಲ್ ಮಾಡೆಲ್ ಆಗಿ ನನ್ನ ಮದರ್ನೇ ನೋಡ್ತೀನಿ. ಅವರು ಕೂಡ ಸೈನ್ಸ್ ಟೀಚರ್ ಆಗಿದ್ರು. ಗ್ರೇಟ್. ಇವನ್ ನಾವೀಗ ಇಬ್ರು ಬ್ರದರ್ ಅಂಡ್ ಸಿಸ್ಟರ್ಸ್ ಇಬ್ರು ಕೂಡ ನಾವು ಸೈನ್ಸ್ ಟೀಚರ್ಸ್ ಆಗಿದ್ದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ಸ್ ಫಾರ್ ಶೇರಿಂಗ್. ಐ ಥಿಂಕ್ ಶೇರಿಂಗ್ 3 ಸಾಕು ಅನ್ಸುತ್ತೆ ನಮ್ಗೆ. ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಟೈಮ್ ಕನ್ಸರ್ನ್ ಆಗಿರೋದ್ರಿಂದ ಓಕೆ. ಸೊ 3 ಜನನು 3 ರೀತಿಯ ಬೇರೆ ಬೇರೆ ಶೇರಿಂಗ್ಸ್ ನ ಹೇಳ್ಕೊಂಡ್ರು ಅವ್ರವ್ರ ಅನುಭವಗಳನ್ನ. ಸೊ ಐ ಜಸ್ಟ್ ಕಮ್ ಟು ಒನ್ ಪಾಯಿಂಟ್ ಹಿಯರ್. ವಾಟ್ ಡು ಯು ಮೀನ್ ಬೈ ಕೆರಿಯರ್? ಕೆರಿಯರ್ ಅಂದ್ರೆ ನಿಮ್ ಪ್ರಕಾರ ಏನು? ಇದನ್ನ ನೀವು ಇದಕ್ಕೆ ಎಲ್ರೂ ಆನ್ಸರ್ ಮಾಡ್ಬೇಕು ಅಂತ ಇಲ್ಲ, ಯಾರ್ಯಾರಿಗೆ ಆನ್ಸರ್ ಮಾಡ್ಬೇಕು ಅನ್ಸುತ್ತೆ ಅಥವಾ ಏನ್ ನಿಮ್ ತಲೆಗೆ ಬರುತ್ತೆ ಅದನ್ನ ನಿಮ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಅನುಷ್ ಅವ್ರ ಚಾಟ್ ಬಾಕ್ಸ್ ಓಕೆ ಅಲ್ವಾ? ಅನ್ಮ್ಯೂಟ್ ಮಾಡಿ ನೀವು ಮಾತಾಡ್ಬೋದು. ಅನ್ಮ್ಯೂಟ್ ಮಾಡಿ ಕೂಡ ಶೇರ್ ಮಾಡ್ಬೋದು. ಬ್ರೀಫ್ ಆಗಿರ್ಲಿ. ಓಕೆ, ಡೆಫಿನಿಷನ್ ತುಂಬಾ ದೊಡ್ಡದು ಬೇಡ. ಕೆರಿಯರ್ ಅಂದ್ರೆ ಹ. ಜೀವನ ಪೂರ್ತಿ ಹವ್ಯಾಸ ಸರ್. ಜೀವನ ಪೂರ್ತಿಯ ಹವ್ಯಾಸ. ಅದರಲ್ಲಿ ನಾವು ಯಾವುದೇ ರೀತಿಯ ಹಣದ ಆಮಿಷ ಇರಲ್ಲ ಸರ್. ಜೀವನ ಪೂರ್ತಿ ನಾವು ಬೇರೆಯವರಿಗೆ ಕಲಿಸುವುದನ್ನ ನಾವು ಕ್ಯಾರಿಯರ್ ಅಂತ ಕರಿತೀವಿ ಸರ್. ಓಕೆ, ಥ್ಯಾಂಕ್ ಯು. ಬೇರೆ ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳುವಂತವ್ರು ಯಾರಾದ್ರೂ ಇದ್ದೀರಾ? ಶಂಕರ್ ಅವ್ರು ಹೇಳಿದ್ದಾರೆ ಫ್ಯೂಚರ್ ಅಂತ. ಸಿರಾಜ್ ಅವ್ರು ಹೇಳಿದ್ದಾರೆ ಇಟ್ಸ್ ಅನ್ ಆಕ್ಯುಪೇಷನ್. ಓಕೆ. ರೋಷನ್ ಮ್ಯಾಮ್ ಅವರು ಕರಿಯರ್ ಇಸ್ ಎ ಜರ್ನಿ ಅಂತ ಹಾಕಿದ್ದಾರೆ. ರೋಷನ್ ಮ್ಯಾಮ್ ಕೆರಿಯರ್ ಇಸ್ ಅ ಜರ್ನಿ. ಓಕೆ, ಮೇಲ್ಗಡೆ ಕರೆಕ್ಟ್. ಓಕೆ, ಬೇರೆ ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಹೇಳುವಂಥದ್ದು ಏನಾದ್ರೂ ಇದೆಯಾ? ಕೆರಿಯರ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸರ್ ನನ್ನ ಪ್ರಕಾರ ಐ ಥಿಂಕ್ ಹಾ. ಕೆರಿಯರ್ ಈಸ್ ಲೈಕ್ ಅ ಪ್ರೊಫೆಷನ್ ಸರ್. ಪ್ರೊಫೆಷನ್. ನಾವು ಏನು ಗೋಲ್ಸ್ ನ ರೀಚ್ ಮಾಡ್ಬೇಕು ಅಂತಿರ್ತೀವಿ, ಆ ಗೋಲ್ಸ್ ನ ರೀಚ್ ಮಾಡೋದಕ್ಕೆ ಒಂದು ಏನ್ ಹೇಳ್ಬೋದು, ಒಂದು ನಮ್ಮ ಫ್ಯೂಚರ್ ನಲ್ಲಿ ನಾವೇನು ರೀಚ್ ಆಗ್ಬೇಕು ಅಂತಿರ್ತೀವಲ್ಲ ಸರ್, ಅದಕ್ಕೆ ಒಂದು ಸ್ಟೆಪಿಂಗ್ ಸ್ಟೋನ್ ತರ ಕರಿಯರ್ ನ ತಗೊಳ್ಬಹುದು ಅಂತ ಅನ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಸಿರಾಜ್ ಸರ್, ಥ್ಯಾಂಕ್ ಯು. ಸೊ ಇಲ್ಲಿ ಸ್ವರ್ಣವತಿ ಮ್ಯಾಮ್ ವೃತ್ತಿ ಕೌಶಲ್ಯ ಅಂತ ಹೇಳಿದ್ದಾರೆ. ಆಮೇಲೆ ಅಶೋಕ್ ಸರ್ ದೇರ್ ಬ್ರೈಟ್ಫುಲ್ ಫ್ಯೂಚರ್ ಅಂತ ಹೇಳಿದ್ದಾರೆ. ಆಮೇಲೆ ಭಾಗ್ಯಮ್ಮ ಮ್ಯಾಮ್ ಕೆರಿಯರ್ ಇನ್ವಾಲ್ವ್ಸ್ ಇಂಟ್ರೆಸ್ಟ್, ಸ್ಕಿಲ್ಸ್, ನೋ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ನೋ ಟೈಮ್ ಲಿಮಿಟ್ ಅಂತ ಹೇಳಿದ್ದಾರೆ. ಅಗೇನ್ ರೋಷನ್ ಮ್ಯಾಮು ಆಸ್ಪಿರೇಷನ್ ಅಂತ ಹಾಕಿದ್ದಾರೆ. ಓಕೆ, ಸೊ ಓಕೆ, ಎಲ್ಲರದು ಒಂದೊಂದು ಪರ್ಸೆಪ್ಷನ್ ಕೆರಿಯರ್ ಅಥವಾ ವೃತ್ತಿ ಅಥವಾ ಕನ್ನಡದಲ್ಲಿ ವೃತ್ತಿಪರತೆ ಅಂತ ಏನ್ ನಾವು ಕರಿತೀವಲ್ವಾ, ಸೊ ಅದನ್ನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಿದ್ದೀರಾ. ಥ್ಯಾಂಕ್ ಯು. ಸೊ ಅದರದ್ದು ಎಟಿಮೋಲಾಜಿಕಲ್ ಮೀನಿಂಗ್ ಏನ್ ಹೇಳುತ್ತೆ? ಇವಾಗ ಒಂದಿಷ್ಟು ಕ್ವೆಶನ್ಸ್ ಇದೆ ಇಲ್ಲಿ ನನಗೆ. ಈ ಕ್ವೆಶನ್ಸ್ಗೆ ಪೂರಕವಾಗಿ ಕೂಡ ನೀವು ಒಂದಿಷ್ಟು ಆನ್ಸರ್ಸ್ ಕೊಡ್ಬೋದು. ನನಗೆ ಅಲ್ಲೇನೆ ಎಸ್ ಆರ್ ನೋ ಹೇಳಿದ್ರು ಓಕೆ, ಅನ್ಮ್ಯೂಟ್ ಮಾಡಿ ಪಟ್ ಅಂತ. ಓಕೆ, ಸೊ ಕ್ವೆಶನ್ಸ್ ಏನಂತಂದ್ರೆ, ಒಂದು, ಇಸ್ ಇಟ್ ಗೆಟಿಂಗ್ ದ ಬೆಸ್ಟ್ ಜಾಬ್? ಕೆರಿಯರ್ ಅಂದ್ರೆ ಒಂದು ಬೆಸ್ಟ್ ಜಾಬ್ ನ ಪಡೆದುಕೊಳ್ಳೋದಾ? ಎಸ್ ಆರ್ ನೋ? ಎಸ್, ಬೆಸ್ಟ್ ಜಾಬ್ ನ ಪಡ್ಕೊಳ್ಳೋದು ಎಸ್, ಕೆಲವರು ನೋ. ಇಲ್ಲ ಸರ್. ಇಲ್ಲ. ಓಕೆ,
ಓಕೆ. ಸ್ಯಾಲ್ರಿ ಪಡ್ಕೊಳ್ಳೋದಾ ಕೆರಿಯರ್ ಅಂದ್ರೆ ಹೈಯೆಸ್ಟ್ ಸ್ಯಾಲ್ರಿ ತಗೊಳ್ಳುವಂತದಾ? ಇಲ್ಲ ಸರ್, ಅದಕ್ಕೆ ಸ್ಯಾಲ್ರಿ ಇಲ್ಲ ಸರ್. ಅಥವಾ ಒಂದು ಕಂಪನಿಲಿ ಹೈಯೆಸ್ಟ್ ಪೊಸಿಷನ್, ಟಾಪ್ ಪೊಸಿಷನ್ ರೀಚ್ ಆಗೋದೇನೆ ಕೆರಿಯರಾ? ಅಥವಾ ಒಂದು ಫೈನಲ್ ಡೆಸ್ಟಿನೇಷನ್, ಸೆಟ್ಲ್ ಆಗೋದು ಅಂತಾರಲ್ಲ, ಆಯ್ತು ಮದ್ವೆ ಆಯ್ತು, ಜಾಬ್ ಆಯ್ತು, ಮನೆ ಕಟ್ಸಿದ್ರು ಎಲ್ಲ ಆದ್ಮೇಲೆ ಸೆಟ್ಲ್ ಆಯ್ತು ಅಂತಾರಲ್ಲ, ಸೊ ಅದನ್ನ ನಾವು ಕೆರಿಯರ್ ಅಂತ ಕರಿತೀವಾ? ಓಕೆ, ಮಿಕ್ಸ್ಡ್ ರೆಸ್ಪಾನ್ಸಸ್ ಬರ್ತಾ ಇದೆ ನಮ್ಗೆ. ಓಕೆ, ಹಲೋ, ಹಾ ಸರ್ ಹೇಳಿ. ಜಾಬ್ ಇಂದ ಸ್ಯಾಲ್ರಿ ಸರ್. ಜಾಬ್ ಸಂಬಂಧಪಟ್ಟ ಕೆಲಸ ಮಾಡಿದ್ರೆ ಸ್ಯಾಲ್ರಿ ಸಿಗ್ತದೆ ಸರ್. ಹಲೋ, ಹಾ ಸರಿ ಸರ್, ಇನ್ನೊಂದ್ಸರಿ ಹೇಳಿ, ಅದು ಕೇಳಿಸಿಲ್ಲ ನನಗೆ. ಜಾಬ್ ಇಂದ ಸ್ಯಾಲ್ರಿ ಸರ್. ಜಾಬ್ ಅಲ್ಲಿ ನಾವು ಸ್ಯಾಟಿಸ್ಫೈ ಪಡಿದ್ರೆ, ತೃಪ್ತಿಕರವಾಗಿ ಕೆಲಸ ಮಾಡಿದ್ರೆ ನಮಗೆ ಸ್ಯಾಲ್ರಿ, ವಿ ಕ್ಯಾನ್ ಗೆಟ್ ಸ್ಯಾಲ್ರಿ ಸರ್. ಓಕೆ, ನಾವು ಜಾಬ್ ಅನ್ನು ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಬದ್ಧತೆ ಇರಬೇಕು, ಓಕೆ, ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕು. ಅದೆಲ್ಲ ಮಾಡಿದಾಗ ಮೌಲ್ಯದ ಬೆಲೆ ಸಿಗುತ್ತೆ ಸರ್, ವ್ಯಕ್ತಿ ಬೆಲೆ. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಓಕೆ, ಸರಿ. ಸೊ ಇದ್ರದ್ದು ಡೆಫಿನಿಷನ್ ಏನ್ ಹೇಳುತ್ತೆ ಅಂತ ಒಂದ್ಸಲ ಕೇಳ್ಕೊಂಡ್ಬಿಡೋಣ, ನೋಡ್ಕೊಂಡ್ಬಿಡೋಣ ಕೆರಿಯರ್ ಅಂತ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಕೆರಿಯರ್ ಏನ್ ಹೇಳುತ್ತೆ ಅಂದ್ರೆ, ಇದೊಂದು ಲಾಂಗ್ ಟರ್ಮ್ ಪ್ರಾಸೆಸ್, ಲಾಂಗ್ ಟರ್ಮ್ ಪ್ರೊಫೆಷನಲ್ ಜರ್ನಿ ಇದು. ಇಲ್ಲೇನಂತಂದ್ರೆ ಒಂದಿಷ್ಟು ಇಂಗ್ಲಿಷ್ ಅಲ್ಲಿ ಇದೆ, ನಾನು ಕನ್ನಡಕ್ಕೆ ಅದನ್ನ ನಿಮ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳುವಂಥದ್ದು. ವೃತ್ತಿ ಜೀವನದಲ್ಲಿ ಒಂದು ದೀರ್ಘಾವಧಿಯ ಒಂದು ವೃತ್ತಿಪರ ಪಯಣ ಇದು. ಇಲ್ಲೇನಂದ್ರೆ ಒಂದಿಷ್ಟು ನಮ್ಗೆ ಜಾಬ್ ರಿಲೇಟೆಡ್, ಕನೆಕ್ಟೆಡ್ ಜಾಬ್ಸ್ ಅಥವಾ ಸಂಪರ್ಕಿತವಾಗಿರುವಂತಹ ಒಂದಿಷ್ಟು ಕೆಲಸಗಳಿರುತ್ತೆ, ಜವಾಬ್ದಾರಿಗಳಿರುತ್ತೆ, ಪಾತ್ರಗಳಿರುತ್ತೆ, ಮತ್ತೆ ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಇರುತ್ತೆ. ನಮ್ಗೆ ಒಂದು ಸರಣಿ, ಒಂದು ಅನುಭವಗಳ ಸರಣಿ ಅಂತ ಕರಿಬಹುದು. ಇಲ್ಲೇನಂತಂದ್ರೆ ಇದು ಒಂದಿಷ್ಟು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗಳು ಮಾಡ್ಕೊಳ್ತಿರ್ತೀವಿ, ಒಂದಿಷ್ಟು ಪರ್ಸನಲ್ ಗೋಲ್ಸ್ ಇರುತ್ತೆ, ಪ್ರೊಫೆಷನಲ್ ಗೋಲ್ಸ್ ಇರುತ್ತೆ. ಸೊ ಇಡೀ ಜರ್ನಿ ನಾವು ಕೆರಿಯರ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ಅಲ್ಲಿ ಇವಾಗ ನಾವು ನೋಡ್ತಾ ಇರ್ಬೋದು, ಒಂದು ಮರದ ಒಂದು ಗಿಡ ಇರುತ್ತೆ, ಅದು ಆಮೇಲೆ ಗ್ರೋ ಆಗ್ತಾ ಇರುತ್ತೆ, ಅದೊಂದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತಲ್ಲ, ಆ ರೀತಿಯಾಗಿ ನಾವು ನಮ್ಮ ವೃತ್ತಿ ಜೀವನದಲ್ಲಿ ಯಾವಾಗ ನಾವು ಬೆಳೀತಾ ಬೆಳೀತಾ ನಮ್ಮ ಸ್ಕಿಲ್, ನಾಲೆಡ್ಜು, ನಮ್ಮ ವ್ಯಾಲ್ಯೂಸ್, ಪ್ರೊಫೆಷನಲ್ ಮತ್ತೆ ಪರ್ಸನಲ್ ಗೋಲ್ಸ್ಗಳನ್ನ ತಗೊಂಡು ಜೊತೆಗೆ ಹೋಗಿ ಲಾಂಗ್ ಟರ್ಮ್ ಗೋಲ್ಗೆ ನಿಂತ್ಕೊಳ್ತೀವಲ್ಲ, ಅದನ್ನ ನಾವು ಕೆರಿಯರ್ ಜರ್ನಿ, ಲಾಂಗ್ ಟರ್ಮ್ ಪ್ರೊಫೆಷನಲ್ ಜರ್ನಿ ಅಂತ ನಾವು ಅದನ್ನ ಕರಿಬಹುದು, ಕೆರಿಯರ್. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರು? ಓಕೆ, ನೆಕ್ಸ್ಟ್ ಜಾಬ್ ಅಂದ್ರೆ ಕೇಳಿದ್ರೆ ಯಾರಾದ್ರೂ? ಜಾಬ್ ಅಂದ್ರೆ ಏನ್ ತಲೆಗೆ ಬರುತ್ತೆ ನಿಮ್ಗೆ? ಜಾಬ್ ಅಂದ್ರೆ ಏನು? ಕೆರಿಯರ್ ಮತ್ತೆ ಜಾಬ್ ಬೇರೆ ಬೇರೆ ವಿಷಯಗಳು ಎರಡೂ. ಜಾಬ್ ಅಂದ್ರೆ ಏನು? ಅನ್ಮ್ಯೂಟ್ ಮಾಡಿ ಹೇಳ್ಬಿಡಿ ಪ್ಲೀಸ್, ಚಾಟ್ ಬಾಕ್ಸ್ ಬೇಡ ಅಂತ ಅನಿಸ್ತಾ ಇದೆ ನನಗೆ. ಓಕೆ, ಜಾಬ್ ಅಂದ್ರೆ ಹಾ, ಒಂದ್ ನಿರ್ದಿಷ್ಟ ವಯಸ್ಸಿನವರೆಗೆ ನಾವು ಕೆಲಸ ಮಾಡಬಹುದು ಸರ್. ಓಕೆ, ಆಮೇಲಿಂದ ನಮಗ್ ಮಾಡಕ್ ಆಗಲ್ಲ ಸರ್ ಜಾಬ್. ಓಕೆ, ಒಂದು ನಿರ್ದಿಷ್ಟ ವಯಸ್ಸಿನವರೆಗೂ ಮಾಡುವಂತದ್ದು ಜಾಬ್ ಅಂತ ನಿಮ್ಗೆ ಅನಿಸ್ತಾ? ಮಾಡಬಹುದು ಸರ್. ಓಕೆ, ಫೈನ್. ಬೇರೆಯವರು? ಸರ್, ಜಾಬ್ ಅಂದ್ರೆ Job- ಸಂಬಳಕ್ಕೋಸ್ಕರ ಮಾಡೋದು. ಕೆರಿಯರ್ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡೋದು. ಕೆರಿಯರ್ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡೋದು. ಓಕೆ, ಥ್ಯಾಂಕ್ ಯು. ಬೇರೆಯವರು? ಸರ್, ಜಾಬ್ ಅಂದ್ರೆ ಹಾ ಸರ್. ಜಾಬ್ ಅಂದ್ರೆ ನಮ್ಮ ತೃಪ್ತಿಗೋಸ್ಕರ ಮಾಡೋದು ಸರ್. ಓಕೆ, ಆ ಜಾಬ್ ಅಲ್ಲೇ ಸಂತೋಷವನ್ನು ಪಡೋದು ಸರ್. ಜಾಬ್ ಅಲ್ಲೇ ಆನಂದವನ್ನು ಪಡೋದು ಸರ್. ಕೆಲಸ ಮಾಡ್ತಾ ಸಂತೋಷವನ್ನು ವ್ಯಕ್ತಪಡಿಸ್ಕೊಂಡು ಜೀವನ ಸಾಗಿಸೋದ ಜಾಬ್ ಸರ್. ಓಕೆ, ಅದು ಓಲ್ಡ್ ಏಜ್ ಆದಾಗ ವ್ಯಕ್ತಿ ಅದೇ ಚೇಂಜ್ ಆಗ್ಬಿಡ್ತದೆ ಸರ್ ಆಟೋಮೆಟಿಕಲಿ. ಓಕೆ, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಶೇರಿಂಗ್. ಸರ್, ಜಾಬ್ ಅಂದ್ರೆ ಕೆಲಸಕ್ಕೂ ಚಾಟ್ ಬಾಕ್ಸ್ ಅಲ್ಲಿ ಹಾಕೋದು ಬೇಡ, ಎಲ್ಲರೂ ಅನ್ಮ್ಯೂಟ್ ಮಾಡಿ ನಿಮ್ದು ಏನಾದ್ರು ಹೇಳ್ಕೊಡೋದಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿನೇ ಹೇಳ್ತಾ ಬಂದ್ಬಿಡಿ. ಓಕೆ ಸರ್, ಜಾಬ್ ಅಂದ್ರೆ ಸಂಬಳಕ್ಕೋಸ್ಕರ ಕೆಲಸ ಮಾಡೋದು. ಓಕೆ ಸರ್, ಜಾಬ್ ಅನ್ನೋದು ಒಂದು ಹೋಲ್ ಥಿಂಗ್ ಅಂತ ತಗೊಂಡ್ರೆ, ಕರಿಯರ್ ಅನ್ನೋದು ಹೋಲ್ ಥಿಂಗ್ ಅಂತ ತಗೊಂಡ್ರೆ ಜಾಬ್ ಇಸ್ ಅ ಪಾರ್ಟ್ ಆಫ್ ಇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಕರಿಯರ್ ಅಂತ ಹೇಳಿದ್ರೆ ನಾವು ವೃತ್ತಿ ಜೀವನ ಅಂತ ಹೇಳ್ಕೊಳ್ತೀವಿ. ವೃತ್ತಿ ಅದ್ರಲ್ಲಿ ಒಂದು ಪಾರ್ಟ್. ಬಹಳಷ್ಟು ಬೇರೆ ಬೇರೆ ವೃತ್ತಿಗಳನ್ನ ನಾವು ಮಾಡ್ಬೋದು. ವೃತ್ತಿ ಜೀವನ ಅಂತ ತಗೊಂಡಾಗ ಅವೆಲ್ಲವೂ ಪಾರ್ಟ್ ಬೈ ಪಾರ್ಟ್ ಸೇರ್ಕೊಂಡಾಗ ಅದನ್ನ ವೃತ್ತಿ ಜೀವನ ಅಂತ ಕರಿತೀವಿ, ನನ್ನ ಅಭಿಪ್ರಾಯ ಇದೆ. ಜಾಬ್ ಅಂದ್ರೆ ನಿಮ್ ಪ್ರಕಾರ ಏನು? ಬರೀ ಜಾಬ್ ಬಗ್ಗೆ ಮಾತ್ರ ಮಾತಾಡೋಣ? ಜಾಬ್ ಇದು ಇಸ್ ಅ ಪಾರ್ಟ್ ಆಫ್ ಅ ಕರಿಯರ್. ಪಾರ್ಟ್ ಆಫ್ ಅ ಕೆರಿಯರ್. ಓಕೆ, ಥ್ಯಾಂಕ್ ಯು. So job, can I speak? Yes, please.
Uh, job, as per me, can be anything, any task that we do. It could be either for earning or maybe without earning. Maybe even if we do a cooking, even that is a job that we are doing. So Okay. career will have certain jobs that Okay, have let's to not be get done. into the career. Let's not get into the career. ಜಾಬ್ ನಿಮ್ಮ ಡೆಫಿನಿಷನ್ ಏನು ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ಜಾಬ್ ಬಗ್ಗೆ ಅಷ್ಟು? ಅಷ್ಟೇ. A task that has to be performed. ಓಕೆ, ಗ್ರೇಟ್, ಥ್ಯಾಂಕ್ ಯು. ಸರ್, ಕೆಲಸ ಅಂತಕ್ಕಂಥದ್ದು ವ್ಯಕ್ತಿಯ ಜೀವನ ನಡೆಸೋದಕ್ಕೆ ಬೇಕಾಗಿರ್ತಕ್ಕಂತಹ ಅಪೇಕ್ಷೆಗಳನ್ನ ಪೂರೈಕೆ ಮಾಡ್ಕೊಳೋದಕ್ಕೆ ಹಣದ ಜೊತೆ ಕೆಲಸ ಮಾಡ್ತಕ್ಕಂಥದ್ದು ಸರ್. ಹಣವನ್ನ ಸಂಪಾದಿಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಸರ್. ಆತ್ಮತೃಪ್ತಿಯಿಂದ ಕೆಲಸ ಮಾಡ್ತಕ್ಕಂಥದ್ದು. ಓಕೆ, ಗ್ರೇಟ್ ಸರ್. ಸೊ ಜಾಬ್ ಒಂದು ಡೆಫಿನಿಷನ್ ಇದೆ, ಅದನ್ನ ನೋಡ್ಬಿಡೋಣ. ಜಾಬ್ ಅಂದ್ರೆ ಏನು? ಜಾಬ್ ರೆಫರ್ಸ್ ಟು ಅ ಸ್ಪೆಸಿಫಿಕ್ ರೋಲ್ ಆರ್ ಅ ಪೊಸಿಷನ್ ಇನ್ ಅ ಕಂಪನಿ. ಅಂದ್ರೆ ಒಂದು ಸಂಸ್ಥೆ ಒಳಗಡೆ ಅಥವಾ ಒಂದು ಕಂಪನಿ ಒಳಗಡೆ ಒಂದು ಪಾತ್ರವನ್ನ ಸೂಚಿಸುತ್ತೆ. ಅದು ಅಲ್ಲಿ ಏನಂದ್ರೆ ಒಂದಿಷ್ಟು ನಮ್ಗೆ ಡ್ಯೂಟೀಸ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದು ಮೋರ್ ಅಂದ್ರೆ ಜಾಸ್ತಿ ಏನಕ್ಕೆ ಅಂತಂದ್ರೆ ಅದು ನಮ್ಮ ಇಮಿಡಿಯೇಟ್ ಟಾಸ್ಕ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅರ್ನಿಂಗ್ ಮಾಡೋದಕ್ಕೆ, ತಕ್ಷಣಕ್ಕೆ ನಮ್ಗೆ ಬೇಕಾಗಿರುವಂತ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆದಾಯ ಗಳಿಸೋದಕ್ಕೆ ಜಾಸ್ತಿ ಫೋಕಸ್ ಆಗಿರೋ ಕಾರಣಕ್ಕೆ ಅದಕ್ಕೆ ಜಾಬ್ ಅಂತ ಕರಿತೀವಿ. ಜಾಬ್ಗೆ ನಾವು ಕನ್ನಡದಲ್ಲಿ ಏನಾದರೂ ಟ್ರಾನ್ಸ್ಲೇಟ್ ಮಾಡಿ ನೋಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಒಂದು ಉದ್ಯೋಗ ಅಥವಾ ಒಂದು ಏನು ಚೂರು ಕೆಲಸ ಈ ತರ ಕರಿತೀವಿ ಅಲ್ವಾ? ವೃತ್ತಿ ಬೇರೆ, ವೃತ್ತಿಪರತೆ ಬೇರೆ, ವೃತ್ತಿ ಜೀವನ ಬೇರೆ, ಉದ್ಯೋಗ ಕೆಲಸ ಅಥವಾ ಚೂರು ಕೆಲಸ, ಸಣ್ಣದೊಂದು ಯಾವ್ದೋ ಕೆಲಸನೇ ಬೇರೆ ಅಲ್ವಾ? ಸೊ ಆ ಇಡೀ ಎರಡು ಪದಗಳ ಅರ್ಥ ನಮ್ಗೆ ಗೊತ್ತಾಗಿರ್ಬೇಕು. ಕೆರಿಯರೇ ಬೇರೆ ಮತ್ತೆ ಜಾಬೇ ಬೇರೆ. ಬಟ್ ಅದು ಹೇಗೆ ಒಂದಕ್ಕೊಂದು ಸಂಬಂಧ ಇದೆ ಮತ್ತೆ ಅದು ಹೇಗೆ ಒಂದಕ್ಕೊಂದು ಭಿನ್ನವಾಗಿದೆ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಇದು ಡೆಫಿನಿಷನ್. ಯಾರೋ ಒಬ್ರು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಮಧ್ಯದಲ್ಲಿ ಹೇಳ್ತಾ ಇದ್ರು, ಟೀಚರ್ಸ್ ಹೇಳಿದ್ರು ಹಿಂಗೆ ಜಾಬ್ ಕೂಡ ಕೆರಿಯರ್ದು ಒಂದು ಭಾಗ ಅಂತ ಹೇಳ್ಬಿಟ್ಟು. ಒಂದಿಷ್ಟು ಡಿಫ್ರೆನ್ಸಸ್ ಇದೆ ಈ ಜಾಬ್ ಮತ್ತೆ ಕೆರಿಯರ್ಗೆ. ಏನೆಲ್ಲ ಡಿಫ್ರೆನ್ಸಸ್ ಇದೆ ಅನ್ನೋದನ್ನ ನಾನು ಇಲ್ಲಿ ಒಂದಿಷ್ಟು ಪಟ್ಟಿ ಮಾಡಿ ಹಾಕಿದ್ದೀನಿ. ನೀವು ಮೊದಲು ಜಾಬ್ ನೋಡೋದಾದ್ರೆ ಸ್ಲೈಡ್ ಅಲ್ಲಿ ನೋಡಿ ಮೇಲ್ಗಡೆ. ಜಾಬ್ ಅಂದ್ರೆ ಫೋಕಸ್ ಹೆಂಗಿರುತ್ತೆ ಅಂದ್ರೆ ಜಾಬ್ ಅಲ್ಲಿ ಇಮಿಡಿಯೇಟ್ ಆಗಿರುತ್ತೆ. ಇಮಿಡಿಯೇಟ್ ರೋಲ್ ಮತ್ತೆ ಟಾಸ್ಕ್, ಆ ತಕ್ಷಣದ ರೋಲು, ತಕ್ಷಣಕ್ಕೆ ಬರುವಂತಹ ಕೆಲಸಗಳನ್ನ ಮುಗಿಸ್ಕೊಡುವಂಥದ್ದು ಒಂದಿರುತ್ತೆ ಅಷ್ಟೇ. ಡ್ಯೂರೇಷನ್ ಅಷ್ಟೇ, ಅದ್ರದ್ದು ಕಾಲ ಎಷ್ಟು ಬೇಕಾದ್ರೆ ಶಾರ್ಟ್ ಟರ್ಮ್. ಇವಾಗ ನಾನು ಇಲ್ಲೊಂದು ಜಾಬ್ ಮಾಡ್ತಾ ಇರ್ತೀನಿ, ಅಲ್ಲೊಂದಿಷ್ಟು ಸಂಬಳ ಕೊಡ್ತಾ ಇರ್ತಾರೆ, ಅಲ್ಲಿ ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಮತ್ತೆ ಅದನ್ನ ಬಿಟ್ಟು ಬೇರೆ ಇನ್ಯಾವುದೋ ಜಾಬ್ಗೆ ಹೋಗ್ತೀನಿ. ಶಾರ್ಟ್ ಟರ್ಮ್, ನಾನೆಲ್ಲೂ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ನಾನು ಅದಕ್ಕೆ ಕಮಿಟ್ ಆಗಿರೋದಿಲ್ಲ. ನಾನು ಅದನ್ನ 10 ವರ್ಷ ಮಾಡ್ತೀನಿ, 15 ವರ್ಷ ಮಾಡ್ತೀನಿ. ಜಾಬ್ಗಳೇ ಹಾಗೆ, ಅದನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ ಜನ ಅಂತ. ಶಾರ್ಟ್ ಟರ್ಮ್ ಆಗಿರುವಂಥದ್ದು. ಪರ್ಪಸ್ ಇದ್ರದ್ದು ಏನು ಅಂತಂದ್ರೆ, ಈ ಜಾಬ್ನ ಉದ್ದೇಶಗಳೇನಂತಂದ್ರೆ ಇನ್ಕಮ್ ಜನರೇಟ್ ಮಾಡೋದು, ಹಣ ಗಳಿಸೋದು ಅಥವಾ ಆದಾಯ ಗಳಿಸೋದಾಗಿರುತ್ತೆ. ಮತ್ತೆ ಅಲ್ಲಿ ಸಣ್ಣದಾಗಿರುವಂತ ಒಂದಿಷ್ಟು ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದನ್ನ ನಿಮ್ಗೆ ಬೇರೆ ಇನ್ಯಾರೋ ಕೊಟ್ಟು ಇದನ್ನ ಮಾಡು ಅಂತ ಹೇಳಿರುವಂತದ್ದು ಇರುತ್ತೆ. ಓಕೆ, ಅದು ನಿಮ್ಗೆ ಇಷ್ಟ ಇರುತ್ತೋ ಇರೋದಿಲ್ವೋ ಅಥವಾ ನೀವು ಅದನ್ನ ಮನಸಾರೆ ಮಾಡ್ತಿರ್ತಿರೋ ಮಾಡೋದಿಲ್ವೋ ಅದೆಲ್ಲ ಗೊತ್ತಿರೋದಿಲ್ಲ. ಬಟ್ ಒಂದಿಷ್ಟು ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟಿಗಳು ಇರುತ್ತೆ. ಅದು ನೀವು ಹಣ ಗಳಿಸೋದಕ್ಕೆ, ಆದಾಯಕ್ಕೆ ಮಾಡ್ಕೊಳ್ಳುವಂಥದ್ದನ್ನ ನಾವು ಜಾಬ್ ಅಂತ ಕರಿತೀವಿ. ಓಕೆ, ಅದೇ ರೀತಿಯಾಗಿ ಕೆರಿಯರ್ ಬರುವಾಗ ಕೆರಿಯರ್ದು ಫೋಕಸ್ ಏನಿರುತ್ತೆ ಅಂತಂದ್ರೆ ಯಾವಾಗ್ಲೂ ಲಾಂಗ್ ಟರ್ಮ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ದೀರ್ಘಕಾಲದ ಬೆಳವಣಿಗೆ ಮತ್ತು ಓವರ್ ಆಲ್ ಡೆವಲಪ್ಮೆಂಟ್. ನಮ್ಗೆ ಏನ್ ಬೇಕಾಗಿರುತ್ತಲ್ಲ, ನಾವು ಮುಂದೆ ಏನ್ ಲಾಂಗ್ ಟರ್ಮ್ ಅಲ್ಲಿ ಏನ್ ಆಗ್ಬೇಕು ಅನ್ಕೊಂಡಿರ್ತೀವಲ್ಲ ಅದಕ್ಕೆ ಪೂರಕವಾಗಿರೋ ರೀತಿಯಲ್ಲಿ ಬೆಳವಣಿಗೆಗಳನ್ನ ನಾವು ಮಾಡ್ಕೊಳ್ತಾ ನಮ್ಮೊಳಗಡೆ ಮತ್ತೆ ನಮ್ಮ ಸುತ್ತ ನಾವು ಕೆಲಸ ಮಾಡೋ ಕಡೆ ಅಥವಾ ನಾವು ಏನ್ ಕಲಿಯೋಕೆ ಹೋಗ್ತಿರ್ತೀವಲ್ಲ ಅದಕ್ಕೆ ಅಲ್ಲಿ ನಾವು ಬೆಳೆಸ್ಕೊಳ್ತಾ ಹೋಗ್ತಾ ಇರ್ತೀವಿ. ಅದ್ರದ್ದು ಡ್ಯೂರೇಷನ್ ಏನಿರುತ್ತೆ ನೋಡಿ, ಇಲ್ಲಿ ನೋಡಿ, ಅದ್ರದ್ದು ಡ್ಯೂರೇಷನ್ ಶಾರ್ಟ್ ಟರ್ಮ್ ಇತ್ತು. ಇದ್ರದ್ದು ಡ್ಯೂರೇಷನ್ ನೋಡಿ ಲೈಫ್ ಟೈಮ್ ಜರ್ನಿ. ಕೆರಿಯರ್ಗೆ ಎಲ್ಲೂನು ನೀನು 35 ಆದ ತಕ್ಷಣ ನಿನ್ ಕೆರಿಯರ್ನ ಸ್ಟಾಪ್ ಮಾಡ್ಬಿಡು, 50 ಆದ ತಕ್ಷಣ ನಿನ್ ಕೆರಿಯರ್ನ ನೀನ್ ಸ್ಟಾಪ್ ಮಾಡ್ಬಿಡು ಅಂತ ಎಲ್ಲೂ ಇಲ್ಲ. ಇಟ್ಸ್ ಎ ಲೈಫ್ ಟೈಮ್ ಜರ್ನಿ. ಇವಾಗ್ಲೂ ಅದಕ್ಕೆ ಮೋಸ್ಟ್ಲಿ ನಾವು 55 ಆಗಿರುವಾಗ್ಲೂ ಲಾ ಎಕ್ಸಾಮ್ ಬರೆಯುವಂತವ್ರು ಅಥವಾ 40 ಆದ್ರ ಮೇಲೂ ಕೂಡ ಎಲ್ಲೊಂದ್ ಕಡೆ SSLC ಕೂತ್ಕೊಂಡು ಬರೆದು ಮತ್ತೆ ಓದ್ಕೊಂಡು ಹೋಗಿರೋಂಥ ಎಕ್ಸಾಂಪಲ್ಸ್ ಗಳನ್ನ ನೋಡ್ತಿರ್ತೀವಿ. ಅಥವಾ 50, 60 ಆದ್ಮೇಲೆ 60 ಆಗುವಾಗ್ಲೂ ಕೂಡ PhD ಪರ್ಸ್ಯೂ ಮಾಡ್ಕೊಂಡು ಮತ್ತೆ ನಾನು ಇನ್ನೂ ಓದ್ಬೇಕು, ಇನ್ನೂ ಮುಗಿಸ್ಬೇಕು ಅನ್ನೋರು ಎಷ್ಟೆಷ್ಟು ಎಕ್ಸಾಂಪಲ್ಗಳನ್ನ ಇವಾಗ್ಲೂ ನಾವು ನೋಡ್ತಾ ಇರ್ತೀವಲ್ವಾ. ಸೊ ಇಟ್ಸ್ ಅ ಲೈಫ್ ಟೈಮ್ ಜರ್ನಿ. ಓಕೆ, ಇದ್ರದ್ದು ಪರ್ಪಸ್ ಏನಿರುತ್ತೆ ಕೆರಿಯರ್ ಅಂತಂದ್ರೆ ಪ್ರೊಫೆಷನಲ್ ಅಡ್ವಾನ್ಸ್ಮೆಂಟ್ ಅಂತ. ಪ್ರೊಫೆಷನಲ್ ಅಡ್ವಾನ್ಸ್ಮೆಂಟ್ ಅಂತಂದ್ರೆ ಒಂದು ರೀತಿಯ ಪ್ರಗತಿ, ವೃತ್ತಿಪರ ಪ್ರಗತಿ. ಅಂದ್ರೆ ಗ್ರೋತ್ ಇರುತ್ತೆ ಯಾವಾಗ್ಲೂ, ಅಡ್ವಾನ್ಸ್ಡ್. ನಾನು ಇವಾಗ ನಾನು ಟೀಚರ್, ನೆಕ್ಸ್ಟ್ ನಾನು ಏನಂದ್ರೆ
ಹೆಡ್ ಮಾಸ್ಟರು ಅಥವಾ ನಾನು ಪ್ರಿನ್ಸಿಪಲ್ ಆಗಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಸ್ಕಿಲ್ಗಳು, ನಾಲೆಡ್ಜು, ಆಟಿಟ್ಯೂಡ್ಸು, ಅದಕ್ಕೆ ಬೇಕಾಗಿರೋ ಟ್ರೇಡ್ಸ್ಗಳನ್ನ ನಾನು ಯಾವಾಗಲೂ ನಾನು ಒಳಗಡೆ ಡೆವಲಪ್ ಮಾಡ್ಕೊಳ್ತಾ ಹೋಗ್ತಿರ್ತೀನಿ. ಸೊ ದಟ್ ಈಸ್ ಮೈ ಕೆರಿಯರ್ ಗ್ರೋತ್. ಆ ಇಡೀ ಪ್ರೊಫೆಷನಲ್ ಅಡ್ವಾನ್ಸ್ಮೆಂಟ್ನ ಅದು ಆ ಪರ್ಪಸ್ನ ಸರ್ವ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗಳು, ನಮ್ಮ ಕೌಶಲ್ಯಗಳ ಬೆಳವಣಿಗೆ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಪರ್ಸನಲ್ ಫುಲ್ಫಿಲ್ಮೆಂಟ್ ಅಂತ ಅಂದ್ರೆ ವೈಯಕ್ತಿಕವಾಗಿ ಮೆನ್ಷನ್ ಮಾಡಿದ್ರಲ್ಲ ಅವಾಗಲೇ ಸುಮಾರು ಟೀಚರ್ಸ್ ಏನಂತ, ಜಾಬ್ ಅನ್ನೋದು ಬರೀ ಒಂದು ಕೆಲಸ, ಜಾಬ್ ಅದು ಹಣಕ್ಕೋಸ್ಕರ ಮಾಡ್ತೀವಿ. ಕೆರಿಯರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದ್ರದ್ದು ಪರ್ಪಸ್, ಕೆರಿಯರ್ದು ಪರ್ಪಸ್ ಅದಾಗಿರುತ್ತೆ. ಓಕೆ, ಸೊ ಇಲ್ಲಿ ಒಂದ್ ಲೈನಲ್ಲಿ ಕೊಡೋದಾದ್ರೆ ಕೆಳಗಡೆ ಜಾಬ್ ಅನ್ನೋದು ಒಂದು ಪೇ ಚೆಕ್. ವಾಟ್ ಯು ಡೂ ಫಾರ್ ಅ ಪೇ ಚೆಕ್. ನೀವು ಯಾವಾಗ ಹಣ ಗಳಿಸೋದಕ್ಕೆ, ಆದಾಯ ಗಳಿಸೋದಕ್ಕೆ ಮಾಡ್ತಿರಲ್ಲ ಅದನ್ನ ಜಾಬ್ ಅಂತ ಕರೀತಾರೆ. ಕೆರಿಯರ್ ಅನ್ನೋದು ಒಂದು ಕ್ಯುಮ್ಯುಲೇಟಿವ್ ಎಕ್ಸ್ಪೀರಿಯನ್ಸಸ್ ಅಂಡ್ ಪ್ರೋಗ್ರೆಷನ್. ಅಲ್ಲಿ ಒಂದು ಸಂಚಿತವಾಗಿರುವಂತಹ ಅನುಭವಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಸುಮಾರು ಅನುಭವಗಳಿರುತ್ತೆ. ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಇಂದ ತಗೊಂಡಿರುವಂತ ಎಲ್ಲದನ್ನು ತಗೊಂಡು ನೀವು ಮುಂದೆ ಏನ್ ಕಟ್ತಾ ಹೋಗ್ತಿರಲ್ಲ, ಅದು ಕ್ಯುಮ್ಯುಲೇಟಿವ್ ಎಕ್ಸ್ಪೀರಿಯನ್ಸಸ್ ಮತ್ತೆ ಪ್ರೋಗ್ರೆಸ್ ಅಂತ ಕರೀತಾರೆ. ಅದು ಪ್ರೊಫೆಷನಲ್ ಲೈಫ್ಗೆ ಅದು ಯಾವಾಗ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸು, ನೀವು ಹಿಂದೆ ಮಾಡಿರುವಂತ ಮಿಸ್ಟೇಕ್ಸ್ಗಳು, ನೀವು ಹಿಂದೆ ನೀವು ಬೆಳೆಸ್ಕೊಳ್ತಿರುವಂತಹ ಸ್ಕಿಲ್ಸ್ಗಳು. ಸೊ ಅದನ್ನ ಇಡೀ ಓವರ್ ಆಲ್ ಪ್ರೊಫೆಷನಲ್ ಜರ್ನಿನಲ್ಲಿ ಅದು ತಗೊಂಡು ಹೋಗೋದಕ್ಕೆ ನಾವು ಕೆರಿಯರ್ ಅಂತ ಕರಿತೀವಿ. ಓಕೆನಾ, ಇಷ್ಟು ಡಿಫ್ರೆನ್ಸಸ್ಸು. ಇದ್ರ ಮೇಲೆ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಏನಾದರೂ ಕೇಳಬೇಕು ಅಂತ ಇದ್ರೆ ಹ್ಯಾಂಡ್ ರೇಸ್ ಮಾಡ್ಬೋದು. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್ ಐ ಥಿಂಕ್. ಮಹದೇವ್, ನಂದು ಒಂದು ಸಿಂಪಲ್ ಥಿಂಗ್ ಇತ್ತು. ಸೊ ನಾವು ಟೀಚರ್ಸ್, ನಿಮ್ಗೆ ಗೊತ್ತಿರೋ ಹಾಗೆ ಟೀಚರ್ಸ್ಗೆ ನಾವು ಒಂದಷ್ಟು ಕ್ವೆಶ್ಚನರ್ಸ್ ನ ಕಳಿಸಿದ್ವಿ ಈ ಒಂದು ವೆಬಿನಾರ್ ಕುರಿತು. ಸೊ ಕೆಲವು ಟೀಚರ್ಸ್ ಏನ್ ಕೇಳ್ತಾರೆ ಅಂತಂದ್ರೆ, ಮಕ್ಕಳು ಅವ್ರಿಗೆ ಕೇಳೋದೇನಪ್ಪಾ ಅಂತಂದ್ರೆ ಜಾಬ್ಸ್ ಬಗ್ಗೆ ತುಂಬಾ ಕೇಳ್ತಾರೆ ಅಂಡ್ ಕರಿಯರ್ಸ್ ಬಗ್ಗೆ ಕೇಳ್ತಾರೆ. ಸೊ ಇದನ್ನ ಟೀಚರ್ಸ್ ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್ಗೆ ಹೆಂಗ್ ಕನ್ವೆ ಮಾಡ್ಬೋದು, ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಈ ಜಾಬ್ ಮತ್ತೆ ಕೆರಿಯರ್ದು ಡೆಫಿನಿಷನ್ ಗಳನ್ನ ಸಿಂಪ್ಲಿಫೈ ಮಾಡಿ ಹೇಳುವಂಥದ್ದು ಮಕ್ಕಳಿಗೆ ಹೆಂಗ್ ಅದನ್ನ ಅವರು ತಿಳಿಸ್ಬೋದು ಅನ್ನೋದು. ಮಕ್ಕಳಿಗೆ ಒಂದು ಓಕೆ ನೇರವಾಗಿ ಅಂತಂದ್ರೆ ಜಾಬ್ ಮತ್ತೆ ಕೆರಿಯರ್ ಬಗ್ಗೆ ಇರೋ ಡಿಫ್ರೆನ್ಸಸ್ ಏನು ಅಂತ ಮಕ್ಕಳು ಕೇಳುವಾಗ ನಾವು ಹೇಳ್ಬೇಕು, ಜಾಬ್ ಅನ್ನೋದನ್ನ ಶಾರ್ಟ್ ಟರ್ಮ್ ಅಲ್ಲಿ ನೋಡುವಂಥದ್ದು. ಅದಕ್ಕೆ ನಾವು ಒಂದಿಷ್ಟು ನಮ್ಮ ಇನ್ಕಮ್ ಜನರೇಟ್ ಆಗೋದಕ್ಕೆ, ನಮ್ಗೆ ತಕ್ಷಣಕ್ಕೆ ಒಂದು ಜಾಬ್ ಬೇಕಾಗಿದೆ, ಒಂದಿಷ್ಟು ಹಣ ಬೇಕಾಗಿದೆ, ನಾನು ಅದನ್ನ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅನ್ನೋದು ಜಾಬ್. ಆ ಜಾಬ್ ಅನ್ನೋದನ್ನ ನಾನು ಇಲ್ಲೊಂದು ಸ್ವಲ್ಪ ದಿನ ಮಾಡಿ ಮತ್ತೆ ನನಗೆ ಬೆಟರ್ ಜಾಬ್ ಸಿಕ್ಕಾಗ ಅಥವಾ ಬೆಟರ್ ದುಡ್ಡು ಸಿಕ್ಕಾಗ, ನನಗೆ ಒಂದಿಷ್ಟು ಹಣ ಜಾಸ್ತಿ ಸಿಗುತ್ತೆ ಬೇರೆ ಕೆಲಸದಲ್ಲಿ ಅನ್ನುವಾಗ ಬಿಟ್ಟು ಹೋಗುವಂಥದ್ದು. ಬಟ್ ಕೆರಿಯರ್ ಹಂಗಲ್ಲ. ನನ್ನ ಲಾಂಗ್ ಟರ್ಮ್ ಗೋಲ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಇದ್ರೆ, ನನ್ನ ಲಾಂಗ್ ಟರ್ಮ್ ಗೋಲ್ ಇದ್ರೆ ನಾನೇನ್ ಮಾಡ್ತೀನಿ, ಎಲ್ಲಾದ್ರೂ ಪಾರ್ಟ್ ಟೈಮ್ ಜಾಬ್ ಆಗಿ ನಾನು ಕ್ಯಾಶಿಯರ್ ಆಗಿನೋ ಅಥವಾ ಪಾರ್ಟ್ ಟೈಮ್ ಜಾಬ್ ಅಲ್ಲಿ ನಾನು ಯಾವ್ದೊಂದು ಅಕೌಂಟೆಂಟು, ಅಸಿಸ್ಟೆಂಟ್ ಅಕೌಂಟೆಂಟು ಆಗಿ ನಾನು ಜಾಬ್ ಮಾಡ್ತಾ ಇರ್ತೀನಿ. ಓಕೆ, ಆ ಜಾಬ್ ಮಾಡ್ತಿರೋದು ಏನಕ್ಕೆ, ನನಗೆ ಹಣದ ಅವಶ್ಯಕತೆ ಇದೆ, ನನಗೆ ಶಾರ್ಟ್ ಟರ್ಮ್ ಅಲ್ಲಿ ದುಡಿಬೇಕು, ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು, ನನ್ನ ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೊಳ್ಬೇಕು. ಅಸಿಸ್ಟೆಂಟ್ ಅಕೌಂಟೆಂಟ್ ಆಗಿ, ಕ್ಯಾಶಿಯರ್ ಆಗಿ ಅಥವಾ ನಾನು ಬಿಲ್ ಕಲೆಕ್ಟರ್ ಆಗಿನೋ ಏನೋ ಅಂತಾಗಿ ಮಾಡುವಾಗ ನಾನು ಮಾಡೋ ಕೆಲಸ ಇದೆಯಲ್ಲ, ಅದು ಆ ಜಾಬು ನನ್ನ ಲಾಂಗ್ ಟರ್ಮ್ ಗೋಲ್ಗೆ ಕಾಂಟ್ರಿಬ್ಯೂಟ್ ಆಗೋ ತರ ಇರಬೇಕು. ನನ್ನ ಲಾಂಗ್ ಟರ್ಮ್ ಗೋಲ್ CA ಅಂತ ಇದ್ರೆ ನಾನು ಅದಕ್ಕೆ ಪೂರಕವಾಗಿರುವಂತಹ ಪಾರ್ಟ್ ಟೈಮ್ ಜಾಬ್, ಫುಲ್ ಟೈಮ್ ಜಾಬ್ಗಳನ್ನ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಸ್ಕಿಲ್, ನಾಲೆಡ್ಜ್ಗಳನ್ನ ಬೆಳೆಸ್ಕೊಳ್ತಾ ಹೋಗ್ತಾ ಇರಬೇಕು. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಹೇಳುವಂಥದ್ದು. ಸೊ ಇದು ಡ್ಯೂರೇಷನ್ ಇದ್ರದ್ದು ಶಾರ್ಟ್ ಟರ್ಮ್ ಇರುತ್ತೆ, ಇದ್ರದ್ದು ಲಾಂಗ್ ಟರ್ಮ್ ಇರುತ್ತೆ. ಇದರಲ್ಲಿ ಬರೀ ಹಣ, ಇದರಲ್ಲಿ ಬರೀ ನಿನ್ನ ಆದಾಯ ಇದು ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಇದು ಅಟ್ ದ ಸೇಮ್ ಟೈಮ್ ನಿನ್ನ ಕೆರಿಯರ್ ಬರುವಾಗ ಇಲ್ಲಿ ನಿನ್ನ ಪ್ರೊಫೆಷನಲ್ ಡೆವಲಪ್ಮೆಂಟ್ ಇರುತ್ತೆ, ಸ್ಕಿಲ್ ಡೆವಲಪ್ಮೆಂಟ್ ಇರುತ್ತೆ, ನಿನ್ನ ಪರ್ಸನಲ್ ಫುಲ್ಫಿಲ್ಮೆಂಟ್ ಇರುತ್ತೆ, ಮತ್ತೆ ಇದು ಲಾಂಗ್ ಟರ್ಮ್ ಜರ್ನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡಿ ಎರಡನ್ನೂ ಅವ್ರಿಗೆ ಡಿಫೈನ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಮಹದೇವ್. ಐ ಹೋಪ್ ದಿಸ್ ಹೆಲ್ಪ್ಸ್ ಫಾರ್ ಟೀಚರ್ಸ್. ಒಂದು ಕ್ವಶನ್ ಇದೆ ಚಾಟ್ ಬಾಕ್ಸ್ ಅಲ್ಲಿ. ರೂಪಾ ಮೇಡಮ್ ಅವ್ರು ಕೇಳಿದ್ದಾರೆ, ಫಾರ್ ವಾಟ್ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸ್ಟೂಡೆಂಟ್ಸ್, ಕರಿಯರ್ ಆರ್ ಜಾಬ್ ಅಂತ. ನಿಮಗೆ ಏನ್ ಅನ್ಸುತ್ತೆ ಮ್ಯಾಮ್? ಮೇಡಮ್, ಎರಡು ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಈಗ ಡೆಫಿನೇಷನ್ ಪ್ರಕಾರ ಹೋದ್ರೆ, ಸೊ ದೇ ಹ್ಯಾವ್ ಟು ಚೂಸ್ ಸರ್. ಸೊ ಅಕಾರ್ಡಿಂಗ್ ಟು ಅಂದ್ರೆ ಅವರ ಲೈಫ್ ಸ್ಟೈಲ್ ಮೇಲೆ, ಸೊ ಅವರು ಹೇಗೆ ಮುಂದೆ ಅಂದ್ರೆ ಏನ್ ಗೋಲ್ಸ್ ಇಟ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಅವರು ಚೂಸ್ ಮಾಡ್ಬೇಕಾಗುತ್ತೆ ಅಂತ ನನ್ಗನ್ಸುತ್ತೆ ಸರ್. ಓಕೆ, ಸೊ ದಟ್ಸ್ ಅ ವೆರಿ ಥಾಟ್ ಪ್ರೊವೋಕಿಂಗ್ ಕ್ವೆಶ್ಚನ್. ನಾವ್ ಈ ಕ್ವೆಶ್ಚನ್ ಲಾಸ್ಟ್ ಅಲ್ಲಿ ಇನ್ನೊಂದ್ಸಲ ಮತ್ತೆ ಎತ್ತಿ ಅದ್ರ ಬಗ್ಗೆ ಇದಕ್ಕೆ ಆನ್ಸರ್ಸ್ ಹುಡ್ಕೋದಕ್ಕೆ ಪ್ರಯತ್ನ ಪಡೋಣ ಮೇಡಮ್. ಓಕೆ ಸರ್. ಓಕೆ. ಓಕೆ.
Any other Thank questions? So can I move ahead? ನಾನು ಮುಂದೆ ಬರೀಲ್ಲ ಸರ್ ಹಾಗಾದ್ರೆ. ಸರ್ ಗುಡ್ ಈವ್ನಿಂಗ್ ಆಲ್. ಗುಡ್ ಈವ್ನಿಂಗ್, ಹೇಳಿ. ಇದು ಅಂತ ಸರ್, ನೀವೀಗ ಹೇಳಿದ್ರಿ ಜಾಬ್ಗಿಂತ ಕೆರಿಯರ್ ಇಂಪಾರ್ಟೆಂಟ್ ಅಂತ ಅಲ್ವಾ? ಜಾಬ್ಗೆ ಕಂಪೇರ್ ಮಾಡಿದ್ರೆ ಕೆರಿಯರ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಹಾ. ಅವ್ರು ಇವಾಗ ಕೆರಿಯರ್ಗೆ ಹೋಗ್ಬೇಕು ಅಂದ್ರೆ ಅದು ಅವ್ರೊಬ್ರದೇ ಡಿಸಿಷನ್ ಆಗಲ್ಲ, ಈವನ್ ಪೇರೆಂಟ್ಸ್ದು ತಗೋಬೇಕಲ್ವಾ? ಅವ್ರ ಪೇರೆಂಟ್ಸ್ಗೆ ಇನ್ ಕೇಸ್ ಏನಾದ್ರು ಅವ್ರ ಕೆರಿಯರ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಆ ಸ್ಟೂಡೆಂಟ್ ಆ ಪೇರೆಂಟ್ಸ್ ನ ಯಾವ ಮೂಲಕ ಅಂದ್ರೆ ಈಸಿಯಾಗಿ ಅವ್ರಿಗೆ ಅರ್ಥ ಮಾಡ್ಸೋಕೆ ಏನಾದ್ರು ಒಂದ್ ಟಿಪ್ಸ್ ಇದೆಯಾ ಅಂತ ಹಿಂಗ್ ಡೆಫಿನೆಟ್ಲಿ ಹೇಳಿದ್ರೆ. ಪ್ರಾಬಬ್ಲಿ. ಓಕೆ, ನಿಮ್ ಪ್ರಶ್ನೆ ಕೂಡ ಮ್ಯಾಮ್ ನಾನು ನೋಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೂಪಾ ಮ್ಯಾಮ್ ಕ್ವಶನ್, ಇನ್ನೊಂದು ಯೋ ಗುಡ್ ನೇಮ್ ಮ್ಯಾಮ್, ಇಂದು ಮ್ಯಾಮ್ ಅಲ್ಲ? ಇಂದು 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 ಮ್ಯಾಮ್ ಮತ್ತೆ ನಿಮ್ದು ಎರಡು ಪ್ರಶ್ನೆಗಳನ್ನು ಪ್ರಾಬಬ್ಲಿ ಎಂಡ್ ಆಫ್ ದಿ ಇದು ನಮ್ದು ಇದು ಟಾಪಿಕ್ ಗಳೆಲ್ಲ ಸೆಷನ್ ರಿಪೀಟ್ ಪ್ರೆಸೆಂಟೇಷನ್ಸ್ ಇದೆ. So, ಈಗ ಈಗ ನೀವ್ ಪೂರ್ವಕವಾಗಿ ನೀವ್ ಮುಂದೆ ಏನ್ ಮಾತಾಡ್ಕೊಳ್ಳಿ. ಮಾಡಿದ್ರಿ? ಪೇರೆಂಟ್ So, ಇನ್ವಾಲ್ವ್ಮೆಂಟ್ ನೀವ್ ಎಲ್ಲಿ ಏನ್ ಮಾಡ್ಕೊಳ್ಳಿ ಮಾಡಿದ್ರಿ? ಸರ್? ಮೋಸ್ಟ್ಲಿ ಎಲ್ಲಾ ಪೇರೆಂಟ್ಸು ಒಂದೇ ತರ ಥಿಂಕ್ ಮಾಡಕ್ ಆಗಲ್ಲ. ಅವ್ರದ್ದು ಏನಿರುತ್ತೆ ಮೈಂಡ್, ನನ್ ಮಗ ಫಸ್ಟ್ ಜಾಬ್ಗೆ ಹೋಗ್ಬೇಕು, ಸೆಟ್ಲ್ ಆಗ್ಬಿಡ್ಬೇಕು, ಕರೆಕ್ಟ್. ಆಯ್ತಾ? ಬಟ್ ಪೇರೆಂಟ್ಸ್ ನ ಕನ್ವಿನ್ಸ್ ಮಾಡೋದಕ್ಕೆ ಯಾವ್ದಾದ್ರು ಒಂದ್ ಬೆಸ್ಟ್ ಮೆಥಡ್ ಅಂತ ಇದ್ಯಾ? ಬಟ್ ವರ್ಕೌಟ್ ಆಗುತ್ತೆ ಇಂಥದನ್ನ ಹೇಳಿದ್ರೆ ಮಗು ಅಂತ. ಕರೆಕ್ಟ್. ಮಾತಾಡೋಣ ಮ್ಯಾಮ್ ಅದರ ಬಗ್ಗೆ ಒಂದ್ ಸ್ವಲ್ಪ. ಓಕೆ, ಥ್ಯಾಂಕ್ ಯು ನೋಟೆಡ್ ಇಯರ್. ಓಕೆ ಓಕೆ ಓಕೆ. ಸರ್ ರಮೇಶ್ ಸರ್ ಸರ್, ನಮಸ್ತೆ, ಹೇಳಿ. ಏನಿಲ್ಲ ಸರ್, ಈಗ ಜಾಬ್ಗೂ ಕೆರಿಯರ್ಗೂ ಡಿಫ್ರೆನ್ಸ್ ಹೇಳಿದಿರ್ತಾವು. ಹಾ ಸರ್. ನೋಡಿ, ಇಲ್ಲಿ ಕೆರಿಯರ್ ಅನ್ನೋದು ಜೀವನ ಪರ್ಯಂತ ಬರ್ತದೆ, ಲಾಂಗ್ ಟರ್ಮ್. ಹೌದು. ಯಾವ ಟೈಮಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಗ್ಬೇಕೋ, ಆ ಜೀವನದಲ್ಲಿ ಏನ್ ಕರಿಯರ್ ಗೋಲ್ಸ್ ರೀಚ್ ಆಗ್ಬೇಕಾದ್ರು, ಅವರ ಮನಸ್ಥಿತಿಗಳನ್ನು ತಲುಪಬೇಕಾದ್ರೆ ಆ ಗೋಲ್ ನ ಒಂದು ಏಮ್ ಅನ್ನು ಇಟ್ಕೊಂಡು ಸಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡುವಂತ ಎಲ್ಲಾ ಹಂತದಲ್ಲೂ ಮಾಡ್ತಾರೆ. ಹೌದು. ಮತ್ತೆ ಅದು ಲಾಂಗ್ ಟರ್ಮ್ ಅಂತ ನೀವು ಈಗಾಗಲೇ ಹೇಳಿದ್ರಿ, ಸದಾ ಜೀವನ ಪರ್ಯಂತ ನಡೀತಾ ಇದೆ ಅದು. ಅದೇ ಜಾಬ್ ಅನ್ನೋದು, ಈ ಜಾಬ್ ಇಲ್ಲ ನೆಕ್ಸ್ಟ್ ಜಾಬ್, ಇನ್ನೊಂದು ಜಾಬ್ ಇಲ್ಲ ಇನ್ನೊಂದು ಕಂಪನಿ, ಇನ್ನೊಂದು ಕಂಪನಿ ಇಲ್ಲ ಇನ್ನೊಂದು ಕಂಪನಿ, ಮತ್ತೊಂದು ಕಂಪನಿಗೆ ಕೆಲಸದ ಪರದಾಟದ ಜೀವನ ನಡೀತೀವಿ. ಒಂದು ಒಳ್ಳೆ ಕೆಲಸ ಸಿಗೋವರೆಗೂ ನಾವು ಒದ್ದಾಡ್ತೀವಿ ಜೀವನದಲ್ಲಿ. ಹೌದು. ತಮ್ಗೆ ಕೇಳಿಸ್ತಾ ಇದೆ ಸರ್? ದಯಮಾಡಿ ಪ್ಲೀಸ್. ಕೇಳಿಸ್ತಾ ಇದೆ ಸರ್. ಅದು ಕ್ಲಾರಿಟಿ ಇದು ನೋಡಿ. ನಾನು ಯಾವಾಗ ನನ್ಗೆ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದೆ, ನಾನು ಯಾರಾದ್ರೂ ತುಂಬಾ ಪ್ಯಾಷನೇಟೆಡ್ ಆಗಿ ನಾನು ಆಗ್ಲೇಬೇಕು ಅಂತ ಬಂದಿದ್ದೀರಾ ಈ ಪ್ರೊಫೆಷನ್ಗೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 3 ಜನ ನನಗೆ ಶೇರ್ ಮಾಡ್ಕೊಂಡವ್ರು 3 ಜನನು ಕೂಡ ಮೋಸ್ಟ್ಲಿ ಫಸ್ಟ್ನವ್ರು ಹೇಳಿದ್ರು ಬೈ ಚಾನ್ಸ್ ನಾನು ಬಂದೆ ಅಂತ ಹೇಳಿದ್ರು. ಇನ್ನೊಬ್ರು ನನಗೆ ಜಾಬ್ ಬೇರೆ ಸಿಗದಿರೋದಕ್ಕೆ ನಾನು ಬಂದೆ ಅಂತ ಹೇಳಿದ್ರು. ಇನ್ನೊಬ್ರು ಏನಂದ್ರೆ ನನಗೆ ಮೋಸ್ಟ್ಲಿ ಫ್ಯಾಮಿಲಿ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿರೋದ್ರಿಂದ ನಾನು ಟೀಚರ್ಸ್ ಅಥವಾ ಶಿಕ್ಷಕರ ವೃತ್ತಿಗೆ ನಾನು ಇನ್ಫ್ಲುಯೆನ್ಸ್ ಆಗಿ ಬಂದೆ ಅಂತ ಹೇಳಿದವರಿದ್ದಾರೆ. ಸೊ ಎಲ್ಲರೂ ಕೂಡ ಓಕೆ, ಅದು ನನ್ನ ಪ್ಯಾಷನ್, ನಾನು ಹುಟ್ಟಿದವಾಗಿನಿಂದನೂ, ನನ್ನ ಶಾಲೆ ಸೇರಿದವಾಗಿಂದ, ನನಗೆ ಬುದ್ಧಿ ಬಂದವಾಗ್ಲಿಂದನೂ ನಾನು ಟೀಚರ್ ಆಗ್ಬೇಕು ಅಂತ ಕನಸು ಕಂಡಿದ್ದೆ. ಅದು ನನ್ನ ಡ್ರೀಮು, ಅದು ನನ್ನ ಡ್ರೀಮ್ ಜಾಬ್, ನಾನು ಅದಕ್ಕೆ ಬರ್ಬೇಕು ಅನ್ಕೊಂಡಿದ್ದೆ. ಅಥವಾ ನನಗೆ ಅದ್ರ ಬಗ್ಗೆ ಯಾರೋ, ನಾನು ಕಲಿಯೋ ಟೈಮಲ್ಲಿ ನನಗೆ ನಾನು ಟೀಚರ್ ಆದ್ರೆ ನನ್ಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಯಾರೋ ಕೆರಿಯರ್ ಗೈಡ್ ಮಾಡಿದ್ರು. ನನಗೆ ಆವಾಗ್ಲೇನೆ ನನಗೆ ಕೆರಿಯರ್ ಬಗ್ಗೆ ಜಾಸ್ತಿ ನಾಲೆಜ್ ಸಿಕ್ಬಿಟ್ಟಿತ್ತು, ಯಾರೋ ಓರಿಯೆಂಟ್ ಮಾಡಿದ್ರು ನನಗೆ ಅಂತ ಯಾರೂ ಹೇಳಿಲ್ಲ. ಓಕೆ, ಸೊ ಇಲ್ಲಿ ಎಲ್ಲರೂ ನೀವು ಟೀಚರ್ಸ್ಗಳು ಇಲ್ಲಿ ಬಂದು 3 ಜನ ಶೇರ್ ಮಾಡ್ಕೊಂಡಿರೋರಲ್ಲಿ 3 ಜನದ್ದು ಕೂಡ ಒಂದು ಇಂಟರ್ನಲ್ ಇನ್ಫ್ಲುಯೆನ್ಸ್, ಇನ್ನೊಂದು ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸಸ್ ಜಾಸ್ತಿ ಇದ್ದಿದ್ದು. ಸೊ ಹಂಗೆ ಕೂಡ ನಮ್ಮ ಮಕ್ಕಳಿಗೂ ಕೂಡ ಮುಂದಿನ ದಿನಗಳಲ್ಲಿ 10th ಆದ ತಕ್ಷಣ, PUC ಆದ ತಕ್ಷಣನು ಆ ಒಳಗಡೆ ಇನ್ಫ್ಲುಯೆನ್ಸಸ್ಗಳು ವರ್ಕ್ ಆಗತ್ತಾ, ಹೊರಗಡೆ ಇನ್ಫ್ಲುಯೆನ್ಸಸ್ಗಳು ವರ್ಕ್ ಆಗತ್ತಾ? ಓಕೆ, ಅದನ್ನ ನಾವು ಯಾವ ದೃಷ್ಟಿಕೋನದಲ್ಲಿ ನೋಡ್ಬೇಕು? ಒಂದು ಜಾಬ್ ಮಾರ್ಕೆಟ್ ಇದೆ, ಟೀಚರ್ಸ್ ಗಳಿಗೆ ಯಾವಾಗ್ಲೂ ಜಾಬ್ ಮಾರ್ಕೆಟ್ ಇರುತ್ತೆ, ಅದಕ್ಕೋಸ್ಕರ D.Ed B.Ed ಮಾಡಿಸ್ಬಿಟ್ಟು ಕಳಿಸ್ಬಿಡೋದಾ? ಇಲ್ಲ. ಟೀಚರ್ಸ್ ಕಲಿಸ್ಬಿಟ್ರೆ ಅವರು ಸ್ಮೂತ್ ಆಗಿರೋ ಜಾಬ್, ಗೌರ್ಮೆಂಟ್ ಜಾಬ್ ಬೇಗ ಸಿಕ್ಬಿಡುತ್ತೆ, ಜಾಸ್ತಿ ಕಷ್ಟ ಏನಿರೋದಿಲ್ಲ, ಅದು ಕಾಂಪಿಟೇಷನ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಸೇರಿಸ್ತೀವಾ? ಇಲ್ಲ. ಅಥವಾ ಟೀಚರ್ಸ್ ವೃತ್ತಿ ಈಸಿ ಜಾಬು, ಆರಾಮಾಗಿ ಮಾಡ್ಕೊಂಡು ಅದ್ರ ಮೇಲೆ ಪ್ರಮೋಷನ್ ಬರ್ತಾ ಇರುತ್ತೆ, ಆರಾಮಾಗಿ ಅದನ್ನ ಲಾಂಗ್ ಟರ್ಮ್ ಅಲ್ಲಿ ಹೋಗುವಾಗ ಅವರು ಒಂದು KS ಆಫೀಸರ್ ಆಗ್ಬಿಡ್ತಾರೆ, ಅಲ್ಲಿ KEA ವರ್ಗೂ ಹೋಗ್ಬಿಡ್ತಾರೆ ಅವರು ಅಂತ ಅನ್ನೋ ಒಂದು ಲಾಂಗ್ ಟರ್ಮ್ ಗೋಲ್ ಇರುತ್ತೆ, ಅದಕ್ಕೋಸ್ಕರ ಅದನ್ನ ಚೂಸ್ ಮಾಡ್ತಾರ. ಈ ತರದ್ದು ಸುಮಾರು ಅದ್ರ ಸುತ್ತ ಇರುವಂತ ಒಂದಿಷ್ಟು ಪ್ರಶ್ನೆಗಳು ಬಂದ್ಬಿಡುತ್ತೆ ನಾವು ಟೀಚರ್ ವೃತ್ತಿ ಅನ್ನೋದನ್ನೇ ಎಕ್ಸಾಂಪಲ್ ತಗೊಂಡ್ ನೋಡೋದಾದ್ರೆ. ಸೊ ಈಗ್ಲೂ ನೀವು ಬಂದ್ಬಿಟ್ಟಿದ್ದೀರಾ, ಆಲ್ರೆಡಿ ಟೀಚರ್ ಆಗ್ಬಿಟ್ಟಿದ್ದೀರಾ, ಈಗಲೂ ಕೂಡ ನಿಮ್ ಒಳಗಡೆ ಆ ಕೆರಿಯರ್ ವರ್ಕ್ ಆಗ್ತಾ ಇರುತ್ತೆ. ಪ್ರಾಬಬ್ಲಿ ಹೆಂಗೆ ಅಂದ್ರೆ, ಟೀಚರ್ ಇರೋರು ಯಾವಾಗ್ಲೂ ನೆಕ್ಸ್ಟ್ ನಿಮ್ಮ ಇಡೀ ವೃತ್ತಿನ ನೀವು ಮೇಲ್ಮುಖ ಚಲನೆಗೆ ತಗೊಂಡ್ ಹೋಗ್ಬೇಕು ಅಂತ ನೀವು ಯಾವಾಗ್ಲೂ ಆಸೆ ಪಡ್ತಾ ಇರ್ತೀರಾ. ಟೀಚರ್ ಆದವ್ರು ಟೀಚರ್ ಆಗೇ ಇರೋದಿಲ್ವಲ್ಲ, ನೆಕ್ಸ್ಟ್ ಏನಾಗ್ತಾರೆ? ಹೆಡ್ ಮಾಸ್ಟರ್ ಆಗ್ತಾರೆ. ಓಕೆ, ಅದಾದ್ಮೇಲೆ ಮತ್ತೆ ಅವ್ರು ಯಾರೋ ಒಂದು BRC ಆಗ್ಬೋದು, ಒಂದು CRC ಆಗ್ಬೋದು, ಮತ್ತೆ ಅವ್ರು ಯಾವುದೋ ಒಂದು ಬ್ಲಾಕ್ ಎಜುಕೇಶನ್ ಆಫೀಸರ್ ಆಗ್ಬೋದು, ಅದಾದ್ಮೇಲೆ ಮತ್ತೆ ಅವ್ರು DDPI ಆಗ್ಬೋದು.
ಸೊ ಹಿಂಗೆ ಇಡೀ ನಮ್ಮ ಕನಸುಗಳನ್ನ, ಇಡೀ ನಮ್ಮ ಕೆರಿಯರ್ನ ಮೇಲ್ಮುಖ ಚಲನೆಗೆ ತಗೊಂಡು ಹೋಗೋದು ಕೂಡ ಒಂದು ಪ್ರಾಸೆಸ್. ಓಕೆ, ಈಗ ನಿಮ್ಗೆ ಟೀಚರ್ ಆಗಿ 30 ವರ್ಷ ಇದೆ ಅಂತಂದ್ರೆ ನೀವು CRC BRC BO ಲೆವೆಲ್ ಬರೋವಾಗ ನಿಮ್ಗೆ 50-60 ವರ್ಷನೂ ಆಗಿರ್ಬೋದು ಅಲ್ವಾ? ಸೊ ಅದಕ್ಕೋಸ್ಕರ ಇದು ಲಾಂಗ್ ಟರ್ಮ್ ಪ್ರಾಸೆಸ್, ಇದು ಲೈಫ್ ಟೈಮ್ ಜರ್ನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಮೆನ್ಷನ್ ಮಾಡಿರುವಂತದ್ದು ಸರ್. ಓಕೆ, ಥ್ಯಾಂಕ್ ಯು ಸರ್. ಮೋಸ್ಟ್ಲಿ ಈಗ ಓಕೆ ನಿಮ್ಗೆ ನಿಮ್ಮ ಪ್ರಶ್ನೆಗೆ ಕ್ಲಾರಿಟಿ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಓಕೆ, ಧನ್ಯವಾದಗಳು ಸರ್. ಓಕೆ ಸರ್, ಚಲೋ ನಾವು ಮುಂದುವರಿಯೋಣ. ಮತ್ತೆ ಹಂಗೆ ಪ್ರಶ್ನೆಗಳಿದ್ರೆ ಹಂಗೆ ಮಾತಾಡ್ತಾ ಅದಕ್ಕೆ ಕ್ಲಾರಿಟಿ ತಗೊಳ್ತಾ ಮುಂದೆ ಹೋಗೋಣ. ಓಕೆ ಓಕೆ ಒಂದಿಷ್ಟು ಕೆರಿಯರ್ ಸ್ಕಿಲ್ಸ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವು ನಮ್ಗೆ ನಾವು ಆಲ್ರೆಡಿ ಜಾಬ್ ಮತ್ತೆ ಕೆರಿಯರ್ಗೆ ಇರುವಂತಹ ಡಿಫರೆನ್ಸಸ್ಗಳನ್ನ ಆಲ್ರೆಡಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದೀವಿ ಅಂತ ನಾನು ಭಾವಿಸ್ತೀನಿ. ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಕೆರಿಯರ್ ಸ್ಕಿಲ್ಸ್ ಅಂತ ಒಂದಿಷ್ಟು ಇರುತ್ತೆ. ಕೆರಿಯರ್ ಸ್ಕಿಲ್, ಈಗ ನಾವು ಜಾಬ್ ಏನಿರುತ್ತೆ, ಒಂದು ಜಾಬ್ ಏನಿರುತ್ತೆ ಅಂತಂದ್ರೆ ಹೋಟೆಲ್ ಅಲ್ಲಿ ಕುಕ್ಕಿಂಗ್ ಮಾಡೋದು ಒಂದು ಜಾಬ್. ಹೋಟೆಲ್ ಅಲ್ಲಿ ಕುಕಿಂಗ್ ಮಾಡೋ ಜಾಬ್ಗೆ ಏನ್ ಬರಬೇಕು, ಸ್ಕಿಲ್ ಏನಿರ್ಬೇಕು? ಹೋಟೆಲ್ ನಲ್ಲಿ ಕುಕ್ ಮಾಡೋರ್ಗೆ ಏನ್ ಸ್ಕಿಲ್ ಇರಬೇಕು? ಯಾರಾದ್ರೂ ಹೇಳ್ಬೋದು? ಹಲೋ ಹಲೋ ಸರ್, ಹಲೋ ಸರ್. ಪ್ರಿಪೇರ್ ಮಾಡೋದೇ ಮೈನ್ ಆಗಿರ್ಬೇಕು. ಎಕ್ಸಾಕ್ಟ್ಲಿ, ಕುಕಿಂಗ್ ಬರ್ಬೇಕು ಅವ್ರಿಗೆ. ಅವ್ರ ಇಂಗ್ರೀಡಿಯೆಂಟ್ಸ್ ಹೌದು ಗೊತ್ತಿರ್ಬೇಕು. ಅವರು ಹೆಡ್ ಕುಕ್, ಮಿನಿ ಕುಕಿಂಗ್ ಕುಕ್, ಸ್ಕಿಲ್ ಬಿಡಬೇಕು. ಮನೇಲೇನೆ ಬರೀ ಬಿಸಿನೀರ್ ಮಾಡ್ತಾರ ಗೊತ್ತಿಲ್ಲ, ಬಟ್ ಅವ್ರಿಗೆ ಕುಕಿಂಗ್ ಸ್ಕಿಲ್ ಇರಬೇಕು. ಕುಕಿಂಗ್ ಸ್ಕಿಲ್ ಇದ್ದಾಗ ಮಾತ್ರ ನಾವು ಅವ್ರಿಗೆ ಹೋಟೆಲ್ ಅಲ್ಲಿ ಒಂದು ಕುಕ್ ಅಥವಾ ಒಂದು ಶೆಫ್ ಅಂತ ಆಗಿ ನಿಮ್ಗೆ ಒಂದು ಜಾಬ್ ಸಿಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಇದು ಬರೀ ಒಂದು ಜಾಬ್ ರಿಲೇಟೆಡ್ ಆಗಿರುವಂತದ್ದಾಯ್ತು. ಒಂದ್ ಕೆಲಸ ಖಾಲಿ ಇದೆ, ಆ ಕೆಲಸಕ್ಕೆ ಯಾರೋ ಒಬ್ರು ಹೋದ್ರು, ಅವ್ರಿಗೆ ಆ ಸ್ಕಿಲ್ ಇದೆಯಾ ಇಲ್ಲ ಅಂತ ನೋಡ್ಬಿಟ್ಟು ಅವ್ರಿಗೆ ಕೆಲಸ ಕೊಟ್ರು. ಬಟ್ ಕೆರಿಯರ್ಗೂ ಒಂದಿಷ್ಟು ಸ್ಕಿಲ್ಸ್ ಬೇಕಾಗಿರುತ್ತೆ. ಅದೇ ರೀತಿಯಾಗಿ ಆ ಕೆರಿಯರ್ಗೆ ಬೇಕಾಗಿರುವಂತ ಸ್ಕಿಲ್ಗಳು ಯಾವ್ದ್ಯಾವ್ದು ಅನ್ನೋದನ್ನ ಒಂದಿಷ್ಟು ಲಿಸ್ಟ್ ಮಾಡಿ ನಾನು ಹಾಕಿದ್ದೀನಿ ಇಲ್ಲಿ. ಕೆರಿಯರ್ ಸ್ಕಿಲ್ಗಳನ್ನ ನಾವು ಸಾಫ್ಟ್ ಸ್ಕಿಲ್ಸ್ ಅಂತಾನು ಕರಿತೀವಿ. ಇದೇನಂತಂದ್ರೆ ಪ್ರೊಫೆಷನಲ್ ಸಕ್ಸಸ್ ಆಗೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಸ್ಕಿಲ್ಗಳಿದು. ನೀವು ಎಲ್ಲೇ ಹೋಗಿ, ನಾನು ಆವಾಗಲೇ ಹೇಳ್ದಂಗೆ ಒಬ್ಬ ಟೀಚರ್ ಇಂದ ಶುರು ಆಗುವಂಥದ್ದು BO ಲೆವೆಲ್ ವರೆಗೂ ಹೋಗೋದಕ್ಕೆ ನಾನು ಬೆಳಿಬೇಕು ಅನ್ನೋ ಆಸೆ ನನ್ನಲ್ಲಿದ್ರೆ, ನಾನು ಮುಂದೆ ತಗೊಂಡು ಹೋಗ್ಬೇಕು ನನ್ನ ಪ್ರೊಫೆಷನ್, ನನ್ನ ಕೆರಿಯರ್ನ ನಾನು ಬಿಲ್ಡ್ ಮಾಡಬೇಕು, ಡೆವಲಪ್ ಮಾಡಬೇಕು ಅಂತ ಆಸೆಗಳಿದ್ರೆ, ಈ ಎಲ್ಲಾ ತರದ ಸ್ಕಿಲ್ಸ್ ಸೆಟ್ಗಳು ಇದ್ರೆ ಮಾತ್ರ ಅದು ಮುಂದೆ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ರೈಟಿಂಗ್ ನಿಮ್ಗೆ ಗೊತ್ತೇ ಇದೆ. ಇವಾಗ ಹೆಂಗೆ 21st ಸೆಂಚುರಿ ಸ್ಕಿಲ್ಸ್ಗಳಲ್ಲಿ ಫಸ್ಟ್ ಬರೋದೇ ಇವೇನೆ. ಎಫೆಕ್ಟಿವ್ ಲಿಸನಿಂಗ್ ಇರಬೇಕಾಗುತ್ತೆ, ರೈಟಿಂಗ್ ಬೇಕಾಗುತ್ತೆ, ಸ್ಪೀಕಿಂಗ್ ಬೇಕಾಗುತ್ತೆ. ಅದೆಷ್ಟು ಎಫೆಕ್ಟಿವ್ ಆಗಿದ್ರು ಕಡಿಮೆ ಈಗಿನ ಕಾಲಕ್ಕೆ. ಓಕೆ, ಅದ್ರಲ್ಲಿ ಮತ್ತೆ ಲ್ಯಾಂಗ್ವೇಜ್ಗಳು ಬರುತ್ತೆ. ಲ್ಯಾಂಗ್ವೇಜ್ ಅಲ್ಲಿ ಕನ್ನಡ ನಂದು ಸ್ಪಷ್ಟವಾಗಿದೆಯಾ, ಇಂಗ್ಲಿಷ್ ಸ್ಪಷ್ಟವಾಗಿದೆಯಾ, ಫ್ಲೂಯೆನ್ಸಿ ಹೆಂಗಿದೆ, ಬರವಣಿಗೆ ಹೆಂಗಿದೆ, ನಾನು ಅದನ್ನ ಎಷ್ಟು ಸ್ಪಷ್ಟವಾಗಿ ಓದ್ತೀನಿ, ಬರೀತೀನಿ, ಪ್ರೆಸೆಂಟ್ ಮಾಡ್ತೀನಿ ಅನ್ನೋದ್ರ ಮೇಲೆ ಹೋಗುತ್ತೆ ಕಮ್ಯುನಿಕೇಶನ್. ಮತ್ತೆ ಹಂಗೆ ಅದರಲ್ಲಿ ವರ್ಬಲ್, ನಾನ್ ವರ್ಬಲ್ ಅದೆಲ್ಲ ಮತ್ತೆ ಡೀಟೇಲ್ಡ್ ಆಗಿ ಹೋಗ್ಬೇಕಾಗುತ್ತೆ. ಬಟ್ ಕಮ್ಯುನಿಕೇಶನ್ ನಾನು ಸದ್ಯಕ್ಕೆ ಇಷ್ಟು ಮಾತ್ರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಒಂದು ಸ್ಕಿಲ್ ಇದೆ. ಅದರಲ್ಲಿ ಚಾಲೆಂಜಸ್ ಗಳನ್ನ ಹುಡುಕಿ ಅದನ್ನ ಸಾಲ್ವ್ ಮಾಡುವಂಥದ್ದು ಒಂದು ಸ್ಕಿಲ್ ಇದೆ, ಪ್ರಾಬ್ಲಮ್ ಸಾಲ್ವಿಂಗ್ ಅಂತ. ಅದೊಂದು ಬೇಕಾಗುತ್ತೆ. ಇನಿಷಿಯೇಟಿವ್ ಅಂತ ಒಂದಿದೆ, ಅಂದ್ರೆ ಪ್ರೊಆಕ್ಟಿವ್ ಆಗಿ ನಾನು ಮುಂದಾಳತ್ವ ವಹಿಸಬೇಕಾಗತ್ತೆ. ಕೆಲವು ಸಲ ಸೊಲ್ಯೂಷನ್ಸ್ ನ ಹುಡ್ಕೊಳ್ಳೋದಕ್ಕೆ, ನಾನು ಮಾಡ್ತಿರುವಂತ ಕೆಲಸಗಳನ್ನ ಈಸಿಯಾಗಿ ತಗೊಂಡು ಹೋಗೋದಕ್ಕೆ ಯಾವಾಗ್ಲೂ ನಾನು ಮುಂದಾಳತ್ವ ವಹಿಸ್ಬಿಟ್ಟು ನಾನೇ ಮುನ್ನುಗ್ಗಿ ಅದನ್ನ ಪ್ರೊಆಕ್ಟಿವ್ ಆಗಿ ಹೋಗಿ ಟಾಸ್ಕ್ ಗಳನ್ನ ಮಾಡುವಂಥದ್ದು, ಸೊಲ್ಯೂಷನ್ಸ್ ಗಳನ್ನ ಹುಡ್ಕೊಳ್ಳುವಂಥದ್ದು ಇರುತ್ತಲ್ಲ, ಸೊ ಅದು ಇನಿಷಿಯೇಟಿವ್ ಅಂತ ಕರೀತಾರೆ. ಲೀಡರ್ಶಿಪ್ ಬೇಕಾಗುತ್ತೆ ನಮ್ಗೆ. ಯಾವಾಗ್ಲೂ ಬೇರೆ ಇನ್ಯಾರೋ ಬಂದು ನಮ್ಗೆ ತಿವಿದು ಮುಂದೆ ಹೋಗಿ ಅಂತ ಹೇಳೋ ಬದಲು ನನ್ನಲ್ಲೇನೆ ಆ ಒಂದು ನಾಯಕತ್ವ ಗುಣನ ಬೆಳೆಸ್ಕೊಂಡು ನಾನು ಬೇರೆಯವ್ರನ್ನ ಮೋಟಿವೇಟ್ ಮಾಡಿ ನನ್ನ ಜೊತೆಗಿರೋರ್ನು ನನ್ನ ಜೊತೆಗೇನೆ ತಗೊಂಡು ಕೈ ಹಿಡಿದು ಕರ್ಕೊಂಡು ಮುಂದೆ ತಗೊಂಡು ಹೋದಾಗ ಮಾತ್ರ ನಾನು ಎಲ್ಲಿ ಕೆಲಸ ಮಾಡ್ತಿರ್ತೀನಿ, ಏನ್ ಮಾಡ್ತಿರ್ತೀನಲ್ಲ ಅದು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕಾಗುತ್ತೆ. ನೆಕ್ಸ್ಟ್ ಪ್ಲಾನಿಂಗ್ ಅಂಡ್ ರಿಸರ್ಚ್ ಬೇಕಾಗುತ್ತೆ. ಯಾವಾಗ್ಲೂ ಆಯ್ತು, ಒಂದು ಗೋಲ್ ಇರುತ್ತೆ ನಮ್ದು 2 ವರ್ಷದಲ್ಲಿ ಏನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಅದನ್ನ ಅಕಾಂಪ್ಲಿಷ್ ಮಾಡ್ಕೊಳ್ಬೇಕಾದ್ರೆ ಬೇರೆ ಬೇರೆ ಸ್ಟ್ರಾಟಜೀಸ್ ಮಾಡ್ಬೇಕಾಗತ್ತೆ. ಒಂದಿಷ್ಟು ಬೇರೆ ಬೇರೆ ಟಾಕ್ಟಿಕ್ಸ್ ಯೂಸ್ ಮಾಡಿ ನಾನು ಅದನ್ನ ಮುಂದೆ ತಗೊಂಡು ನನ್ನ ಗೋಲ್ನ ರೀಚ್ ಆಗೋದಕ್ಕೆ ನಾನು ಪ್ಲಾನಿಂಗ್ ಮತ್ತೆ ರಿಸರ್ಚ್ ನ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್. ಓಕೆ, ನಾನು 3 ವರ್ಷ ಆದ ತಕ್ಷಣನೇ ನಾನು ಇನ್ನೊಂದು ಯಾವ್ದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಬರೆದ್ಬಿಟ್ಟು ನಾನು ನೆಕ್ಸ್ಟ್ ಪ್ರಮೋಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಇರುತ್ತೆ. ನಿಮ್ಗೆ ನೀವು ದಿನನಿತ್ಯದ ಕೆಲಸಗಳಲ್ಲೇನೆ ನೀವು ಬ್ಯುಸಿ ಆಗ್ಬಿಟ್ಟು ನಿಮ್ ಕೆಲಸನೇ ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ, ನಿಮ್ ಪರ್ಸನಲ್ ಗ್ರೋತ್ಗೆ, ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ಗೆ, ಪ್ರೊಫೆಷನಲ್ ಡೆವಲಪ್ಮೆಂಟ್ಗೆ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಆಗೋದಿಲ್ಲ. ಸೊ ಅವಾಗ ನಿಮ್ಮ ಕೆಲಸಗಳನ್ನ ಪ್ರಿಯಾರಿಟೈಸ್ ಮಾಡಿ ನಿಮ್ಮ ಟಾಸ್ಕ್ಗಳನ್ನ ಎಫಿಷಿಯಂಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡಾಗ ಮಾತ್ರ ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ನೀವು ಮುಂದೆ
ಬೇರೆದನ್ನು ಪ್ಲಾನ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ಅಡಿಷನಲ್ ಸ್ಕಿಲ್ಸ್ ಒಂದಿಷ್ಟು ಹಾಕಿದ್ದೀನಿ. ಕ್ರಿಟಿಕಲ್ ಥಿಂಕಿಂಗ್ ಇರಬೇಕಾಗುತ್ತೆ, ವಿಮರ್ಶಾತ್ಮಕವಾಗಿ ನಾವು ಚಿಂತನೆಯನ್ನ ಮಾಡಬೇಕಾಗುತ್ತೆ, ಪ್ರೊಫೆಷನಲಿಸಮ್ ಬೇಕಾಗುತ್ತೆ, ನಮಗೆ ವೃತ್ತಿಪರತೆ ಅಂತ ಏನ್ ಕರಿತೀವಲ್ಲ ನಾವು, ಅದು ಬೇಕಾಗುತ್ತೆ. ಆಮೇಲೆ ವರ್ಕ್ ಎಥಿಕ್, ಕೆಲಸಗಳಲ್ಲಿ ನಮ್ಗೆ ಯಾವಾಗ್ಲೂ ಎಥಿಕ್ಸ್ ಇರಬೇಕಾಗುತ್ತೆ. ಓಕೆ, ವರ್ಕ್ ಎಥಿಕ್ಸ್ ಕನ್ನಡದಲ್ಲಿ ಎಥಿಕ್ಸ್ಗೆ ಕನ್ನಡದಲ್ಲಿ ಸಮಥಿಂಗ್ ಕಾಲ್ಡ್, ಜಸ್ಟ್ ಅ ಸೆಕೆಂಡ್, ಸರ್ಚ್ ಇಟ್ ಔಟ್. ಯಾರಾದ್ರೂ ಹೇಳ್ಬೋದು ಬೇಕಾದ್ರೆ ಚಾಟ್ಸ್ ಅಲ್ಲಿ ನೈತಿಕ ಬಂದ್ರೆ. ಮೌಲ್ಯಗಳು. ಎಕ್ಸಾಕ್ಟ್ಲಿ, ಹಾ, ವೃತ್ತಿಪರತೆಯಲ್ಲಿ ಬರುವಂತಹ ನೈತಿಕ ಮೌಲ್ಯಗಳು. ನಾನು ಟೀಚರ್ ಆಗಿರ್ತೀನಿ, ನನ್ನ ಕೆಲಸ, ಎಷ್ಟು ಜನ ಟೀಚರ್ಸ್, ಎಷ್ಟು ಜನ ಇವಾಗ್ಲೂ ಎಫೆಕ್ಟಿವ್ ಆಗಿ ಟೀಚ್ ಮಾಡ್ತಾರೆ. ಗೌರ್ಮೆಂಟ್ ಟೀಚರ್ಸ್ಗಳಲ್ಲಿ ಇವಾಗ್ಲೂ ಎಥಿಕ್ಸ್ ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಡಿಬೇಟ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ಅವರು ಪ್ರೈವೇಟ್ ಟೀಚರ್ಸ್ಗಳಿಗಿನ್ನ ಅವ್ರದ್ದು ವರ್ಕ್ ಪ್ರೊಡಕ್ಟಿವಿಟಿ ಕಡಿಮೆ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ತಾರೆ. ಸೊ ನಾನು ನಿಜವಾಗ್ಲೂ ಪ್ಯಾಷನೇಟೆಡ್ ಆಗಿತ್ತು ನನ್ನ ಕೆಲ್ಸಕ್ಕೆ ಬಂದಿದ್ದೀನಿ ಅಂತಂದ್ರೆ ನನ್ನ ಎಥಿಕ್ಸ್ ಅಲ್ಲಿ ಯಾವ ಪ್ರಶ್ನೆಗಳು ಬರೋದಿಲ್ಲ. ಯಾವಾಗ ನಾನು ನನ್ನ ಹಾರ್ಟ್ ಮತ್ತೆ ಮೈಂಡ್ ಬೇರೆ ಕಡೆ ಇಟ್ಟು ನಾನು ಸುಮ್ಮನೆ ಬಂದು ಹೋದ್ಯಾ ಪುಟ್ಟ ಬಂದ್ಯಾ ಪುಟ್ಟ ಅಂತ ಇರುವಾಗ ಮಾತ್ರ ಈ ತರದ ಇಶ್ಯೂಗಳು ಬರೋಕ್ ಶುರು ಆಗುತ್ತೆ. ಸೊ ವರ್ಕ್ ಎಥಿಕ್ಸ್ ಇರಬೇಕಾಗುತ್ತೆ. ಡಿಸಿಷನ್ ಮೇಕಿಂಗ್ ಇರ್ಬೋದು, ಗೋಲ್ ಸೆಟ್ಟಿಂಗ್ ಇರ್ಬೋದು, ಸೆಲ್ಫ್ ರಿಫ್ಲೆಕ್ಷನ್, ನಮ್ಮನ್ನ ನಾವು ಯಾವಾಗ್ಲೂ ರಿಫ್ಲೆಕ್ಟ್ ಮಾಡ್ಕೊಳ್ತಾ ಇರಬೇಕು. ನನ್ಗಿರುವಂತಹ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸಸ್ ಏನು, ನನ್ಗಿರುವಂತ ಅಪಾರ್ಚುನಿಟೀಸ್ಗಳೇನು, ಅಥವಾ ನನ್ಗಿರುವಂತ ಕನ್ಸ್ಟ್ರೈನ್ಸ್ಗಳೇನು ಅಂತ ಹೇಳ್ಬಿಟ್ಟು ಆ ಥರದೊಂದಿಷ್ಟು ಸೆಲ್ಫ್ ವ್ಯಾಲ್ಯೂಯೇಷನ್, ಸೆಲ್ಫ್ ರಿಫ್ಲೆಕ್ಷನ್ಸ್ಗಳು, ಅಥವಾ ನಾನು ಏನಾದ್ರು ಒಂದು ಕೆಲಸ ಮಾಡಿದವಾಗ್ಲ ಅದ್ರ ನನ್ನ ಕಾಂಟ್ರಿಬ್ಯೂಷನ್ಸ್ ಏನಿತ್ತು, ಯಾವ್ದನ್ನ ನಾನು ಸರಿಯಾಗಿ ಮಾಡ್ಬೋದಿತ್ತು, ಇನ್ನೊಂದ್ ಸ್ವಲ್ಪ ಯಾವ್ದನ್ನ ಇಂಪ್ರೂವ್ ಮಾಡ್ಬೋದಿತ್ತು ಅನ್ನೋದನ್ನ, ಆ ರಿಫ್ಲೆಕ್ಷನ್ಸ್ಗಳು ಯಾವಾಗ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ರಿಯೇಟಿವಿಟಿ. ಅಫ್ಕೋರ್ಸ್ ಸೃಜನಶೀಲತೆ ಇಂಪಾರ್ಟೆಂಟ್. ಎಲ್ಲದರಲ್ಲೂ ಕೂಡ ನಾವು ಸೃಜನಶೀಲತೆನ ಬಳಸ್ಕೊಳ್ಬೇಕು. ನಾವು ಎಲ್ಲರಿಗಿನ್ನ ವಿಭಿನ್ನವಾಗಿ ಹೇಗಿದ್ದೀವಿ, ನಾವು ಬೇರೆ ಟೀಚರ್ಸ್ಗಳಿಗಿನ್ನ ಹೇಗೆ ಭಿನ್ನವಾಗಿರುವಂತ ಟೀಚರ್ಸ್ ಅಂತ ತೋರಿಸ್ಕೊಳ್ಳೋದಕ್ಕೆ ಕ್ರಿಯೇಟಿವಿಟಿಗಳನ್ನ ಬಳಸ್ಕೊಳ್ಳುವಂಥದ್ದು. ಡ್ರೈವ್, ಮೋಟಿವ್, ಯಾವಾಗ್ಲೂ ನಮ್ಮ ಏನಕ್ಕೆ ಶುರು ಮಾಡಿದ್ವಿ, ನಾವು ಯಾವಾಗ್ಲೂ ನಡ್ಸ್ಕೊಂಡು ಹೋಗ್ತಿರೋವಂಥದ್ದು, ಎಲ್ಲೂ ಸ್ಟಾಪ್ ಆಗ್ಬಾರ್ದು ನಾವು. ಓಕೆ, ಸೊ ಆ ಥರದ್ದು ಅಡಿಷನಲ್ ಸ್ಕಿಲ್ಸ್ಗಳನ್ನ ನಾನು ಇಲ್ಲಿ ಲಿಸ್ಟ್ ಡೌನ್ ಮಾಡಿದ್ದೀನಿ. ಕೆರಿಯರ್ ಪಾತ್ ವೇಸ್ ಅಂತ ಬರುತ್ತೆ. ಓಕೆ, ಕೆರಿಯರ್ ಪಾತ್ ವೇಸ್ ಅಲ್ಲಿ ನಾನು ಪಾತ್ ಅಂತಂದ್ರೆ ಏನ್ ಹೇಳಿ, ಒಂದು ಹಾದಿ ಅಥವಾ ದಾರಿ, ಒಂದು ಪಥ ಅಂತ ಕರಿತೀವಿ ನಾವು. ಓಕೆ, ಸೊ ಕೆರಿಯರ್ ಪಾತ್ ವೇಸ್ ಅಂತ ಒಂದಿಷ್ಟಿದೆ. ಕೆರಿಯರ್ ಪಾತ್ ವೇಸ್ ಅಲ್ಲಿ ಕೆರಿಯರ್ ಪಾತ್ ವೇಗಳನ್ನ ಅದ್ರ ಮೀನಿಂಗ್ ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಸೆಲೆಕ್ಟಿಂಗ್ ಅನ್ ಇಂಡಸ್ಟ್ರಿ ಬೇಸ್ಡ್ ಆನ್ ದ ಇಂಡಿವಿಜುವಲ್ ಸ್ಟ್ರೆಂತ್ ಅಂತ. ಒಬ್ಬ ವ್ಯಕ್ತಿಯ ಅಥವಾ ಒಂದು ಮಗುವಿನ ಅಥವಾ ಒಬ್ಬ ಯುವತಿಯ ಸ್ಟ್ರೆಂತ್ಗಳು ಏನಿದೆಯಲ್ಲ ಅದ್ರ ಮೇಲೆ ಒಂದು ಇಂಡಸ್ಟ್ರಿನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿರುವಂತ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಮುಂದುವರಿಯೋದು ಅಂತ ಹೇಳ್ತಾರೆ ಅವರು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀವಿ ನೋಡಿ, ವೈಲ್ ಚೂಸಿಂಗ್ ಅ ಕೆರಿಯರ್ ಪಾತ್ ಯು ಕ್ಯಾನ್ ಕನ್ಸಿಡರ್ ಯುವರ್ ಇಂಟ್ರೆಸ್ಟ್, ಸ್ಕಿಲ್ಸ್, ವ್ಯಾಲ್ಯೂಸ್, ಪರ್ಸನಾಲಿಟಿ ಅಂಡ್ ಅದರ್ ಫ್ಯಾಕ್ಟರ್ಸ್ ಅಂತ. ಒಂದು ಕೆರಿಯರ್ ಪಾತ್ ಅನ್ನ ನಾವು ಚೂಸ್ ಮಾಡ್ಕೊಳ್ಳುವಾಗ ನಮ್ಗಿರುವಂತಹ ಇಂಟ್ರೆಸ್ಟ್ಗಳು ಅಂದ್ರೆ ಆಸಕ್ತಿಗಳು, ಕೌಶಲ್ಯಗಳು, ನಮ್ಮ ಮೌಲ್ಯಗಳು ಮತ್ತು ನಮ್ಮ ವ್ಯಕ್ತಿತ್ವಗಳು ಹೇಗಿದೆ ಅನ್ನೋದನ್ನ ನೋಡಿಕೊಂಡು ನಾವು ನಮ್ಮ ಕೆರಿಯರ್ ಪಾತನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅವರು. ಅಲ್ಲಿ ಇಂಟ್ರೆಸ್ಟ್ ಲಿಸ್ಟ್ ಮಾಡಿದೀನಿ ನೋಡಿ. ಇಂಟ್ರೆಸ್ಟ್ ಏನಿದೆ, ಸ್ಕಿಲ್ಸ್ ಏನಿದೆ, ಅವ್ರ ವ್ಯಾಲ್ಯೂಸ್ ಏನಿದೆ, ಪರ್ಸನಾಲಿಟಿ ಏನಿದೆ, ಅವ್ರಿಗೆ ರಿಸರ್ಚ್ ಇದೆಯಾ, ರಿಸರ್ಚ್ ಮೈಂಡ್ ಇದೆಯಾ, ಅಥವಾ ಅವ್ರ ಸ್ಯಾಲರಿ. ಫಾರ್ ಎಕ್ಸಾಂಪಲ್ ನಮ್ದು ಇವಾಗ ಜಾಬ್ ಮಾರ್ಕೆಟ್ ಹೆಂಗಿದೆ, ಸ್ಯಾಲರಿಗಳು ಹೆಂಗಿದೆ, ಜಾಬ್ ಅವೈಲೇಬಿಲಿಟಿ ಇದೆಯಾ, ಲಾಂಗ್ ಟರ್ಮ್ ಗೋಲ್ಸ್ಗಳು ಇಟ್ಕೊಂಡು ಶುರು ಮಾಡುವಂಥದ್ದು ಕೆರಿಯರ್. ಇದಿಷ್ಟು ಅಂಶಗಳನ್ನ ಇಟ್ಕೊಂಡು ನಾವು ಯಾವ್ದಾದ್ರು ಒಂದು ಪಾತ್ವೇನ ಸೆಲೆಕ್ಟ್ ಮಾಡಿದವಾಗ ಮಾತ್ರ ಕೆರಿಯರ್ನ ನಾವು ಮುಂದೆ ಚೆನ್ನಾಗಿ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಕೆರಿಯರ್ ಪಾತ್ ಸುಲಭವಾಗಿರುತ್ತೆ, ಸರಳವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಒಂದು ವರ್ಡ್ ಹಾಕಿದ್ದೀನಿ ನಾನು, ಕೆರಿಯರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಟೀಚರ್ಸ್ ಮೋಸ್ಟ್ಲಿ ಕೇಳ್ಬೋದು ನನಗೆ, ಸರ್ ನಾವು ಇವಾಗ ಒಂದು ಮಗುವಿಗೆ ಏನ್ ಸ್ಟ್ರೆಂತ್ ಇದೆ, ಅವರಲ್ಲಿ ಏನು ಸ್ಕಿಲ್ಸ್ ಇದೆ, ಅವರಲ್ಲಿ ಏನ್ ವ್ಯಾಲ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ನಾವ್ ಹೆಂಗ್ ತಿಳ್ಕೊಳಕ್ ಸಾಧ್ಯ? ಒಂದ್ ಮಗುಗೆ ನಾವು ಕೆರಿಯರ್ ಇದೇ ಸೂಟ್ ಆಗುತ್ತೆ ಅಂತ, ಇದೇ ಸೂಟೇಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗೆ ನಾವು ಅಸೆಸ್ ಮಾಡಕ್ ಸಾಧ್ಯ? ಮಗುವಿನ ನಾವು ಹೇಗೆ ಮೌಲ್ಯಮಾಪನ ಮಾಡ್ಬೇಕಾಗತ್ತೆ? ಅವ್ರ ಇದೇ ಕೆರಿಯರ್ನ ಚೂಸ್ ಮಾಡ್ಕೊಂಡ್ರೆ ಹಿಂಗೆ ಹೋಗ್ತಾರೆ ಮುಂದೆ ಅನ್ನೋದನ್ನ ನಾವು ಹೆಂಗೆ ಡಿಸೈಡ್ ಮಾಡಕ್ ಸಾಧ್ಯ ಅಂತ ಕೇಳಿದವಾಗ ಅಂತವ್ರಿಗೆ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕೆರಿಯರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಓಕೆ, ಈ ಕೆರಿಯರ್ ಆಪ್ಟಿಟ್ಯೂಡ್ ಟೆಸ್ಟ್ ಏನಂತಂದ್ರೆ ಇದು ಮೋಸ್ಟ್ಲಿ ಆನ್ಲೈನ್ ಅಲ್ಲೇ ನಡೆಯುತ್ತೆ. ಇಲ್ಲಿ ಒಂದಿಷ್ಟು ಕ್ವಿಝಸ್ ಇರುತ್ತೆ, ಕ್ವಿಜ್ ಕ್ವೆಶನ್ಸ್ ಇರುತ್ತೆ. ಈ ಕ್ವೆಶನ್ಸ್ಗಳೇನಂತಂದ್ರೆ ಅವರು ಪರ್ಸನಾಲಿಟಿ ಏನು, ಅವ್ರ ವ್ಯಾಲ್ಯೂಸ್ ಏನು, ಅವ್ರ ಸ್ಕಿಲ್ಸ್ಗಳೇನಿದೆ, ಇದಕ್ಕೆ ಸಂಬಂಧಪಟ್ಟಿರುವಂತೆ ಒಂದಿಷ್ಟು ಕ್ವಶನ್ಸ್ ಇರುತ್ತಲ್ಲ, ಅದನ್ನ ಅವ್ರು ಆನ್ಸರ್ ಮಾಡ್ತಾ ಹೋಗ್ತಿದ್ದ ಹಾಗೇನೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ
ಯಾವ್ದು ಸೂಟೇಬಲ್ ಜಾಬ್, ಸೂಟೇಬಲ್ ಫೀಲ್ಡ್ ಯಾವ್ದು ಅವ್ರಿಗೆ, ಅವ್ರು ಯಾವ್ದ್ರಲ್ಲಿ ಹೋದ್ರೆ ಅವ್ರು ಮುಂದೆ ಹೋಗ್ತಾರೆ ಅನ್ನೋದನ್ನ ಈಸಿಯಾಗಿ ಅಲ್ಲಿ ಕಂಡು ಬಿಡ್ಬೋದು ನಾವು. ಓಕೆ, ಸೊ ಇದು ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ. ಇದನ್ನ ಮಾಡೋದ್ರ ಮೂಲಕ ನಾವು ಅವರ ಕೆರಿಯರ್ ಅಸೆಸ್ಮೆಂಟ್ ನ ಮಾಡಬಹುದು. ಸೊ ಅವಾಗ್ಲೇ ಹೇಳಿದಾಗೆ ಇಲ್ಲಿ ನೋಡಿ, ಸ್ಟ್ರೆಂತ್ ಮೇಲೆ, ಅವ್ರಿಗಿರುವಂತಹ ಸ್ಟ್ರೆಂತ್ ಮೇಲೆ, ನಾನು ಕನ್ನಡದಲ್ಲಿ ಬರ್ದಿದ್ದೀನಿ ಮೇಲೆ, ನಿಮ್ಮ ಬಲವಾದ ವಿಷಯದ ಆಧಾರದ ಮೇಲೆ ಉದ್ಯಮವನ್ನ ಆಯ್ಕೆ ಮಾಡ್ಕೊಳ್ಳೋದು. ಆ ಇಂಡಸ್ಟ್ರಿ ಅಂತ ಮಾತಾಡಿದ್ವಲ್ಲ ನಾವು, ಉದ್ಯಮ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನಾನು, ಬಯಾಲಜಿನಲ್ಲಿ ನಾನು ಉತ್ತಮ ಅಂಕಗಳನ್ನ ಗಳಿಸಿದ್ದೀನಿ ಅಥವಾ ನನ್ಗೆ ಅದರಲ್ಲಿ ಚೆನ್ನಾಗಿದ್ದೀನಿ ಅಂತಂದ್ರೆ, ಸ್ಕೋರ್ ಮಾಡಿದ್ದೀನಿ ಅಂತಂದ್ರೆ, ನಾನು ಯಾವ್ದಾವ್ದ್ರಲ್ಲಿ ಹೋಗ್ಬೋದು, ಹೆಲ್ತ್ ಕೇರ್ ಅಥವಾ ಆರೋಗ್ಯದ ಉದ್ಯಮದಲ್ಲಿ ನಾನು ಕೆಲಸ ಮಾಡ್ಬೋದು, ಆಹಾರ ಮತ್ತು ಕೃಷಿಲಿ ಹೋಗ್ಬೋದು, ಕ್ರೀಡೆಯಲ್ಲಿ ಹೋಗ್ಬೋದು, ಪೌಷ್ಟಿಕಾಂಶ ಮತ್ತು ಫಿಸಿಯೋಥೆರಪಿ ಅಂತ ಕೊಟ್ಟಿದ್ದಾರೆ, ಶಿಕ್ಷಣದಲ್ಲೂ ಇರ್ಬೋದು, ನಾನು ಎಜುಕೇಶನ್ ಫೀಲ್ಡ್ ಅಲ್ಲೂ ಕೂಡ ಹೋಗ್ಬೋದು, ಮತ್ತೆ ಸಿವಿಲ್ ಸರ್ವಿಸಸ್ ಅಲ್ಲಿ ಕೂಡ ನಾನು ನನ್ನ ಇಂಡಸ್ಟ್ರಿನ ಸೆಟ್ ಮಾಡಿ ನನ್ನ ಲಾಂಗ್ ಟರ್ಮ್ ಗೋಲ್ನ ನಾನು ಮುಂದೆ ತಗೊಂಡು ಹೋಗುವಂಥದ್ದು. ಸೈನ್ಸ್ ಅಂಡ್ ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿದ್ರೆ, ಗಣಿತ ಮತ್ತು ವಿಜ್ಞಾನ ವಿಷಯಗಳೆಲ್ಲ ಚೆನ್ನಾಗಿದ್ರೆ, ಕನ್ಸ್ಟ್ರಕ್ಷನ್ ಫೀಲ್ಡು, ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ, ಆಟೋಮೊಬೈಲು, ಮೀಡಿಯಾ ಟೆಕ್ನಿಕಲ್ ರೋಲ್ಸ್ ಇರುತ್ತೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದೆ, ಮತ್ತೆ ಎಜುಕೇಶನ್ ಫೀಲ್ಡ್ ಅಲ್ಲಿ ಹೋಗ್ಬೋದು, ಮತ್ತೆ ಸಿವಿಲ್ ಸರ್ವಿಸಸ್ ಫೀಲ್ಡ್ ಅಲ್ಲೂ ಕೂಡ ಹೋಗಿ ಅವರು ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಕ್ರೀಡೆ. ನಾನು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿದ್ದೀನಿ ಅನ್ನೋರಿಗೆ, ಸ್ಪೋರ್ಟ್ಸ್ ಅಲ್ಲಿ ಏನಂದ್ರೆ ಪೊಲೀಸ್ ಫೀಲ್ಡ್ ನ ಅವರು ಇದು ಮಾಡ್ಕೊಳ್ಳೋಂಥದ್ದು. ಕ್ರೀಡೆ, ಸ್ಪೋರ್ಟ್ಸ್ಗೆ ಅಂತಾನೆ ಇವಾಗ್ಲೇನೆ ಸುಮಾರು ಕೋರ್ಸ್ಗಳನ್ನ ಗ್ರಾಜುಯೇಷನ್ಗಳನ್ನ ಇವಾಗ BA ಇನ್ ಸ್ಪೋರ್ಟ್ಸ್ ಆ ಥರದ್ದೆಲ್ಲ ಒಂದಿಷ್ಟು ಹೋಸ್ಟ್ ಮಾಡಿದ್ರೆ ಅದ್ರಲ್ಲಿ ಮುಂದೆ ಹೋಗುವಂಥದ್ದು. BPEd ಅಂತ ಒಂದಿದೆ, ಅದ್ರಲ್ಲಿ ಮುಂದುವರಿಯುವಂಥದ್ದು. ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಗಳಲ್ಲಿ ಜಾಯ್ನ್ ಆಗುವಂಥದ್ದು, ಅಥವಾ ಸ್ಪೋರ್ಟ್ಸ್ಗಳಲ್ಲಿ, ಎಜುಕೇಶನ್ ಫೀಲ್ಡ್ಗಳಲ್ಲಿ, ಈ ಥರದಲ್ಲಿ ಮುಂದುವರಿಯುವಂಥದ್ದು. ಸಾಮಾಜಿಕ ಅಧ್ಯಯನ ಮತ್ತು ಸಂವಹನ ಅಂದ್ರೆ ಸೋಷಿಯಲ್ ಸ್ಟಡೀಸ್ ಮತ್ತೆ ಕಮ್ಯುನಿಕೇಶನ್ ಚೆನ್ನಾಗಿದೆ ನಮ್ದು ಅಂತ ಅನ್ನೋವಾಗ ಅವರು ಸೋಷಿಯಲ್ ವರ್ಕ್ ಅಂತ ಒಂದಿದೆ, ಪ್ರೊಫೆಷನಲ್ ಸೋಷಿಯಲ್ ವರ್ಕ್, ಈ BSW MSW ಗಳಿರುವಂತದ್ದಾಗ್ಲಿ, ಆಮೇಲೆ ಸಿವಿಲ್ ಸರ್ವಿಸಸ್ ಇದೆ, BPO ಇದೆ, ಎಜುಕೇಶನ್ ಫೀಲ್ಡ್ ಇದೆ, ಲಾ ಇದೆ, ಹೋಟೆಲ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಇದೆ, ಮತ್ತೆ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ಈ ಸೋಷಿಯಲ್ ಸ್ಟಡೀಸ್ ಜೊತೆಗೆ ಕಮ್ಯುನಿಕೇಶನ್ ನ ಯಾರು ಚೂಸ್ ಮಾಡ್ತಾರೆ, ಅದ್ರಲ್ಲಿ ಚೆನ್ನಾಗಿದ್ದಾರೆ ಅವರು ಕಮ್ಯುನಿಕೇಶನ್ ಅಲ್ಲಿ ಅನ್ನೋರು, ಈ ತರದ ಫೀಲ್ಡ್ಗಳಿಗೆ ನಾವು ಕಳಿಸುವಂಥದ್ದು. ಇಲ್ಲಿ ಇನ್ನೊಂದು ತರದ ಕಮ್ಯುನಿಕೇಶನ್ ಬರುತ್ತೆ, ಕಮ್ಯುನಿಕೇಶನ್ ಅಂಡ್ ಲ್ಯಾಂಗ್ವೇಜಸ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ಕಮ್ಯುನಿಕೇಶನ್ ಅಲ್ಲಿ ನಾನು ಆವಾಗಲೇ ಹೇಳಿದಾಗೆ ಸೋಷಿಯಲ್ ಸ್ಟಡೀಸ್ ಜೊತೆಗೆ ಕಮ್ಯುನಿಕೇಶನ್, ಪ್ರೀವಿಯಸ್ ಸ್ಲೈಡ್ ಅಲ್ಲಿ. ಓಕೆ, ಸೊ ಇಲ್ಲಿ ಬರುವಾಗ ಕಮ್ಯುನಿಕೇಶನ್ ವಿತ್ ಲ್ಯಾಂಗ್ವೇಜಸ್, ನನಗೆ ಇಂಗ್ಲಿಷ್ ಚೆನ್ನಾಗಿದೆ, ನನ್ನ ಫ್ಲೂಯೆನ್ಸಿ ಚೆನ್ನಾಗಿದೆ, ಕನ್ನಡದ ಫ್ಲೂಯೆನ್ಸಿ ಚೆನ್ನಾಗಿದೆ ಅನ್ನೋವಾಗ BPOಗಳಿದೆ, ಸುಮಾರು BPOಗಳಲ್ಲಿ ಹೋಗುವಂಥದ್ದು. ಆಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿಲಿ ಹೋಗುವಂಥದ್ದು, ಮತ್ತೆ ಎಜುಕೇಶನ್ ಫೀಲ್ಡ್ ಅಲ್ಲೂ ಅಷ್ಟೇ. ಲ್ಯಾಂಗ್ವೇಜ್ಗಳಿಗೆ ಇವಾಗ ಬೆಂಗಳೂರಲ್ಲಿ ಲ್ಯಾಂಗ್ವೇಜ್ ಟೀಚರ್ಸ್ಗಳು ಸಿಗ್ತಲ್ಲ, ಎಸ್ಪೆಷಲಿ ಕನ್ನಡ ಲ್ಯಾಂಗ್ವೇಜ್ ಟೀಚರ್ಸ್ ಇರ್ಬೋದು. ಹಾಗೆ ಅದಾದ್ಮೇಲೆ ನೆಕ್ಸ್ಟ್ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ಇವಾಗ್ಲೂ ಕನ್ನಡ ಸ್ಪಷ್ಟವಾಗಿ ಮಾತಾಡುವಂಥವ್ರಿಗೆ, ಆರ್ಟಿಕ್ಯುಲೇಟ್ ಮಾಡೋವಂಥವ್ರಿಗೆ, ಇಂಗ್ಲಿಷ್ಗಳನ್ನ ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡೋವಂಥವ್ರಿಗೆ, ಫ್ಲೂಯೆನ್ಸಿ ಇರೋರಿಗೆ, ಬೇರೆ ಬೇರೆ ಇನ್ನು ಜರ್ಮನ್, ಫ್ರೆಂಚು, ಬೇರೆ ಬೇರೆ ತರದ ಲ್ಯಾಂಗ್ವೇಜ್ಗಳನ್ನ ಕಲಿತು ಮಾತಾಡೋಂಥವ್ರಿಗೆ ಇವಾಗ್ಲೂ ಸ್ಕೋಪ್ ಇದೆ. ಆ ತರದೊಂದು ಉದ್ಯಮಗಳಲ್ಲಿ ಅವರು ತೊಡಗಿಸ್ಕೊಂಡು ಅವ್ರ ಲಾಂಗ್ ಟರ್ಮ್ ಗೋಲ್ನ ತಗೊಂಡು ಹೋಗುವಂಥದ್ದು ಮುಂದೆ. ನೆಕ್ಸ್ಟ್ ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿದ್ದೀನಿ ನನ್ನವ್ರಿಗೆ, ಅಗೇನ್ ಎಜುಕೇಶನ್ ಫೀಲ್ಡ್ ಇದೆ, ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಇದೆ, BFSI ಅಂದ್ರೆ ಬಿಸ್ನೆಸ್, ಫೈನಾನ್ಸ್, ಸರ್ವಿಸಸ್ ಮತ್ತೆ ಇನ್ಶೂರೆನ್ಸ್ ಅಂತ ಬರುತ್ತೆ. ಮೋರ್ ಆಫ್ ಲೈಕ್ ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ, ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಬರುವಂತದ್ದು ಜಾಬ್ಗಳು. ಅಗೇನ್ BPO ಕೂಡ ಇದೆ ಮ್ಯಾಥ್ಸ್ ಅಲ್ಲಿ ಇರೋರಿಗೆ. ಈ ತರದ ಒಂದಿಷ್ಟು ಫೀಲ್ಡ್ಗಳಿದೆ. ಇದ್ರ ಜೊತೆಗೆ ಒಂದಿಷ್ಟು ಕ್ರಿಯೇಟಿವ್ ಆರ್ಟ್ಸ್, ನಿಮ್ಗೆಲ್ಲ ಗೊತ್ತೇ ಇರೋದು. ಒಂದ್ ಮಗುಗೆ, ಯಾವ್ದೋ ಒಂದ್ ಮಗುಗೆ ಆರ್ಟ್ಸ್, ಅವನೇನೋ ಪೇಂಟಿಂಗ್ ಚೆನ್ನಾಗಿ ಮಾಡ್ತಾನೆ, ಪ್ಲೇ ಬ್ಯಾಕ್ ಸಿಂಗರ್, ಡ್ಯಾನ್ಸ್ ಮಾಡ್ತಾನೆ, ಅಥವಾ ಇನ್ಯಾವುದೋ ಒಂದು ಆರ್ಟ್, ಕ್ಲೇ ಮಾಲ್ಡಿಂಗ್ ಇದೆ, ಆರ್ಟಿಸ್ಟ್ ಇದ್ದಾನೆ ಅವನು ಅಥವಾ ಅವಳು ಅಂತ ಅನ್ನೋವಾಗ ಅವ್ರಿಗೆ ಮೀಡಿಯಾ ಇದೆ, ಎಜುಕೇಶನ್ ಫೀಲ್ಡ್ ಇದೆ, ಟೆಕ್ಸ್ಟೈಲ್ಸ್ ಮತ್ತೆ ಫ್ಯಾಷನ್ ಡಿಸೈನಿಂಗ್ ಇದೆ, ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಇದೆ. ಇವಾಗಂತೂ ಮತ್ತೆ ಅನಿಮೇಷನ್ ಅಂತ ಬಂದಿದೆ, ಇದು ಮಕ್ಕಳಿಗೆ. ನೆಕ್ಸ್ಟ್ ಈಗ ನಾವು ನೋಡೋದಾದ್ರೆ ಇವಾಗ ಮೋಸ್ಟ್ಲಿ ಈಗ ಈ ವರ್ಕ್ ಕಲ್ಚರ್ಗಳು, ಜಾಬ್ ಸೆಕ್ಟರ್ಗಳು ಚೇಂಜ್ ಆಗ್ತಾ ಇದ್ದಂಗೆ ಇನ್ನೂ ಸ್ಕೋಪ್ಗಳು ಮತ್ತೆ ಜಾಸ್ತಿ ಬರ್ತಾ ಹೋಗ್ತಾ ಇದೆ. ಈ ತರದ್ರಲ್ಲಿ ಮಕ್ಕಳಿಗೆ ತೊಡಗಿಸ್ಕೊಳ್ಳೋದಕ್ಕೆ ನಾವು ಸಜೆಸ್ಟ್ ಮಾಡುವಂಥದ್ದು. ಇನ್ನೊಂದಿಷ್ಟು ಮಾತಾಡೋದಾದ್ರೆ, ಇನ್ನು ಈಗ ಇದು ಟ್ರೆಂಡ್ ಅಲ್ಲಿ ಇರುವಂತದ್ದು, ಇದು ಮೋಸ್ಟ್ಲಿ ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಮೇಲೆ ಒಂದಿಷ್ಟು ಲಾಂಗ್ ಟರ್ಮ್ ಗೋಲ್, ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಅಂತಂದ್ರೆ ಅವ್ರಿಗಿರುವಂತ ಕೌಶಲ್ಯ. ಫಾರ್ ಎಕ್ಸಾಂಪಲ್, ನಾವು ಆಗ್ಲೇ ಹೇಳಿದ್ವಲ್ಲ,
ನನಗೆ ಕುಕಿಂಗ್ ಚೆನ್ನಾಗಿ ಬರುತ್ತೆ, ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ, ನಾನು ಯಾಕೆ ಮಾಸ್ಟರ್ ಶೆಫ್ ಆಗಬಾರ್ದು? ಮಾಸ್ಟರ್ ಶೆಫ್ ಆಗೋದು ಅವ್ರ ಕೆರಿಯರ್ ಗೋಲ್ ಆಗಿರುತ್ತೆ. ಸೊ ಹಂಗೇನೆ ತೋಟಗಾರಿಕೆ, ಮೆಕ್ಯಾನಿಕ್, ಬ್ಯೂಟಿ ಕೇರು, ಡೆಕೋರೇಷನ್ನು, ಓಕೆ, ಈ ಥರದ್ರಲ್ಲಿ ಹೇಗೆ ಆ, ಈಗಿನ ಟ್ರೆಂಡಿಂಗ್ ಜಾಬ್ಸ್ ಈಗ ಏನ್ ನಡೀತಾ ಇದೆ, ಜಾಬ್ ಮಾರ್ಕೆಟಲ್ಲಿ ಯಾವ್ದಕ್ಕೆ ಜಾಸ್ತಿ ಸ್ಕೋಪ್ ಇದೆ, ಈ ಥರದನ್ನ ಇಟ್ಕೊಂಡು ಮಾತಾಡೋದಾದ್ರೆ, ಆಟೋಮೊಬೈಲ್ ಇದೆ, ವೊಕೇಶನಲ್ ಟ್ರೈನಿಂಗ್ಸ್ ಇದೆ, ಫ್ಯಾಷನ್ ಅಂಡ್ ಟೆಕ್ಸ್ಟೈಲ್ ಇದೆ, ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಇದೆ, ಫುಡ್ ಅಂಡ್ ಅಗ್ರಿಕಲ್ಚರಲ್ ಫೀಲ್ಡ್ ಇದೆ. ಇದರಲ್ಲೆಲ್ಲಾನು ಅವರು ತೊಡಗಿಸ್ಕೊಂಡು ಲಾಂಗ್ ಟರ್ಮ್ ಅಲ್ಲಿ ಅವ್ರ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು, ಈ ಥರದ ಅವಕಾಶಗಳಿದೆ. ಸೊ ಇಷ್ಟು ಕೆರಿಯರ್ ಪಾತ್ ಇದೆ. ಈ ಪಾತ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಮೊದಲು. ನಾವು ಆವಾಗಲೇ ಮಾತಾಡಿದ್ವಲ್ಲ, ಸ್ಕಿಲ್ಲು, ಇಂಟ್ರೆಸ್ಟು, ನಾಲೆಜು, ವ್ಯಾಲ್ಯೂ ಇದೆಲ್ಲ ಮಾತಾಡಿದ್ವಲ್ಲ. ಅದೆಲ್ಲಾನು ಅಸೆಸ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಮಗು ಅಥವಾ ಯುವಕ ಯುವತಿ ಯಾವ ಫೀಲ್ಡ್ ಅಲ್ಲಿ ಯಾವ ಪಾತ್ರನ ಹಿಡ್ಕೊಂಡು ಹೋದ್ರೆ ಅವರ ಲಾಂಗ್ ಟರ್ಮ್ ಗೋಲ್ನ ಅವರು ರೀಚ್ ಮಾಡೋದಕ್ಕೆ ಸಾಧ್ಯ, ಅವ್ರ ಕೆರಿಯರ್ನ ಬಿಲ್ಡ್ ಮಾಡ್ಕೊಳಕ್ ಸಾಧ್ಯ ಅನ್ನೋದನ್ನ ನಾವು ಈಸಿಯಾಗಿ ಅಸೆಸ್ ಮಾಡಿ ಈ ಥರದನ್ನ ಅವ್ರಿಗೆ ಬಿಡಿಸಿ ಹೇಳುವಂಥದ್ದು. ಇದು ಕೆರಿಯರ್ ಪಾತ್ವೇಸ್ ನಾನು ನಿಮ್ಗೆ ಎಷ್ಟೋ ತನಕ ಮಾತಾಡಿರುವಂಥದ್ದು. ಈಗ ಒಂದು ಕ್ವೆಶನ್ ಇದೆ. ಸೊ ವಾಟ್ ಡು ಯು ಮೀನ್ ಬೈ ಕೆರಿಯರ್ ಗೈಡೆನ್ಸ್ ಅಂತ? ಕೆರಿಯರ್ ಗೈಡೆನ್ಸ್ ಅಂದ್ರೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಯಾರಿಗಾದ್ರೂ ಇದ್ರ ಬಗ್ಗೆ ಚಾಟ್ ಬಾಕ್ಸ್ ಬೇಡ, ಪ್ರಾಬಬ್ಲಿ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಐ ಥಿಂಕ್ ಸರ್ ಮ್ಯೂಟ್ ಮಾಡಿ. ಹಲೋ ಹಾ ಸರ್ ಹೇಳಿ. ಸರ್, ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಾ. ಅವರು ಯಾವ ಒಂದು ಕಾನ್ಸೆಪ್ಟ್ ಅಲ್ಲಿ ಅವರು ಸ್ಟ್ರಾಂಗ್ ಇದ್ದಾರೆ, ಅದಕ್ಕೆ ಆಧಾರವಾಗಿ ಅವರ ಮುಂದಿನ ಕೆರಿಯರ್ ಬಗ್ಗೆ ನಾವು ಅವ್ರಿಗೆ ಗೈಡ್ ಮಾಡಬಹುದು ಅಂತ ಅನ್ಸುತ್ತೆ. ಓಕೆ. ಅವರ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್, ಅದರಲ್ಲಿ ಸ್ಟ್ರೆಂತ್ಸ್ ಗೆ ಹೆಚ್ಚು ಒತ್ತನ್ನ ಕೊಟ್ಟು ಅವ್ರಿಗೆ, ಈಗ ಎಲ್ಲಾ ಮಕ್ಕಳಿಗೂ ಜನರಲ್ ಆಗಿ ಕೇಳಿದ್ರೆ ಎವ್ರಿ ಒನ್ ವಾಂಟ್ ಟು ಬಿಕಮ್ ಅ ಡಾಕ್ಟರ್ಸ್ ಅಂಡ್ ಇಂಜಿನಿಯರ್ಸ್, ಬಟ್ ಅದವರ ಮೇನ್ ಆಗಿರುವಂತಹ ಟಾರ್ಗೆಟ್ಸ್ ಆಗಿರೋದಿಲ್ಲ. ಅವರು ಜನರಲ್ ಆಗಿ ಅದನ್ನ ಹೇಳ್ತಿರ್ತಾರೆ. ಅದು ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅವರ ಸ್ಟ್ರೆಂತ್ಸ್ ಯಾವ್ದಿದೆ, ವೀಕ್ನೆಸಸ್ ಮೇಲೆ ಯಾವ ಕೆರಿಯರ್ ಗೈಡೆನ್ಸ್ ಅಂದ್ರೆ ನಿಮ್ ಪ್ರಕಾರ ಅವ್ರ ಸ್ಕಿಲ್ ಮತ್ತೆ ಅವ್ರ ಇಂಟ್ರೆಸ್ಟ್ ಗಳನ್ನ ನೋಡಿ ಅವ್ರಿಗೆ ಗೈಡ್ ಮಾಡುವಂತದ್ದು ಅಲ್ವಾ? ಮಾಡಬಹುದು. ಹೌದು ಸರ್. ಓಕೆ, ನೆಕ್ಸ್ಟ್ ಬೇರೆಯವ್ರು ಯಾರಾದ್ರೂ ನಿಮ್ಮ ವ್ಯಾಖ್ಯೆ ಸರ್ ಈಗ ಸರ್ ಈಗ ಒಬ್ಬ ಸ್ಟೂಡೆಂಟ್ ಅವನು ಚಿತ್ರ ಬರೆಯೋದ್ರಲ್ಲಿ ಸ್ವಲ್ಪ ಮುಂದಿರ್ತಾನೆ ಸರ್. ಓಕೆ. ಅವನಿಗೆ ಆರ್ಥಿಕವಾಗಿ ಸ್ವಲ್ಪ ಏನಾದ್ರೂ ಹೆಲ್ಪ್ ಮಾಡ್ತಾ ಹೋದ್ರೆ ಅವ್ನು ಮುಂದುವರಿಯಲಿಕ್ಕೆ ಸಾಧ್ಯ ಇದೆ ಸರ್. ಅಲ್ಲ, ಜಸ್ಟ್ ಓಕೆ, ಅದ್ ನಿಮ್ ಪಾಯಿಂಟ್ ಆಫ್ ವ್ಯೂ ಇರ್ಬೋದು, ಅಥವಾ ಹಿಂಗ್ ಮಾಡಿದ್ರೆ ಹಿಂಗ್ ಹೋಗ್ಬೋದು ಅಂತ ಇರ್ಬೋದು. ನಾನ್ ಕೇಳ್ತಾ ಇರೋದು, ಈ ಕೆರಿಯರ್ ಗೈಡೆನ್ಸ್ ಅಂದ್ರೆ ಏನು? ಬರೀ ಗೈಡ್ ಮಾಡೋದಾ? ಗೈಡೆನ್ಸ್ ಅಂದ್ರೆ ಏನು? ಗೈಡೆನ್ಸ್ ಅಂದ್ರೆ ಏನು? ಅವ್ರು ಹೇಳ್ದಾಗನೆ ಯಾವ ಒಂದು ಫೀಲ್ಡ್ ಆಸಕ್ತಿ ಇದೆಯೋ ಅದ್ರಲ್ಲಿ ಅದ್ರ ಮುಂದಿನ ಏನೇನು ಬರುತ್ತೆ ಆಗುವಗಳನ್ನ ತಿಳಿಸ್ಕೊಂಡ್ತಕ್ಕಂಥದ್ದು ಕೆರಿಯರ್ ಗೈಡೆನ್ಸ್. ಓಕೆ, ಗೈಡೆನ್ಸ್. ಸೊ ಗೈಡೆನ್ಸ್ ಅನ್ನೋದನ್ನ ನಾನು ಇಲ್ಲಿ ಆಲ್ರೆಡಿ ಒಂದು ನೋಟಲ್ಲಿ ಹಾಕಿದ್ದೀನಿ. ಮೋಸ್ಟ್ಲಿ ನೀವೆಲ್ಲ ಹೇಳಿರೋದೆಲ್ಲ ಸರಿ ಸರ್. ಓಕೆ, ಮೋಸ್ಟ್ಲಿ ನಿಮ್ಮ ಪರ್ಸೆಪ್ಷನ್ಗಳಲ್ಲಿ, ಕಾಂಟೆಕ್ಸ್ಗಳಲ್ಲಿ ನೋಡೋದಾದ್ರೆ, ನೀವು ವರ್ಕ್ ಮಾಡ್ತಿರೋ ಮಕ್ಕಳು ಗ್ರೂಪ್ಗಳ ಜೊತೆ ನೀವು ಕೆಲಸ ಮಾಡೋದೆಲ್ಲ ನೋಡೋದಾದ್ರೆ, ಓಕೆ, ಯು ಆರ್ ರೈಟ್. ಎಕ್ಸಾಂಪಲ್ ಸರ್, ಈಗ ಸರ್ NEP ಸಿಲೆಬಸ್ ಬೇಸ್ ಮಾಡಕ್ ಹೊರಟಿದ್ರಲ್ಲ, ದಟ್ ಶುಡ್ ಬಿ, ಅದು ಕೂಡ ಒಂದು ಕೆರಿಯರ್ ಗೈಡೆನ್ಸ್ ಮೇಲೆ ಮಾಡಕ್ ಹೊರಟಿದ್ದವರು. ಮಕ್ಕಳಿಗೆ ಇಂಟ್ರೆಸ್ಟ್ ಇರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ಕೊಟ್ಟು ಅವರನ್ನ ಆ ಫೀಲ್ಡ್ ಅಲ್ಲಿ ಮುಂದುವರೆಕ್ ಪ್ಲಾನ್ ಮಾಡ್ಕೊಂಡಿದ್ದಾರೆ NEP ನಲ್ಲಿ. ಸೊ ಹಂಗಾಗಿ ಹೈಸ್ಕೂಲ್ ಲೆವೆಲ್ ಇಂದಾನೆ ಅದು ಶುರು ಆಗುತ್ತೆ ಸರ್ ಅವ್ರಿಗೆ. NEP ಎಸ್ ಸರ್, NEP ಬೇಸ್ಡ್ ಕೋರ್ಸಸ್ ಏನಿದೆಯಲ್ಲ, ದಟ್ ಶುಡ್ ಬಿ ಯಾವ ಫೀಲ್ಡ್ ಅಲ್ಲಿ ಆಸಕ್ತಿ ಇದೆಯೋ ಬೇಸಿಕಲಿ 2 ಸಬ್ಜೆಕ್ಟ್ ತಗೊಂಡು ಆತ ಮುಂದುವರಿಬೇಕಾಗುತ್ತೆ. ಯಾವ ಮಕ್ಕಳಿಗೆ ಆಪ್ಷನ್ ಇದೆ ಅದು. ಓಕೆ ಸರ್, ಓಕೆ, ಲೆಟ್ಸ್ ನಾಟ್ ಗೆಟ್ ಇನ್. ಓಕೆ, ಫೈನ್ ಸರ್, ದಟ್ಸ್ ಅ ಗುಡ್ ಪಾಯಿಂಟ್, ವ್ಯಾಲಿಡ್ ಪಾಯಿಂಟ್. ನಮಗೂ ಇದ್ರ ಬಗ್ಗೆ ತುಂಬಾ ಕಡಿಮೆ ಅವೇರ್ನೆಸ್ ಇತ್ತು. ನೀವು ಆ ಪಾಯಿಂಟ್ ನ ತಂದು ಮಧ್ಯದಲ್ಲಿ ಜೋಡಿಸಿ ಹೇಳಿದ್ದಕ್ಕೆ ಥ್ಯಾಂಕ್ ಯು. ಬಟ್ ಈಗ ಕೆರಿಯರ್ ಗೈಡೆನ್ಸ್ ಅನ್ನೋದಂದ್ರೆ ಏನು? ಓಕೆ, ಅದನ್ನ ನಾವು ನೋಡೋಕೆ ಪ್ರಯತ್ನ ಪಡೋಣ. ಒಂದು ಓಕೆ, ಗೈಡೆನ್ಸ್ ಅಂತಂದ್ರೆ ಒಂದು ಅಡ್ವೈಸ್ ಕೊಡೋದು, ಓಕೆ, ಒಂದು ದಿಕ್ಕು ತೋರಿಸೋದು, ಶೋಯಿಂಗ್ ಅ ಡೈರೆಕ್ಷನ್ ಅಲ್ವಾ? ಕೆರಿಯರ್ ಗೈಡೆನ್ಸ್ ಅಂತಂದ್ರೆ ಅಲ್ಲಿ ಆಲ್ರೆಡಿ ನಾನು ಡೆಫಿನೇಷನ್ ಹಾಕಿದ್ದೀನಿ. ಇದೊಂದು ರೀತಿಯ ಅಡ್ವೈಸಿಂಗ್, ಒಂದು ಪ್ರೊಫೆಷನಲ್ ಆಗಿ ಒಂದು ಕೆರಿಯರ್ ರಿಲೇಟೆಡ್ ಆಗಿರುವಂತದ್ದನ್ನ, ಒಂದು ಜಾಬ್ ರಿಲೇಟೆಡ್ ಆಗಿರುವಂತದ್ದನ್ನ, ಒಂದು ನಾಟ್ ವೇಟ್ Is my screen visible? No,
ಮಹಾದೇವ್ ಈಗ No, 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 sir, no, sir. ಇಲ್ಲಿವರೆಗೂ ಪ್ರೆಸೆಂಟ್ ಆಗ್ತಿತ್ತು. ಜಸ್ಟ್ ಅ ಸೆಕೆಂಡ್. ಓಕೆ, ಇವಾಗ ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಿಲ್ಲ ಸರ್. ಈಗ ಈಗ ಕಾಣಿಸ್ತಾ ಇದೆ. ಓಕೆ ಸರ್. So, ಈ ಕಾಣಿಸ್ತಾ ಕೆರಿಯರ್ ಇದೆ, ಗೈಡೆನ್ಸ್, ಕಾಣಿಸ್ತಾ ಇದೆ. ಓಕೆ, ಕೆರಿಯರ್ ಸರ್ ಗೈಡೆನ್ಸ್, ಸಾರಿ, ಸರ್ ಕರಿಯರ್ ಗೈಡೆನ್ಸ್ ಮೀನ್ಸ್ ಹಾ, ಒಂದು ಡೈರೆಕ್ಷನ್ ಆರ್ ಮಾರ್ಗ, ಒಂದು ಸೂಚಿಯನ್ನು ಸೂಚಿಸುವಂತಹ ಕ್ರಮ ಮಕ್ಕಳಿಗೆ. ಈ ಡೈರೆಕ್ಷನ್ ಅಲ್ಲೇ ಹೋಗು, ಈ ದಿಕ್ಕಿನಲ್ಲಿ ಹೋದ್ರೆ ಈ ರೀತಿ ಬೆಳವಣಿಗೆ ಆಗ್ತೀಯಾ, ಮುಂದೆ ಇಂಪ್ರೂವ್ಮೆಂಟ್ ಹೋಗು ಅನ್ನೋದನ್ನು ಒಂದು ದಿಕ್ಕನ್ನು ಸೂಚಿಸೋದು ಸರ್. ಯಾರಿಗೆ ತೋರ್ಸೋದು ಸರ್ ಇದು ದಿಕ್ಕು? ಮಕ್ಕಳಿಗೆ ಡೈರೆಕ್ಷನ್ ಕೊಡೋದು ಸರ್. ಮಕ್ಕಳಿಗೆ ತೋರಿಸುವಂಥದ್ದು. ಸೊ ಈಗ ಓಕೆ ಫೈನ್, ಮುಂದೆ ಒಂದು ಟರ್ಮ್ ಬರುತ್ತೆ, ಅದಕ್ಕೋಸ್ಕರ ಮೋಸ್ಟ್ಲಿ ಇದು ಕನೆಕ್ಟ್ ಆಗೋ ರೀತಿ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಗೈಡೆನ್ಸ್ ಅನ್ನೋದು ಯಾರಿಗಾದ್ರೂ ನಾವು ಅಡ್ವೈಸ್ ಮಾಡುವಂಥದ್ದು, ಹೋಗು ಈ ತರ ಮಾಡು, ಅದು ಸೂಟೇಬಲ್ ಆಗಿರುವಂಥದ್ದು, ಅವ್ರ ಕೆರಿಯರ್ಗೆ ಸೂಟೇಬಲ್ ಆಗಿರುವಂಥದ್ದು, ಮತ್ತೆ ಅವ್ರು ಮಾಡೋ ಕೆಲಸಗಳಿಗೆ ಸೂಟೇಬಲ್ ಆಗಿರುವಂಥದ್ದು, ಅದನ್ನ ಮುಂದೆ ತಗೊಂಡು ಹೋಗೋದಕ್ಕೆ ನಾವು ಗೈಡ್ ಮಾಡೋದನ್ನ ನಾವು ಕೆರಿಯರ್ ಗೈಡೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವೇನು ವೃತ್ತಿ ಅಂತ ಹೇಳ್ತೀವಲ್ಲ, ನಿಮ್ಮ ವೃತ್ತಿ ಪರತೆನ ನೀವು ಬರೀ ಟೀಚರ್ಗೆ ಮಾತ್ರ ಸೀಮಿತಗೊಳಿಸ್ತೇನೆ, ಅದನ್ನೇ ನೀವು ನೆಕ್ಸ್ಟ್ CRC ಲೆವೆಲ್ ವರ್ಗು ತಗೊಂಡೋಗಿ, BRC ಲೆವೆಲ್ ವರ್ಗು ತಗೊಂಡೋಗಿ, BO ಲೆವೆಲ್ ವರ್ಗು ತಗೊಂಡೋಗಿ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಾದ್ರೂ ಒಬ್ರು ಮೆಂಟರಿಂಗ್ ಮಾಡ್ತಿರ್ತಾರಲ್ಲ, ಗೈಡರ್ ಇರ್ತಾರಲ್ಲ ಒಬ್ರು ನಿಮ್ಗೆ, ಸೊ ಅದನ್ನ ನಾವು ಕೆರಿಯರ್ ಗೈಡೆನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ನಿಮ್ಮ ಫೀಲ್ಡ್ ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ ಆ ರೀತಿಯ ಕಾಂಟ್ರಿಬ್ಯೂಟಿಂಗ್, ಫಾರ್ ಎಕ್ಸಾಂಪಲ್ ಮುಂದೆ ಹೋಗು, ನಿನ್ನ ಇಡೀ ಕೆರಿಯರ್ನ ನೀನ್ ಮುಂದೆ ತಗೊಂಡು ಮುಂದಿನ ಸ್ಟೆಪ್ ತಗೊಂಡು ಹೋಗೋದಕ್ಕೆ ನಿನಗೆ ಬೇಕಾಗಿರುವಂತಹ ಅಡ್ವೈಸ್ ಅಂತ ಹೇಳ್ಬೋದು ನಾವು. ಓಕೆನಾ? ಸರ್ ಈಗ ಇನ್ನೊಂದು ಪದ ಇದೆ ಅಲ್ಲ? ಮಕ್ಕಳಲ್ಲಿ ಹಾ ಸರ್ ಹೇಳಿ. ಮಕ್ಕಳಲ್ಲಿ ಬೌದ್ಧಿಕ ಮಟ್ಟ, ಮಾನಸಿಕ ಮಟ್ಟದಲ್ಲಿ ಮಕ್ಕಳನ್ನು ಬದ್ಧತೆ ಮಾಡಿಕೊಂಡು ಇಂಥ ಕ್ಯಾರಿಯರ್ ಅಲ್ಲಿ ಇಂಥ ಉಪಯೋಗ ಇದೆ, ಈ ರೀತಿ ಮಾಡಿದ್ರೆ ಒಂದು ಒಳ್ಳೆ ಗೋಲ್ ಅನ್ನು ರೀಚ್ ಮಾಡ್ಬೋದು, ಒಳ್ಳೆ ಜಾಬ್ ಅನ್ನು ಪಡೆಯಬಹುದು, ಒಳ್ಳೆ ಪ್ರಮೋಷನ್ ಇರ್ತದೆ ಅಂತ ಹೇಳುವ ಮಟ್ಟದಲ್ಲಿ ಮಗುವನ್ನು ಪ್ರೇರೇಪಣೆ ಮಾಡಿ, ಉತ್ತೇಜನ ನೀಡಿ, ಪ್ರೋತ್ಸಾಹ ಕೊಟ್ಟು ಈ ಗೈಡೆನ್ಸ್ ಅಲ್ಲಿ ಲಾಭ ಇದೆ ಅಂತ ದಿಕ್ಕನ್ನು ತೋರಿಸೋದೇ ಗೈಡೆನ್ಸ್ ಸರ್. ಕರೆಕ್ಟ್, ಆಲ್ ನೀವೇನ್ ಹೇಳಿದ್ರು ಎಲ್ಲ ಕರೆಕ್ಟ್. ಫೈನ್, ವೆಲ್ ಸೆಟ್. ಅದು ಟೀಚರ್ಸ್ ಒಬ್ರು ಸ್ಟೂಡೆಂಟ್ಸ್ ಗೆ ಹೇಳುವಾಗ ಮೋಸ್ಟ್ಲಿ ಈ ತರನೇ ಆರ್ಟಿಕ್ಯುಲೇಟ್ ಮಾಡಿ ಹೇಳ್ಬೋದು ಸರ್. ಓಕೆ, ಅಲ್ಲಿ ಇನ್ನೊಂದು ಪದ ಇದೆ ಸರ್, ನೀವು ಗೈಡೆನ್ಸ್ ಹೇಳಿದ್ರಲ್ಲ ಅವಾಗಲೇ, ಈ ಪದಕ್ಕೂ ಮೋಸ್ಟ್ಲಿ ನಿಮ್ಮಿಂದನೇ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಆನ್ಸರ್ನ. ಕೆರಿಯರ್ ಕೌನ್ಸಿಲಿಂಗ್ ಅಂತ ಒಂದಿದೆ. ಕೆರಿಯರ್ ಕೌನ್ಸಿಲಿಂಗ್ ಅಂದ್ರೆ ಏನು ಸರ್? ಯಾರಾದ್ರೂ ಹೇಳ್ಬೋದು? ಮೋಸ್ಟ್ಲಿ ಈಗ ನೀವು ಮಾತಾಡಿದ್ರಲ್ಲ ಸರ್, ನೀವೇ ಹೇಳಿದ್ರು. ಓಕೆ ಸರ್, ಕೆರಿಯರ್ ಕೌನ್ಸಿಲಿಂಗ್ ಅಂದ್ರೆ ಸಮಸ್ಯೆಗಳನ್ನ ಆಪ್ತ ಸಮಾಲೋಚನೆ. ಸರ್, ಮಗುವಿನ ಇಂಟ್ರೆಸ್ಟ್ ನ ಫಸ್ಟ್ ತಿಳ್ಕೊಂಡು ತದನಂತರ ಅದಕ್ಕೆ ಪೂರಕವಾಗಿ ನಾವು ಅಡ್ವೈಸ್ ಮಾಡೋದು. ಓಕೆ, ಮಗುವಿನ ಆಸಕ್ತಿಗಳನ್ನ ತಿಳ್ಕೊಂಡು, ಓಕೆ, ಗೈಡೆನ್ಸ್ ಎಲ್ಲ ಆತರ ಮಾಡೋದಿಲ್ವಾ ಸರ್ ನಾವು? ಸರ್, ಗೈಡೆನ್ಸ್ ಅಲ್ಲಿ ಪ್ರೊಫೆಷನಲ್ ಏನ್ ಬೇಕು ಅದನ್ನ ಮಾತ್ರ ಹೇಳ್ಕೊಂಡು ಹೋಗ್ತೀವಿ ಸರ್. ಕೌನ್ಸಿಲಿಂಗ್ ಬಂದಾಗ ಅವ್ರ ಪರ್ಸನಲ್ ವಿಚಾರಗಳನ್ನು ಕೂಡ ನಾವು ತಗೊಳ್ತೀವಿ ಪರಿಗಣನೆಗೆ. ಪರ್ಸನಲ್ ಅಂದ್ರೆ ಯಾವ ತರದ ವಿಚಾರಗಳು ಸರ್? ಮನೆ ಆರ್ಥಿಕ ಮಟ್ಟ, ಭೌತಿಕ ಮಟ್ಟವನ್ನ ನಾವು ತಗೊಂಡು ಮುಂದುವರಿತೀವಿ. ಆರ್ಥಿಕ ಮಟ್ಟ, ಬೌದ್ಧಿಕ ಮಟ್ಟ, ಸಮುದಾಯದ ಸಹಭಾಗಿತ್ವ. ಉದಾಹರಣೆಗೆ ಅವ್ನು ಚೆನ್ನಾಗಿ ಹೋಗ್ತಿದ್ದಾನೆ ಅಂದ್ರೆ ಅವ್ರ ಮನೆ ಪಕ್ಕದವ್ರು ಹೆಲ್ಪ್ ಮಾಡಬಹುದು ಅವ್ನಿಗೆ, ಅದ್ ನಮಗೆ ಗೊತ್ತಿರೋದಿಲ್ಲ. ನಾವು ಬರೀ ಗೈಡೆನ್ಸ್ ಬಗ್ಗೆ ಮಾತಾಡ್ತಿರ್ತೀವಿ ಅಷ್ಟೇನೆ. ಕೌನ್ಸಿಲಿಂಗ್ ಮಾಡಿದಾಗ ನಮ್ಗೆ ವಿಚಾರ ಗೊತ್ತಾಗತ್ತೆ. ಮನೆಗಳಿಂದ ಮನೆ ಪಕ್ಕದಿಂದ, ಸಮುದಾಯದಿಂದ ಆಗ್ತಕ್ಕಂಥ ವಿಚಾರಗಳು ತಿಳ್ಕೊಂಡು ಅವನಿಗೆ ಆ ಒಂದು ಪಾತ್ನಲ್ಲಿ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಓಕೆ, ಇದನ್ನ ವ್ಯಕ್ತಿಗತವಾಗಿ ಬರೀ ಮಾತಾಡೋದಾದ್ರೆ ಸರ್, ಕೌನ್ಸಿಲಿಂಗ್ ವ್ಯಕ್ತಿಗತವಾಗಿ ಮಾತಾಡೋದಾದ್ರೆ ಮೆಂಟಲಿ ಹೇಗೆ ಪ್ರಿಪೇರ್ ಆಗಿದ್ದಾರೆ ಅಂತ ತಿಳ್ಕೊಬಹುದು. ಓಕೆ, ಪ್ರಿಪೇರ್ ಹೇಗೆ ಆಗ್ತಾ ಇದ್ರೆ ಅನ್ನೋದನ್ನ ತಿಳ್ಕೊಳ್ಳೋದು. ಅಂದ್ರೆ ಅವ್ರು ಆಲ್ರೆಡಿ ಅವ್ರ ಕೆರಿಯರ್ ಬಗ್ಗೆ ಅವರು ಯಾವ್ದಕ್ ಹೋಗ್ಬೇಕು ಅನ್ನೋದು ತಿಳ್ಕೊಂಡಿದ್ರೆ, ಕೌನ್ಸಿಲಿಂಗ್ ಮಾಡಿದ ತಕ್ಷಣ ಅವ್ರು ಹೇಗೆ ಫಿಸಿಕಲಿ ಮೆಂಟಲಿ ಹೇಗೆ ಪ್ರಿಪೇರ್ಡ್ ಆಗಿದ್ದಾರೆ, ಎಕನಾಮಿಕಲಿನೂ ಕೂಡ ತಿಳ್ಕೊಬಹುದು ಅಂತ ಅನ್ಕೊಂಡಿದೀನಿ. ಕೌನ್ಸಿಲಿಂಗ್ ಇದು ನನ್ನ ಒಪಿನಿಯನ್. ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಓಕೆ, ಕೆಲವು ಸಾರಿ ಅವ್ರ ಕೌಟುಂಬಿಕ ಸಮಸ್ಯೆಗಳನ್ನು ತಿಳ್ಕೊಬಹುದು ಸರ್ ಕೌನ್ಸಿಲಿಂಗ್ ಅಲ್ಲಿ. ಓಕೆ ಸರ್, ಫೈನ್. ಓಕೆ ಸರ್, ವಿದ್ಯಾರ್ಥಿಗಳಲ್ಲೇ ಆಪ್ತ ಸಮಾಲೋಚನೆ ಮೂಲಕ ಅವ್ರಿಗೆ ಏನು ಆಸಕ್ತಿ ಇರ್ತದೆ, ಸೊ ಅದನ್ನ ಆಪ್ತ ಸಮಾಲೋಚನೆ ಕೆಲವೊಂದನ್ನ ನಾವು ಬೇಸಿಕಲಿ ನೋಡಿದ ತಕ್ಷಣನೇ ಗುರ್ತಿಸ್ಲಿಕ್ಕೆ ಆಗೋದಿಲ್ಲ. ಆಪ್ತ ಸಮಾಲೋಚನೆ ಅದನ್ನ ಗುರ್ತಿಸಿ, ಅವ್ರಿಗೆ ಈ ತರ ಎಲ್ಲ ಪ್ರಾಬ್ಲಮ್ ಇದೆ, ಸೊ ಈ ಪ್ರಾಬ್ಲಮ್ ನ ಹೇಗ್ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ನಾವು ಗೈಡೆನ್ಸ್ ಮೂಲಕ, ಸೊ ಹಿಂಗ್ ಮಾಡ್ಬೋದು, ಹೀಗೆ ಕೊಡ್ಬೋದು ಅಂತ ಹೇಳ್ಬೋದು. ಗೈಡೆನ್ಸ್ ಮೂಲಕ
ಸರಿಯಾದ ಮಾರ್ಗದರ್ಶನವನ್ನ ನೀಡಬಹುದು ಸರ್. ಸೊ ಹೌದು. ಆಗ ಅವನ ಕರಿಯರ್ನ ಚೂಸ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಆ ದಾರಿಲೇ ಹೋಗ್ಲಿಕ್ಕೆ ಅವ್ನಿಗೆ ಅನುಕೂಲ ಆಗುತ್ತೆ ಸರ್. ಓಕೆ ಫೈನ್ ಸರ್. ಓಕೆ ಫೈನ್, ವ್ಯಾಲಿಡ್ ಪಾಯಿಂಟ್ಸ್ ಮೋಸ್ಟ್ಲಿ ಎಲ್ಲ ಕನ್ಸಿಡರೇಬಲ್ ಪಾಯಿಂಟ್ಸ್ ಏನೆ. ಯಾಕಂದ್ರೆ ಇದೆಲ್ಲ ವಿಷಯಗಳನ್ನ ನಾವು ಮೋಸ್ಟ್ಲಿ ನೀವು ಹೇಳಿರೋದೆಲ್ಲಾನು ಎಲ್ಲಾನು ತಗೊಂಡು ಮುಂದೆ ಮತ್ತೆ ಕೌನ್ಸಿಲಿಂಗಿಗೆ ಒಂದು ಮೀನಿಂಗ್ ಬರುತ್ತೆ ಅಂತ ಅರ್ಥ. ಸೊ ಕೆರಿಯರ್ ಕೌನ್ಸಿಲಿಂಗಿಗೆ ಒಂದು ಡೆಫಿನೇಷನ್ ಏನಂತಂದ್ರೆ ನಾನು ಇಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ನಾವು ಒಂದು ಇಲ್ಲಿ ಡಿಫ್ರೆನ್ಸ್ ಇದೆ, ನಾನು ಅದಕ್ಕೆ ಇಲ್ಲಿ ಕೌನ್ಸಿಲಿಂಗ್ ಅಂತ ಮೇಲ್ಗಡೆ ಹಾಕಿ ಕೆಳಗಡೆ ಕರಿಯರ್ ಕೌನ್ಸಿಲಿಂಗ್ ಅಂತ ಹಾಕಿದ್ದೀನಿ, ನೀವು ನೋಡ್ಕೊಳ್ಬಹುದು. ಅಲ್ಲಿ ಬರೀ ಜನರಲ್ ಕೌನ್ಸಿಲಿಂಗ್ ಅಂತಂದ್ರೆ ಜನರಲ್ ಕೌನ್ಸಿಲಿಂಗ್ ಅಂತಂದ್ರೆ ಒಬ್ಬ ವ್ಯಕ್ತಿಗೆ, ಅದು ಮಗು ಆಗಿರ್ಬೋದು, ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ಅಥವಾ ಯಾರೋ ಒಬ್ಬ ಅಡಲ್ಟ್ ಆಗಿರ್ಬೋದು, ಅವ್ರಿಗೆ ಅವರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಳ್ಳೆ ಡಿಸಿಷನ್ಸ್ ತಗೊಳ್ಳೋದಕ್ಕೆ ನಾವು ಕೊಡಬೇಕಾಗಿರುವಂತಹ ಅಸಿಸ್ಟೆನ್ಸ್ ಅಥವಾ ಸಜೆಷನ್ಸ್, ಇನ್ಪುಟ್ಸ್ ಅಷ್ಟೇ. ಅದನ್ನ ನಾವು ಜನರಲ್ ಕೌನ್ಸಿಲಿಂಗ್ ಅಂತ ಕರಿತೀವಿ. ಅದು ಕೆರಿಯರ್ ಕೌನ್ಸಿಲಿಂಗ್ ಬರುವಾಗ ಅಲ್ಲಿ ನೋಡಿ, ಕೆರಿಯರ್ ಕೌನ್ಸಿಲಿಂಗ್ ಬರುವಾಗ ಒಂದು ಸ್ಟ್ರಕ್ಚರ್ಡ್ ಪ್ರಾಸೆಸ್ ಇದು. ಯಾವುದಕ್ಕೆ? ಅಲ್ಲಿರುವಂತಹ ಯಾರು ಇರ್ತಾರಲ್ಲ, ನಾವು ಈಗ ಸ್ಟೂಡೆಂಟ್ನ ಎಕ್ಸಾಂಪಲ್ ತಗೊಂಡಿರೋದಾದ್ರೆ ಅವರ ಇಂಟ್ರೆಸ್ಟ್ಗಳು, ಅವರ ಸ್ಕಿಲ್ಗಳು, ಗೋಲ್ಸ್ಗಳು, ಮತ್ತೆ ಅವರ ವ್ಯಾಲ್ಯೂಸ್, ಮತ್ತೆ ಅವರ ಪರ್ಸನಾಲಿಟಿ ಎಲ್ಲವನ್ನು ಅಸೆಸ್ ಮಾಡಿ ಅವ್ರಿಗೆ ಕೆರಿಯರ್ಗಳನ್ನ ಚಾಯ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ಬೇಕು ನಾವು. ಓಕೆ, ಇದೊಂದು ಸ್ಟ್ರಕ್ಚರ್ಡ್ ಪ್ರಾಸೆಸ್. ಯಾವುದಕ್ಕೆ? ಒಂದು ಸ್ಟೂಡೆಂಟ್ಗೆ ಅವರ ಆಸಕ್ತಿ, ಅವರ ಸ್ಕಿಲ್ಗಳು ಏನೇನಿದೆ, ಮತ್ತೆ ಅವ್ರ ಗೋಲ್ ಏನು, ಅವ್ರ ವ್ಯಾಲ್ಯೂಸ್ ಏನು, ಮತ್ತೆ ಅವರ ಪರ್ಸನಾಲಿಟಿಗಳು ಯಾವುದು ಅಂತ ಅರ್ಥ ಮಾಡಿಕೊಂಡು ಅವ್ರಿಗೆ ಒಂದು ಉದ್ಯಮನ ಅಥವಾ ಒಂದು ಸಬ್ಜೆಕ್ಟ್ ನ ಚೂಸ್ ಮಾಡಿಕೊಂಡು ಅವ್ರ ಕೆರಿಯರ್ ಪಾತ್ ನ ಚೂಸ್ ಮಾಡ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತೀವಲ್ವಾ, ಇದು ಕೆರಿಯರ್ ಕೌನ್ಸಿಲಿಂಗ್ ಅಂತ ಅವ್ರು ಹೇಳ್ತಾರೆ. ಓಕೆ, ಈ ಕೆರಿಯರ್ ಕೌನ್ಸಿಲಿಂಗ್ಗೂ ಮತ್ತೆ ಕೆರಿಯರ್ ಗೈಡೆನ್ಸ್ಗೂ ಇರೋ ಡಿಫರೆನ್ಸಸ್ ಏನೇನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹಾಕಿದ್ದೀನಿ ನಾನು. ಇಲ್ಲಿ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಕೆರಿಯರ್ ಗೈಡೆನ್ಸ್ ಅಂತ ಅನ್ನೋದು ಬರೀ ನಿಮ್ಮ ಅಡ್ವೈಸಸ್ಗಳು, ರಿಸೋರ್ಸಸ್ಗಳ ಬಗ್ಗೆ ಮಾತಾಡುತ್ತೆ. ನೀವು ಅವ್ರಿಗೆ ಫಾರ್ ಎಕ್ಸಾಂಪಲ್ ನೀವು ಕೆರಿಯರ್ ಗೈಡೆನ್ಸ್ ಅನ್ನೋದನ್ನ, ಓಕೆ, ಅವ್ರು ಯಾವಾಗ ಕೆರಿಯರ್ ಗೈಡೆನ್ಸ್ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಆಲ್ರೆಡಿ ಮಗು ಅಂದ್ಕೊಂಡಿರ್ಬೇಕು, ನಾನು ಎಂಜಿನಿಯರ್ ಆಗ್ಬೇಕು ಅಂತ ಅವ್ನು ಡಿಸೈಡ್ ಆಗಿದ್ದವಾಗ ನಾವು ಕೆರಿಯರ್ ಗೈಡೆನ್ಸ್ ಮಾಡ್ಬೋದಷ್ಟೇ. ಓಕೆ, ಇನ್ನೂ ನಾನು ಎಂಜಿನಿಯರ್ ಆಗ್ಬೇಕಾ, ಟೀಚರ್ ಆಗ್ಬೇಕಾ, ನಾನು ಪೈಲಟ್ ಆಗ್ಬೇಕಾ ಅಂತ ಕನ್ಫ್ಯೂಸ್ ಆಗಿರ್ತಾನಲ್ಲ, ಅವ್ನ ಪಾತ್ನ ಅವ್ನು ಸೆಟ್ ಮಾಡಿರಲ್ಲ ನೋಡಿ, ಆವಾಗ ನೀವು ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ. ಆ ಬೇಸಿಕ್ ಡಿಫ್ರೆನ್ಸಸ್ ಇದು ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಅವನು ಅಥವಾ ಅವಳು ಪಾತನ ಸೆಲೆಕ್ಟ್ ಮಾಡಿದ್ರೆ ಬರೀ ಗೈಡ್ ಮಾಡಿ, ಓಕೆ ನೀನ್ ಎಂಜಿನಿಯರ್ ಆಗ್ಬೇಕಲ್ಲ, ನೀನ್ ಎಂಜಿನಿಯರ್ ಆಗ್ಬೇಕು ಅಂದ್ರೆ ನೀನು ಸೈನ್ಸ್ ಮಾಡಿರ್ಬೇಕು, PCMCನೋ PCMBನೋ ಮಾಡಿರ್ಬೇಕು, ಅದಾದ್ಮೇಲೆ ಮತ್ತೆ ನೀನು ಎಂಜಿನಿಯರ್ ಎಕ್ಸಾಮ್ ಬರೀಬೇಕು, ಸೆಲೆಕ್ಟ್ ಆದ ತಕ್ಷಣ ನೀನು ಎಂಜಿನಿಯರಿಂಗ್ ಅಲ್ಲಿ ಮತ್ತೆ ಇಷ್ಟು ಸ್ಪೆಷಲೈಸೇಷನ್ಸ್ ಇರುತ್ತೆ, ನೀನು ಅದರಲ್ಲಿ ಯಾವ್ದು ತಗೋತೆ, ಅದ್ಮೇಲೆ ನೀನು ಸಿವಿಲ್ ಇಂಜಿನಿಯರ್, ನೀನು ಸಾರಿ ಅನುಷಾ ಪ್ಲೀಸ್. ಪ್ಲೀಸ್ ಕ್ಲೋಸ್ ಯುವರ್ ಥಾಟ್. ಜಸ್ಟ್ ಟೈಮ್ ಚೆಕ್ ಅಷ್ಟೇನೆ. 2 more minutes ನೀವು ಇದನ್ನ ಕ್ಲೋಸ್ ಮಾಡ್ಬೋದು. ಕರಿಯರ್ ಗೈಡೆನ್ಸ್ ಅಂಡ್ ಕರಿಯರ್ ಕೌನ್ಸಿಲಿಂಗ್ ಬಗ್ಗೆ ಪ್ಲೀಸ್ ಇದನ್ನ ನೀವು ಕ್ಲೋಸ್ ಮಾಡಿ, ನೀವು ಅಗೇನ್ ಯು ಕ್ಯಾನ್ ಹ್ಯಾಂಡಲ್. ಓಕೆ ಸಾರಿ, ಡಿಸ್ಕಷನ್ ತುಂಬಾ ದೂರ ಹೋಯ್ತು ಅನ್ಸುತ್ತೆ. ಸೊ ಕೆರಿಯರ್ ಗೈಡೆನ್ಸ್ ಅನ್ನೋದನ್ನ ಅವರು ಆಲ್ರೆಡಿ ಪಾತ್ ಸೆಟ್ ಮಾಡಿದ್ಮೇಲೆ ನೀವು ಮಾಡುವಂಥದ್ದು. ಕೆರಿಯರ್ ಕೌನ್ಸಿಲಿಂಗ್ ಅನ್ನೋದು ಅವ್ರು ಇನ್ನೂ ಪಾತ್ ಸೆಟ್ ಮಾಡಿಲ್ಲ, ಅವ್ರಿಗಿನ್ನೂ ಅವರ ಟ್ರೇಡ್ಸ್ ಬಗ್ಗೆ, ಅವ್ರ ಸ್ಕಿಲ್ಸ್ಗಳ ಬಗ್ಗೆ, ಅವ್ರ ಇಂಟ್ರೆಸ್ಟ್ಗಳ ಬಗ್ಗೆ ಅವ್ರಿಗೆ ಗೊಂದಲ ಇದೆ. ಆ ಡೆಪ್ತ್ ಅಸೆಸ್ಮೆಂಟ್ ಮಾಡಿದ ಮೇಲೆ ಮಾತ್ರ ನೀವು ಮಾಡೋ ಪ್ರಾಸೆಸ್ಗೆನೆ ನಾವು ಕೆರಿಯರ್ ಕೌನ್ಸಿಲಿಂಗ್ ಅಂತ ಕರಿತೀವಿ. ಓಕೆ, ನೀವು ಅವಾಗಲೇ ಹೇಳಿದ್ರಲ್ಲ, ಮಕ್ಕಳದ್ದು ಆರ್ಥಿಕ ಪರಿಸ್ಥಿತಿ, ಬೌದ್ಧಿಕ ಮಟ್ಟ, ಅವ್ರ ಮನೆ ಪ್ರಾಬ್ಲಮ್ಸು, ಅವ್ರ ನೆರೆಹೊರೆ, ಅವ್ರ ಮನೇಲಿ ಏನಂತಾರೆ, ಅವ್ರಿಗೆ ನಿಜವಾಗ್ಲೂ ಅಲ್ಲಿ ಹೋಗೋದಕ್ಕೆ ಕೇಪಬಿಲಿಟಿ ಇದೆಯಾ, ಇದೆಲ್ಲಾನು ಏನು ಎಲ್ಲ ನೋಡ್ತಿರಲ್ಲ ಸುತ್ತಮುತ್ತ ಇರೋದು, ಅದನ್ನ ನಾವು ಕೆರಿಯರ್ ಕೌನ್ಸಿಲಿಂಗ್ ಅಂತ ಕರಿತೀವಿ. ಗೈಡೆನ್ಸ್ ಅನ್ನೋದು ಪಾತ್ ಸೆಲೆಕ್ಟ್ ಮಾಡಿದ್ಮೇಲೆ ಅದಕ್ಕೆ ಬೇಕಾಗಿರೋ ರೀತಿಲಿ ಅವ್ರನ್ನ ತಯಾರಿ ಮಾಡ್ತಾ ಹೋಗೋದು, ಗೈಡ್ ಮಾಡ್ತಾ ಹೋಗೋದು. ನೀವ್ ಹಿಂಗ್ ಪ್ರಿಪೇರ್ ಆಗ್ತಾ ಹೋಗಿ, ಈ ಎಕ್ಸಾಮ್ಗೆ ಹಿಂಗ್ ಪ್ರಿಪೇರ್ ಆಗ್ತಾ ಹೋಗಿ, ಇದನ್ನ ಮಾಡ್ತಾ ಹೋಗಿ, ಇಲ್ಲಿ ಈ ಸ್ಪೆಷಲೈಸೇಷನ್ ತಗೊಳ್ಳಿ ಅನ್ನೋದನ್ನ ಮಾಡ್ತಾ ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಮೂರು ಪಾಯಿಂಟ್ಸ್ ಹಾಕಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದಾದ ತಕ್ಷಣ ಒಂದಿಷ್ಟು ಸ್ಕಿಲ್ಸ್ ಬೇಕಾಗಿರುತ್ತೆ ಟೀಚರ್ಸ್ಗಳಿಗೆ ಕೆರಿಯರ್ ಗೈಡೆನ್ಸ್ ಮತ್ತೆ ಕೆರಿಯರ್ ಕೌನ್ಸಿಲಿಂಗ್ ಮಾಡೋದಕ್ಕೆ ಒಂದಿಷ್ಟು ಸ್ಕಿಲ್ಸ್ಗಳು ಬೇಕಾಗಿರುತ್ತೆ.
ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು, ಕ್ಲಿಯರ್ ಆಗಿ ನೀವು ಆರ್ಟಿಕ್ಯುಲೇಟ್ ಮಾಡ್ತಿರ್ಬೇಕು, ಮತ್ತೆ ಆಕ್ಟಿವ್ ಲಿಸನಿಂಗ್. ನೀವೇ ಮಾತಾಡೋದಲ್ಲ, ಮಕ್ಕಳಿಗೆ ಮಾತಾಡೋದಕ್ಕೆ ನೀವು ಚಾನ್ಸಸ್ ಕೊಡ್ಬೇಕಾಗಿರುತ್ತೆ, ಪೂರ್ತಿಯಾಗಿ ಕೇಳಿಸ್ಕೊಳ್ಬೇಕಾಗುತ್ತೆ ಮಕ್ಕಳನ್ನ. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಒಂದಿದೆ. ಅನಾಲಿಟಿಕಲ್ ಥಿಂಕಿಂಗ್ ಇರಬೇಕು. ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಂಡು ಅದನ್ನ ಅನಲೈಸ್ ಮಾಡಿ ಡಿಸಿಷನ್ ಮೇಕಿಂಗ್ ಮಾಡ್ಕೊಳ್ಳೋಷ್ಟು ನಿಮಗೆ ಕೇಪಬಿಲಿಟೀಸ್ ಇರಬೇಕು. ಅಷ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ನಿಮ್ಮಲ್ಲಿ ಇರಬೇಕು. ಅಡಾಪ್ಟಬಿಲಿಟಿ ಇರಬೇಕು, ನಿಮಗೆ ಫ್ಲೆಕ್ಸಿಬಲ್ ಆಗಿರಬೇಕು. ಓಕೆ ಫೈನ್, ಇದಾದ ತಕ್ಷಣನೇ ಏನೋ ಒಂದು ಬೇರೆ ನೀಟ್ ಕೇಳಿದ್ರೆ ನಾನು ಚೇಂಜ್ ಮಾಡ್ಕೊಳ್ಳೋದು, ನಿಮ್ಮಲ್ಲೇನೆ ಒಂದು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಇರಬೇಕು. ಓಕೆ. ಆಮೇಲೆ ಟೀಮ್ ವರ್ಕ್ ಇರಬೇಕು, ಕೊಲಾಬ್ರೇಷನ್ ಮಾಡಬೇಕು. ಇವಾಗ ಒಂದು ಗುಂಪಿಗೆ, ಇಡೀ ಒಂದು ಗುಂಪಿಗೆ ಕ್ಲಾಸಲ್ಲಿ ಒಬ್ಬರನ್ನೇ ಕೂತ್ಕೊಂಡು ಒಬ್ಬರಿಗೇನೆ ಕೆರಿಯರ್ ಆಗದೆ ಇರ್ಬೋದು. ಇಡೀ 20-30 ಮಕ್ಕಳನ್ನ ಕೂರಿಸ್ಕೊಂಡ್ಬಿಟ್ಟು ನೀವು ಮಾತಾಡುವಾಗ ನಿಮ್ಗೆ ಕೊಲಾಬ್ರೇಷನ್ ಗೊತ್ತಿರಬೇಕು. ಓಕೆ. ನನ್ನ ಮಕ್ಕಳ ಜೊತೆಗೆ ಮತ್ತೆ ನೀವು ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀರಿ, ನಿಮ್ಮ ಪ್ರಿನ್ಸಿಪಲ್ ಟು ಟೀಚರ್ಸ್ಗಳನ್ನ ಇನ್ವಾಲ್ವ್ಮೆಂಟ್ ಅಂತ ಇರುತ್ತೆ, ಅಥವಾ ಇನ್ಯಾವುದೋ ಒಂದು ಥರ್ಡ್ ಏಜೆನ್ಸಿನ ಕರ್ಕೊಂಡು ಬಂದ್ಬಿಟ್ಟು ಮಕ್ಕಳಿಗೆ ಹೇಳಿಸೋ ತರ ಇರೋದು. ಈ ತರದ ಟೀಮ್ ವರ್ಕ್ ಮಾಡೋಷ್ಟು, ಕೊಲಾಬ್ರೇಷನ್ಸ್ ಇರೋಷ್ಟು ನಿಮಗೆ ಸ್ಕಿಲ್ ಬೇಕಾಗುತ್ತೆ. ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು, ಅವಾಗಲೇ ಹೇಳಿರೋ ಹಾಗೆ. ಗೈಡಿಂಗ್, ಸಪೋರ್ಟಿಂಗ್ ಇಂಡಿವಿಜುವಲ್ಸ್, ಮೋಟಿವೇಟ್ ಮಾಡಬೇಕು, ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕು. ಯಾವುದು ಮಗುನ ನಾನ್ ಜಜ್ಮೆಂಟಲ್ ಆಗಿ ಆ ಮಗುನ ನೋಡ್ಕೊಳ್ಳೋ ಅಂಥದ್ದು. ಕೆರಿಯರ್ ಪ್ಲಾನಿಂಗ್ ಬಗ್ಗೆ ನಿಮಗೆ ಸ್ಟ್ರಾಟಜಿಕ್ ಪ್ಲಾನಿಂಗ್ ಇರಬೇಕು, ಗೋಲ್ ಸೆಟ್ಟಿಂಗ್ ಮಾಡ್ಕೊಡೋದಕ್ಕೆ ಬರ್ತಾ ಇರಬೇಕು. ಕೆರಿಯರ್ನ ಈಗ ಓಕೆ ಇದು ಮಾಡ್ತಾ ಹೋಗು, ಇಷ್ಟಕ್ಕೆ ಸ್ಟಾಪ್ ಆಗಬೇಡ, ಇನ್ನು ಮುಂದೆ ತಗೊಂಡು ಹೋಗು ಅಂತ ಹೇಳೋಷ್ಟು ಮೆಚೂರ್ಡ್ ಆಗಿ ಕೆರಿಯರ್ ಪ್ಲಾನಿಂಗ್ ನ ಮಾಡೋಷ್ಟು ಸ್ಕಿಲ್ಸ್ಗಳು ನಿಮ್ಮಲ್ಲಿ ಇರಬೇಕು. ಅಡಿಷನಲ್ ಸ್ಕಿಲ್ಸ್ ಒಂದಿಷ್ಟು ಹಾಕಿದ್ದೀನಿ: ಅಬ್ಸರ್ವೇಷನ್ ಸ್ಕಿಲ್ಸ್, ಮೋಟಿವೇಶನ್, ಎಂಪತಿ, ನಾನ್ ಜಜ್ಮೆಂಟಲ್ ಸ್ಕಿಲ್ ಅಂಡ್ ಆರ್ಗನೈಸೇಷನ್ ಸ್ಕಿಲ್, ಫ್ಯಾಮಿಲಿಯಾರಿಟಿ ವಿತ್ ಟೆಕ್ನಾಲಜಿ. ಇವಾಗೆಲ್ಲ ಟೆಕ್ ಬೇಸ್ಡ್ ಆಗೋಗಿದೆ, ಎಲ್ಲ ಟೆಕ್ನಾಲಜಿ ಮೂಲಕನೇ ನಡೆಯುವಂಥದ್ದು, ಟೆಕ್ನಾಲಜಿ ಜೊತೆಗೆ ಅವ್ರು ಬೆಳೆಯುವಂಥದ್ದು. ವರ್ಕ್ ಕಲ್ಚರ್ ಚೇಂಜ್ ಆಗಿದೆ ಇವಾಗ. ಓಕೆ. ಇವಾಗೆಲ್ಲ ಹೈಬ್ರಿಡ್ ವರ್ಕ್ ಫ್ರಮ್ ಹೋಮ್, ಅಥವಾ BPO, ಅಥವಾ ಇಲ್ಲಿ ಇವಾಗ ಹೆಂಗೆ ನಾವು ಜೂಮ್ ಮಾಡ್ಕೊಳ್ತಿದ್ದಿಲ್ಲ, ಈ ತರ ವರ್ಕ್ ಫ್ರಮ್ ಹೋಮ್, ಈ ತರ ಸುಮಾರು ನಡೀತಾ ಇದೆ. ಸೊ ಟೆಕ್ ಬೇಸ್ಡ್ ಆಗಿರೋ ರೀತಿ ಮಕ್ಕಳನ್ನ ಎಲ್ಲೇ ಹೋಗಿ ನೀವು, ಅದು ಗವರ್ಮೆಂಟಾ, ನಾನ್ ಗವರ್ಮೆಂಟಾ, ಅಥವಾ ಬೇರೆ ಎಲ್ಲಿ ಹೋದ್ರೂ ಕೂಡ ಇವಾಗ ಎಲ್ಲ ಟೆಕ್ನಾಲಜಿ ಬೇಸ್ಡ್ ಆಗಿನೇ ನಡೀತಾ ಇರೋದ್ರಿಂದ ಟೀಚರ್ಸ್ ಆಗಿರೋರು, ಯಾರು ಕೆರಿಯರ್ ಕೌನ್ಸಿಲಿಂಗ್, ಕೆರಿಯರ್ ಗೈಡೆನ್ಸ್ ಮಾಡ್ತಾರಲ್ಲ, ಅವ್ರಿಗೆ ಟೆಕ್ ಬೇಸ್ಡ್ ನಾಲೆಜ್ ತುಂಬಾ ಇಂಪಾರ್ಟೆಂಟ್. ಅದನ್ನು ಆ ಸ್ಕಿಲ್ಸ್ನು ಅವ್ರು ಬೆಳೆಸ್ಕೊಳ್ಬೇಕಾಗತ್ತೆ. ಮತ್ತೆ ಸ್ವಲ್ಪ ಪ್ರೊಡಕ್ಟಿವ್ ರಿಲೇಶನ್ಶಿಪ್ ನ ಬೆಳೆಸ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಲೈಕ್ ನಾನು ಇವಾಗ ಒಂದು ಮಗುನ ಕರೆಸ್ಬಿಟ್ಟು ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಅಂತಂದ್ರೆ ಆ ರ್ಯಾಪೋ ತುಂಬಾ ಇಂಪಾರ್ಟೆಂಟ್. ಮಗುವಿಗೆ ಅವ್ರ ಮನಸ್ಸಲ್ಲಿ ಇರೋದನ್ನ ಹೇಳ್ಕೊಳ್ಳೋದಕ್ಕೆ, ಅವ್ರಿಗೆ ಏನ್ ಅನಿಸ್ತಾ ಇದೆ, ಅವ್ರಿಗಿರೋ ಗೊಂದಲನ ಹೇಳ್ಕೊಳ್ಳೋದಕ್ಕೆ ನಾವು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಡ್ಬೇಕಾಗತ್ತೆ. ಅಷ್ಟು ಒಳ್ಳೆ ರ್ಯಾಪೋ ಇರಬೇಕಾಗತ್ತೆ. ರ್ಯಾಪೋ ಇಲ್ಲ ಅಂತಂದ್ರೆ ನಾವ್ ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಆ ಥರದ ಪ್ರೊಡಕ್ಟಿವ್ ರಿಲೇಶನ್ಶಿಪ್ಗಳನ್ನ ಬೆಳೆಸ್ಕೊಳ್ಳೋಂಥ ಸ್ಕಿಲ್ ನಿಮ್ಮಲ್ಲಿ ಇರಬೇಕಾಗತ್ತೆ. ಪ್ರಿನ್ಸಿಪಲ್ಸ್ ಇದೆ ಕೆರಿಯರ್ ಕೌನ್ಸಿಲಿಂಗ್. ಏನಂತಂದ್ರೆ ಅಸೆಸ್ ದ ಸ್ಟೂಡೆಂಟ್. ಮಗುನ ಅಸೆಸ್ ಮಾಡೋದು ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಹೆಂಗೆ ಅಸೆಸ್ ಮಾಡಬೇಕು, ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಹೆಂಗೆ ಅದನ್ನ ಮಾಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ಮಾತಾಡಿರುವಂಥದ್ದು. ಗೋಲ್ಸ್ಗಳನ್ನ ಸೆಟ್ ಮಾಡುವಂಥದ್ದು ಹೇಳ್ಕೊಡ್ಬೇಕಾಗುತ್ತೆ. ಏನ್ ಗೋಲ್ಸು? ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ರೋಡ್ ಮ್ಯಾಪ್ ಹಾಕೊಡ್ಬೇಕಾಗುತ್ತೆ, ಇದು ಹಿಂಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ನೀವು ಹೇಳ್ಕೊಡುವಂಥದ್ದು. ಜಾಬ್ ಮಾರ್ಕೆಟ್ ಏನಿದೆ ಈಗ ಸದ್ಯಕ್ಕೆ, ಎಲ್ಲಿ ಜಾಸ್ತಿ ಜಾಬ್ಗಳಿದೆ, ಎಲ್ಲಿ ಜಾಬ್ಗಳಿಲ್ಲ, ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ಇವಾಗ್ಲೂ ITI ಮಾಡಿದಿರೋರಿಗೆ ಎಲ್ಲಿ ಜಾಬ್ಸ್ ಇದೆ, ಯಾವ್ದು ನಮ್ಮ ಲೊಕ್ಯಾಲಿಟಿಗಳಲ್ಲಿ ಪ್ರಾದೇಶಿಕವಾಗಿ ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ನಮ್ಮ ಮೈಸೂರಲ್ಲಿ ಎಂಜಿನಿಯರಿಂಗ್ ಮುಗಿಸ್ಕೊಂಡು ಅಲ್ಲೇ ಇದ್ಬಿಟ್ರೆ, ಮೈಸೂರಲ್ಲಿ ಯಾವುದೋ ಒಂದು ಹಳ್ಳಿಲಿ ಎಂಜಿನಿಯರಿಂಗ್ ಮುಗಿಸ್ಕೊಂಡ್ರೆ ಅವ್ನಿಗೆ ಬೆಂಗಳೂರು ಬರೋವರೆಗೂ IT-ನಲ್ಲಿ ಎಕ್ಸ್ಪ್ಲೋರ್ ಮಾಡೋವರೆಗೂ ಜಾಬ್ ಇರೋದಿಲ್ಲ. ಸೊ ಈ ತರದನ್ನು ಕೂಡ ಜಾಬ್ ಮಾರ್ಕೆಟ್ ಎಷ್ಟು ಹೆಂಗಿದೆ, ಯಾವ್ದಕ್ಕೆ ಜಾಸ್ತಿ ಸ್ಕೋಪ್ ಇದೆ, ಯಾವ್ದಕ್ಕಿಲ್ಲ ಅನ್ನೋದನ್ನ ಕೂಡ ಮಾತಾಡ್ಬೇಕಾಗುತ್ತೆ. ಕೆರಿಯರ್ ಅಡ್ಯಾಪ್ಟಬಿಲಿಟಿ ಬಗ್ಗೆನೂ ಕನ್ಸಿಡರ್ ಮಾಡಿ ಮಾತಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಅಲ್ಲಿ ಒಂದಿಷ್ಟು 4 ಪಾಯಿಂಟ್ ಬರುತ್ತೆ. ಏನಂತಂದ್ರೆ ಕನ್ಸರ್ನ್, ಕಂಟ್ರೋಲ್, ಮತ್ತೆ ಕಾನ್ಫಿಡೆನ್ಸ್ ಅಂಡ್ ಕ್ಯೂರಿಯಾಸಿಟಿ ಅಂತ ಹೇಳ್ಬಿಟ್ಟು. ಸೊ ಫಾರ್ ಎಕ್ಸಾಂಪಲ್, ನನ್ಗೀಗ ಈ ಒಂದು 10th ಆದ್ಮೇಲೆ ನನ್ಗೆ ಇದಾಗಬೇಕು ಅಂತ ಇರುತ್ತೆ. PUC ಆದ್ಮೇಲೆ ಮೋಸ್ಟ್ಲಿ ನಂದು ಗೋಲ್ ಚೇಂಜ್ ಆಗ್ತಾ ಹೋಗುತ್ತೆ. ಆ ಅಡ್ಯಾಪ್ಟಬಿಲಿಟಿನ ಕನ್ಸಿಡರ್ ಮಾಡಿಕೊಂಡು ಅದನ್ನ ಮತ್ತೆ ಲಾಂಗ್ ಟರ್ಮ್ಗೆ ತಗೊಂಡು ಹೋಗೋಷ್ಟು ಪ್ರಿಪೇರ್ ಆಗೋ ರೀತಿಲಿ ನಾವು ಮಕ್ಕಳನ್ನ ರೆಡಿ ಮಾಡ್ಬೇಕಾಗುತ್ತೆ. ಅದೊಂದು ಪ್ರಿನ್ಸಿಪಲ್ ಹೇಳುತ್ತೆ. ನೆಕ್ಸ್ಟ್, ಸೊಲ್ಯೂಷನ್ ಬೇಸ್ಡ್ ಆಗಿನೇ ಯಾವಾಗಲೂ ಸ್ಟ್ರಾಟಜಿ ಮಾಡ್ಬೇಕಾಗಿರುತ್ತೆ. ಎಲ್ಲಿ ಪ್ರಾಬ್ಲಮ್ ಬರ್ದೇ ಇರೋ ತರ, ಎಲ್ಲೂ ಅಡೆತಡೆ ಬರ್ದೇ ಇರೋ ತರ, ಎಲ್ಲೂ ಕೆರಿಯರ್ ನಿಂತು ಹೋಗದೇ ಇರೋ ತರಾನೇ ಯಾವಾಗಲೂ ನಾವು ಸ್ಟ್ರಾಟಜಿನ ಮಾಡಿ ಮುಂದೆ ಹೋಗಿ ನಮ್ಮ ಡ್ರೀಮ್ಸ್ನ, ನಮ್ಮ ಕೆರಿಯರ್ನ ನಾವು ಮೇಲ್ಮುಖ ಚಲನೆಗೆ ಕರ್ಕೊಂಡು ಹೋಗೋ ರೀತಿಯಲ್ಲಿ ನಾವು ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಇದು ಕೆರಿಯರ್ ಕೌನ್ಸಿಲಿಂಗ್ ಅಲ್ಲಿ ಬರುವಂತ ಒಂದಿಷ್ಟು ಪ್ರಿನ್ಸಿಪಲ್ಸ್. ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರಶ್ನೆಗಳಿದ್ರೆ ಏನಾದರೂ ಕೇಳ್ಬೋದು. ಸೊ I just minimize this. I'm sorry, Anusha. I think we are almost 18 minutes late. Yeah.
10 minutes ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಐ ಥಿಂಕ್ 5-10 ವರ್ಗು ಅಂತ ಅನ್ಕೊಂಡಿದ್ವಿ. ಇಟ್ಸ್ ಓಕೆ. 9 minutes ಓವರ್ ಟೈಮ್ ಆಯ್ತು. ಕ್ವಿಕ್ ಆಗಿ ಏನಾದ್ರು ಕ್ವಶನ್ಸ್ ಇದ್ರೆ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಏನಾದ್ರು ನಾನು ಅವಾಗ್ಲೇ ಮ್ಯಾಮ್ ಹೇಳಿದ್ರಲ್ಲ ಒಂದಿಬ್ರು ನಾನು ಬರ್ದಿಟ್ಕೊಂಡಿದ್ದೀನಿ. ರೂಪಾ ಮ್ಯಾಮ್, ಈಗ ಹೇಳಿ, ಜಾಬ್ ಪ್ರಿಪೇರ್ ಮಾಡ್ತೀರಾ, ಕೆರಿಯರ್ ಪ್ರಿಪೇರ್ ಮಾಡ್ತೀರಾ? I will prepare for career, sir. ಕೆರಿಯರ್. ಓಕೆ, ಥ್ಯಾಂಕ್ ಯು. ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೋತೀನಿ ನಾನು. Yeah. ಇಂದು Thank you, ಮ್ಯಾಮ್, sir. Thank you. ಇಂದು ಮ್ಯಾಮ್ ಕೂಡ ಹಾ ಪ್ರಶ್ನೆ ಸರ್. ಹಾ ಹೇಳಿ ಸರ್, ಮ್ಯಾಮ್. ಹೇಳಿ. ಈಗೇನ್ ಅನ್ಸುತ್ತೆ ಮ್ಯಾಮ್? ಅಲ್ಲ, ಕೆರಿಯರೇ ಬೆಸ್ಟ್. ನಾನು ಅವ್ರಿಗೆ ಸಜೆಸ್ಟ್ ಮಾಡ್ಬೋದು, ಬಟ್ ಅವರು ಪೇರೆಂಟ್ಸ್ ಹೆಂಗೆ ಮಾಡ್ತಾರೆ ಅಂತ ನಾನು ನಿಮ್ಮ ಹತ್ರ ಕೇಳಿದೆ. ಓಕೆ, ನಿಮ್ಗೇನ್ ಅನ್ಸುತ್ತೆ? ಹೇಗೆ ಕನ್ವೆ ಮಾಡ್ತಾರೆ ಪೇರೆಂಟ್ಸ್ ಗೆ ಅವರು ಅಂತ. ಇದ್ರದ್ದು ಈಗ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಇದರಲ್ಲಿ ಕೆರಿಯರ್ ಕೌನ್ಸಿಲಿಂಗ್ ಗಳಲ್ಲಿ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಗಳನ್ನ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಇಟ್ಸ್ ಅ ಬಿಗ್ ಟಾಪಿಕ್. ಓಕೆ, ಅವ್ರನ್ನ ಎಲ್ಲೆಲ್ಲಿ ಭಾಗವಹಿಸ್ತೀವಿ, ಅವ್ರ ಭಾಗವಹಿಸುವ ಏನಿರುತ್ತೆ, ಅವ್ರ ಪಾರ್ಟಿಸಿಪೇಷನ್ ಎಲ್ಲೆಲ್ಲಿ ಬರುತ್ತೆ, ಅವ್ರನ್ನ ನೀವು ಹೆಂಗೆ ಕನ್ವಿನ್ಸ್ ಮಾಡ್ತೀರಿ, ಅವ್ರಿಗೆ ನೀವೇನ್ ಈಗ ಪೇರೆಂಟ್ಸ್ಗೂ ಕೂಡ ಕೌನ್ಸಿಲಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಸ್ಕೂಲ್ಗೆ ನೀವು ಅಪ್ಲೈ ಮಾಡಿದ್ರೆ, ಎಲ್ಲೋ ಒಂದು ಸ್ಕೂಲಲ್ಲಿ ನಿಮ್ಮ ಮಗು ಸೆಲೆಕ್ಟ್ ಆದ್ರೆ ಆ ಸ್ಕೂಲಲ್ಲಿ ಅಡ್ಮಿಷನ್ ಸಿಗ್ಬೇಕು ಅಂದ್ರೆ ನಿಮ್ಗೆ ಕರೆದಿದ್ದಾರಲ್ವಾ ಕೌನ್ಸಿಲಿಂಗ್ ಆಗಿ ಅಲ್ಲಿ. ಸೊ ಹಂಗೆ ಈ ತರದ ಪ್ರಾಸೆಸ್ಗಳಲ್ಲಿ ಗವರ್ಮೆಂಟ್ ಸ್ಕೂಲ್ನ ಟೀಚರ್ಸ್ ಆಗಿರುವಂತವ್ರು ನಾವು ಕೆರಿಯರ್ ಗೈಡೆನ್ಸ್ ಮತ್ತೆ ಕೆರಿಯರ್ ಕೌನ್ಸಿಲಿಂಗ್ ಪ್ರಾಸೆಸ್ ಅಲ್ಲಿ ತಂದೆ ತಾಯಿಗಳನ್ನ ಎಲ್ಲಿ ಭಾಗವಹಿಸ್ಕೋಬಹುದು, ಅವ್ರಿಗೆ ಇನ್ನು 1-to-1 ಮಾತಾಡ್ತೀರಾ, ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡ್ತೀರಾ, ಅಥವಾ ಕರೆಸ್ಬಿಟ್ಟು ಕೆರಿಯರ್ ಅಂದ್ರೆ ಹಿಂಗಿರುತ್ತೆ, ಈ ರೀತಿ ಮಾಡ್ತಾ ಇರ್ತಾರೆ, ನಾವು ಫ್ಯಾಮಿಲಿ ಇನ್ಫ್ಲುಯೆನ್ಸ್ ಏನು ಮಾಡಬಾರ್ದು, ನಮ್ಮ ಮಕ್ಕಳ ಪರವಾಗಿ ನಾವು ತಂದೆ ತಾಯಿಗಳು ಕನಸು ಕಾಣ್ತಿರ್ತೀವಲ್ಲ, ನನ್ನ ಮಗ ಎಂಜಿನಿಯರೇ ಆಗ್ಬೇಕು, ನನ್ನ ಮಗಳು IAS ಆಫೀಸರೇ ಆಗ್ಬೇಕು ಅಂತ ಕನಸು ಕಾಣ್ತಿರ್ತೀವಲ್ಲ, ಆ ತರದ ಪೇರೆಂಟ್ಸ್ ಗಳಿಗೆ ನೀವು ಹೇಗೆ ಮಾತಾಡ್ಬೋದು, ಯಾವ ರೀತಿ ಮಾತಾಡ್ಬೋದು ಅನ್ನೋದು ಇಟ್ಸ್ ಅ ಬಿಗ್ ಟಾಪಿಕ್. ಅದನ್ನ ಮಹದೇವ್, ಸಾರಿ ಟು ಇಂಟರಪ್ಟ್. ಐ ಥಿಂಕ್ ನಾವು ಅಪ್ಕಮಿಂಗ್ ವೆಬಿನಾರ್ಸ್ ಅಲ್ಲಿ, ಬಿಕಾಸ್ ನಾವು ಐ ನೋ ಲೈಕ್ ತುಂಬಾ ಇನ್ಸೈಟ್ಫುಲ್ ಡಿಸ್ಕಷನ್ ನಡೀತಾ ಇತ್ತು. ಐ ಥಿಂಕ್ ಒನ್ ಮೋರ್ ನೆಕ್ಸ್ಟ್ ವೆಬಿನಾರ್ ಇದನ್ನ ಸೀರೀಸ್ ಆಗಿ ಮಾಡಿ ನೆಕ್ಸ್ಟ್ ವೆಬಿನಾರ್ ಅಲ್ಲಿ ವಿ ಕ್ಯಾನ್ ಟೇಕ್ ದಿಸ್ ಅಪ್ ಅಂಡ್ ಇದ್ರ ಬಗ್ಗೆನೇ ಚರ್ಚೆ ಮಾಡ್ಬೋದು ಅಂತ ಅನ್ಸುತ್ತೆ. ಓಕೆ, ಲೆಟ್ಸ್ ನಾಟ್ ಗೆಟ್ ಇಂಟು ಇಟ್. ಸೊ ಇಂದು ಮ್ಯಾಮ್, ಪ್ರಾಬಬ್ಲಿ ಪೇರೆಂಟ್ಸ್ ಪಾರ್ಟಿಸಿಪೇಷನ್ ಬಗ್ಗೆ ಅಫ್ಕೋರ್ಸ್ ನಿಮ್ಗೊಂದು ಐಡಿಯಾ ಇರುತ್ತೆ, ಯಾವಾಗೆಲ್ಲ ಅವ್ರನ್ನ ತೊಡಗಿಸ್ಕೊಳ್ಬಹುದು ಆ ಪ್ರಾಸೆಸ್ ಅಲ್ಲಿ ಅಂತ ಹೇಳ್ಬಿಟ್ಟು. ಹೌದೌದು, ಈಸಿಯಾಗಿ ನಾವು ಹೇಳಿದ ತಕ್ಷಣ ಕೆಲವು ಪೇರೆಂಟ್ಸ್ ಒಪ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ನಾವು ಅವ್ರ ಸ್ಕಿಲ್ ಅನ್ನ ಐಡೆಂಟಿಫೈ ಮಾಡಿ ಪೇರೆಂಟ್ಸ್ ಗೆ ನಾವು ಕನ್ವೆ ಮಾಡಿದ್ರೆ ಕೆಲವರು ಬೇಗ ಒಪ್ಕೊಬಿಡ್ತಾರೆ. ಇನ್ ಕೆಲವರು ಸ್ವಲ್ಪ ಯೋಚನೆ ಮಾಡ್ತಾರೆ. ಇನ್ ಕೆಲವರು ಇಲ್ಲ, ನನ್ ಮಗ ಇದಕ್ಕೆ ಹೋಗ್ಬೇಕು, ಡಿಫಿಕಲ್ಟ್ ಆಗಿರುತ್ತೆ ಅವ್ರನ್ನ ಒಪ್ಸೋದಕ್ಕೆ. ಈ 3 ಟಾಪಿಕ್ ಇಟ್ಕೊಂಡ್ ಮಾತಾಡಿ. ಒಂದು ಈಸಿ ಮೆಥಡ್ ಅಲ್ಲಿ ಹೇಗೆ ಒಪ್ಸೋದು, ಕೆಲವರು ತುಂಬಾ ರಿಜಿಡ್ ಆಗಿರ್ತಾರೆ, ಕೆಲವು ಪೇರೆಂಟ್ಸ್ ಅವ್ರನ್ನ ಹೇಗೆ ಕನ್ವೆ ಮಾಡೋಕೆ ಸ್ವಲ್ಪ ಹೆಲ್ಪ್ ಆದಂಗ ಆಗುತ್ತೆ ನಾವು ಮಕ್ಳಿಗೆ ಹೇಳ್ಕೊಡಕ್ಕೆ ಅಷ್ಟೇ. ಕರೆಕ್ಟ್. ಪೇರೆಂಟ್ಸ್ ಗೆ ನಾವು ಕನ್ವೆ ಮಾಡಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ದೆ. ಈ 3 ಕ್ಯಾಟಗರಿ ಪೇರೆಂಟ್ಸ್ ನ ಇಟ್ಕೊಂಡು ಒಂದು ಡಿಸ್ಕಷನ್ ಮಾಡಬಹುದು. ಕರೆಕ್ಟ್, ಡೆಫಿನೆಟ್ಲಿ. ಓಕೆ, ಥ್ಯಾಂಕ್ ಯು ಸರ್. ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ಪ್ಲೀಸ್ ಹೇಳಿ. ಎಕ್ಸಾಂಪಲ್, ಮಗು ಚೆನ್ನಾಗಿ ಓದ್ತಿರುತ್ತೆ, ಸ್ಪೋರ್ಟ್ಸ್ ಅಲ್ಲಿ ಇರುತ್ತೆ ಸರ್. ಅವಾಗ ಏನ್ ಮಾಡ್ತಾರೆ ಪೇರೆಂಟ್ಸ್, ದೇ ಚೂಸ್ ಫಸ್ಟ್ ಕೋರ್ಸಸ್ ಸರ್. ಸ್ಪೋರ್ಟ್ಸ್ ಕಡೆ ಅವ್ರಿಗೆ ಒಲವೆ ಕೊಡಕ್ ಹೋಗೋದಿಲ್ಲ. ಬಟ್ ಗೊತ್ತಿಲ್ಲ ನಮ್ಗೆ ಯಾರು ಸ್ಪೋರ್ಟ್ಸ್ ಚೆನ್ನಾಗಿ ಮುಂದಕ್ಕೆ ಹೋಗ್ತಾರೆ ಅಂತ ಗೊತ್ತಿರುತ್ತೆ, ಆದ್ರೂ ನಾವು ಹೇಳಿದ್ರು ಕೂಡ ಅವರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ದೇ ಪ್ರಿಫರ್ ಓನ್ಲಿ ಜಾಬ್ ಕೋರ್ಸಸ್ ಅಷ್ಟೇ. ಸ್ಯಾಲರಿಡ್ ಬರುತ್ತೆ, ಸಕ್ಸಸ್. ಅದು ಈಗ ಸ್ಪೋರ್ಟ್ಸ್ ಇಂದ ನಿಮ್ಗೆ ಏನು ಅನುಕೂಲ, ಅದ್ರಲ್ಲಿ ಯಾರೋ ಸೆಲೆಕ್ಟ್ ಆದ್ರೆ ಅನುಕೂಲ ಆಗುತ್ತೆ. ಅಷ್ಟು 1000 ಜನ ಇರ್ತಾರೆ ಅಂತ ಎಕ್ಸಾಂಪಲ್ಸ್ ಕೊಟ್ಟು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಮಗು ಗೊತ್ತಿಲ್ಲ ಯಾವ ಮಗು ಚೆನ್ನಾಗಿ ಇಂಡಿವಿಜುವಲ್ ಬೆಳೆಯುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಪೇರೆಂಟ್ಸ್ ಗೆ ನಾವ್ ಎಷ್ಟು ಹೇಳೋ ಕನ್ವಿನ್ಸ್ ಮಾಡಕ್ ಆಗಲ್ಲ ಸರ್ ಕೆಲವು ಟೈಮ್. ಎಕ್ಸಾಕ್ಟ್ಲಿ. ಸೊ ಅಂತವ್ರಿಗೆ ಕೋರ್ಸ್ಗಳ ಜೊತೆಗೇನೆ ಅಕಾಡೆಮಿಕ್ ಗಳ ಜೊತೆಗೇನೆ ಹೇಗೆ ನಮ್ಮ ಸ್ಪೋರ್ಟ್ಸ್ ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಗಳನ್ನ ಮುಂದೆ ತಗೊಂಡು ಹೋಗೋದು, ಹೇಗೆ ನಾವು ಟ್ಯಾಲೆಂಟ್ ಮೆಂಟರಿಂಗ್ ಗಳನ್ನ ಮಾಡೋದು ಅನ್ನೋದನ್ನ ತಂದೆ ತಾಯಿಗಳಿಗೂ ಅರ್ಥ ಮಾಡಿಸುವಂಥದ್ದು, ಮತ್ತೆ ಟೀಚರ್ಸ್ಗಳು ಕೂಡ ಹೇಗೆ ಮಗುನ ಪ್ರೇರೇಪಿಸ್ತಾ ಹೋಗ್ಬೋದು, ಮೋಟಿವೇಟ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನು ಕೂಡ ಮಾತಾಡ್ಬೋದು ಸರ್. ಒಂದ್ ಸೆಕೆಂಡ್ ಸರ್, ನಾನು ಯಾಕೆ ಇದನ್ನ ಒತ್ತಿ ಕೇಳ್ತಾ ಇದೀನಿ ಅಂದ್ರೆ, ನಮ್ ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ವಾ, ಪೇರೆಂಟ್ಸ್ ಆಕ್ಚುಲಿ ನಮ್ಗೆ ಇದಿರ್ತಾರೆ, ಕನೆಕ್ಟ್ ಇರ್ತಾರಲ್ವಾ, ಹೇಳೋದಕ್ಕೆ ಈಸಿ ಆಗತ್ತೆ ಅಂತ ಕೇಳಿದೆ ಅಷ್ಟೇ. ಈಗಲೂ ಸುಮಾರು ಶಾಲೆಗಳಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ಗಳೇನಂತಂದ್ರೆ ಯಾವ್ದಾದ್ರು ಮಗು ಒಂದು ಸ್ಪೋರ್ಟ್ಸ್ ಅಲ್ಲಿ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಏನೋ ಅಚೀವ್ ಮಾಡ್ತಾರೆ ಅಂತಂದ್ರೆ ಒಂದು ಬೇರೆ ರೀತಿಯದ್ದೇ ಅವ್ರದ್ದು ವಿಸಿಬಿಲಿಟಿದು ಒಂದು ಅಡ್ವಾಂಟೇಜ್ ಇರುತ್ತೆ ಅವ್ರಿಗೆ. ಅದ್ರ ಜೊತೆಗೇನೆ ನಾವ್ ಯಾಕೆ ಲಾಂಗ್ ಟರ್ಮ್ ಗೋಲ್ಗಳಿಗೆ, ಇವಾಗ ನಿಮ್ಗೂ ಗೊತ್ತಿರುತ್ತೆ ಜಾಬ್ ಮಾರ್ಕೆಟ್ ಮತ್ತೆ ಇಂಟ್ರೆಸ್ಟ್, ಪ್ಯಾಷನ್ ಅದೆಲ್ಲ ಮಾತಾಡಿರ್ತೀವಿ ನಾವು ಮುಂಚೆನೆ. ಅದನ್ನ ನಾವು ಹೆಂಗೆ ಮುಂದೆ ತಗೊಂಡು ಹೋಗ್ತೀವಿ, ನಾವು ಬರೀ ಪ್ಯಾಷನ್, ಇಂಟ್ರೆಸ್ಟ್, ಸ್ಕಿಲ್ ಅಂತ ಮಾತಾಡಿ ನಾವು ಅದನ್ನಷ್ಟಕ್ಕೆ ಬಿಟ್ಟು ಮತ್ತೆ ನೀವು ಅಕಾಡೆಮಿಕೇನೆ ಹೋಗಿ, ನೀವು ಯಾವ ಸ್ಪೋರ್ಟ್ಸ್ ಅಲ್ಲೂ ಭಾಗವಹಿಸ್ಬೇಡಿ, ನೀವು ಎಕ್ಸ್ಟ್ರಾ ಕರಿಕ್ಯುಲರ್ ಹೋಗ್ಬೇಡಿ ಅಂತ ಹೇಳ್ಬಿಟ್ರೆ ಅದೊಂದ್ ರೀತಿ ಇನ್ಜಸ್ಟಿಸ್ ಅಲ್ವಾ ಮಕ್ಕಳಿಗೆ. ಬಟ್ ನಮಗೆ ರಿಸಲ್ಟ್ ಕೇಳ್ತಾರಲ್ಲ ಸರ್, ಬರ್ಲೇಬೇಕು ನಾವ್ ಅಲ್ಲಿಗೆ. ಅದೇ ರಿಸಲ್ಟ್ ಈಸ್ ಕನ್ಸರ್ನ್ಡ್ ಇನ್ ಸ್ಕೂಲ್ಸ್. ಅದೊಂದು
ಎಲ್ಲೂ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳಂಗೆ ಇಲ್ಲ ಅದ್ರ ವಿಷಯದಲ್ಲಿ. ಬಟ್ ಅದ್ರ ಜೊತೆಗೇನೆ ಹೇಗೆ ನಾವು ನಮ್ಮ ಜೊತೆಗೆ ಅವ್ರು ಕನೆಕ್ಟೆಡ್ ಆಗಿರೋವರೆಗೂ ಕೂಡ ಆ ಇಡೀ ಅವರ ಪ್ಯಾಷನ್ಗಳನ್ನ ಹೆಂಗೆ ಟ್ಯಾಲೆಂಟ್ ಮೆಂಟರಿಂಗ್ ಮಾಡ್ಕೊಂಡ್ ಬರೋದು ಹೆಂಗೆ, ಮುಂದೆ ಅವ್ರು ಏನಾದ್ರು ಲಾಂಗ್ ಟರ್ಮ್ ಅಲ್ಲಿ ಅದರಲ್ಲಿ ಕ್ಲಿಕ್ ಆಗ್ತಾರೆ ಅನ್ನೋದಾದ್ರೆ ಆ ಟ್ಯಾಲೆಂಟ್ ಮೆಂಟರಿಂಗ್ಗಳು ಹೆಂಗ್ ವರ್ಕ್ ಆಗುತ್ತೆ ಸ್ಕೂಲ್ಗಳಲ್ಲಿ, ಅದನ್ನ ಯಾರು ಮಾಡ್ತಾರೆ, ಅಟ್ಲೀಸ್ಟ್ ನಾವು ಮುಂದೆ ನಿಂತು ಮಾಡಿಲ್ಲ ಅಂದ್ರೂ ಅವರೇ ಅವ್ರವ್ರ ಟ್ಯಾಲೆಂಟ್ಗಳನ್ನ ಮೆಂಟರಿಂಗ್ ಮಾಡ್ಕೊಳ್ಳೋ ತರ ಸ್ಟೂಡೆಂಟ್ಗಳನ್ನ ನಾವು ಹೇಗೆ ಮೋಟಿವೇಟ್ ಮಾಡ್ತೀವಿ, ಇದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡೋಂಥದ್ದು ಅಷ್ಟೇ. ವಿ ಹಿಯರ್ ಯು ಮ್ಯಾಮ್. ಇಂದು ಮ್ಯಾಮ್ ಹೇಗೆ ಪೇರೆಂಟ್ಸ್ ಎಸ್ಪೆಷಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಪೇರೆಂಟ್ಸ್ ತುಂಬಾ ಡಿಪೆಂಡೆಂಟ್ ಆಗಿರ್ತಾರೆ, ಅಂಡ್ ದೆನ್ ಟೀಚರ್ಸ್ ಕರಿಯರ್ ಗೈಡೆನ್ಸ್ ಆಗಿರ್ಬೋದು, ಕೌನ್ಸಿಲಿಂಗ್ ಆ ಹ್ಯಾಟ್ಸ್ ನ ಹಾಕೋಬೇಕಾಗಿರುತ್ತೆ. ಐ ಹೋಪ್ ನಿಮ್ಮ ಒಂದು ಪ್ರಶ್ನೆಗೆ ಅಂಡ್ ದೆನ್ ಇದಕ್ಕೆ ಯಾವ ರೀತಿ ಸಪೋರ್ಟ್ ಬೇಕು ಅನ್ನೋದನ್ನ ನಾವು ಸಹ ಯೋಚನೆ ಮಾಡ್ತೀವಿ, ನಿಮ್ ಪಾಯಿಂಟ್ ನ ನೋಟ್ ಮಾಡ್ಕೊಂತೀವಿ. ಪೇರೆಂಟಲ್ ಇನ್ವಾಲ್ವ್ಮೆಂಟ್ ಯಾವ ತರ ಇರಬೇಕು, ಸ್ಟೂಡೆಂಟ್ಸ್ ಅವ್ರ ಕರಿಯರ್ ಆಸ್ಪಿರೇಷನ್ಸ್ ನ ಅಚೀವ್ ಮಾಡೋದಕ್ಕೆ. ಸೊ ಇದನ್ನ ನೋಟ್ ಮಾಡ್ಕೊಂತೀವಿ ಅಪ್ಕಮಿಂಗ್ ವೆಬಿನಾರ್ಸ್ ಅಲ್ಲಿ. ಸೊ ಇದನ್ನು ಸಹ ನಾವು ಫೋಕಸ್ ಮಾಡಿ ಇದ್ರ ಬಗ್ಗೆನೂ ಸಹ ನಾವು ಡಿಸ್ಕಸ್ ಮಾಡ್ಬೋದು. ಐ ನೋ ಲೈಕ್ ತುಂಬಾ ಡಿಸ್ಕಷನ್ಸ್ ಇದೆ ಅಂಡ್ ದೆನ್ ಕ್ವಶನ್ಸ್ ಇದೆ. ಸೊ ನಿಮ್ಗೂ ಸಹ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಸ್ ನ ಮತ್ತೆ ನೀವು ಏನ್ ಸ್ಕೂಲ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅದನ್ನ ಶೇರ್ ಮಾಡ್ಬೇಕು ಅಂತ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರ. ಬಟ್ ಟೈಮ್ ಚೆಕ್ ಸಹ ಇಂಪಾರ್ಟೆಂಟ್ ಆಗಿರೋದ್ರಿಂದ ಐ ರಿಕ್ವೆಸ್ಟ್ ನಿಮ್ದು ಏನೇ ಕ್ವಶನ್ಸ್ ಇದ್ರೂ ಸಹ ನೀವು ಗ್ರೂಪ್ ಅಲ್ಲಿ ಹಾಕ್ಬೋದು. MCT ಗ್ರೂಪ್ ಅಲ್ಲಿ ತುಮಕೂರು ಅಂಡ್ ಮೈಸೂರು ಡಿಸ್ಟ್ರಿಕ್ಟ್ ಗ್ರೂಪ್ಸ್ ಇದೆಯಲ್ವಾ ಅದ್ರಲ್ಲಿ ಹಾಕ್ಬೋದು. ಅಗೇನ್ ನಾನು ಅದನ್ನ ಮಹಾದೇವ್ಗೂ ಸಹ ಸೆಂಡ್ ಮಾಡ್ತೀನಿ ರೆಸ್ಪಾನ್ಸಸ್ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಅದನ್ನ ಅಗೇನ್ ನಿಮ್ಗೆ ಗ್ರೂಪ್ ಅಲ್ಲೇ ಸಹ ಅದನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಮಹಾದೇವ್ ಫಾರ್ ಡಿಟೈಲ್ಡ್ ಸೆಷನ್ ಆನ್ ಕರಿಯರ್ ಆಗಿರ್ಬೋದು, ಜಾಬ್ ಡಿಫರೆನ್ಸಸ್ ಬಗ್ಗೆ ಅಂಡ್ ಅಗೇನ್ ಪಾತ್ವೇಸ್ ಬಗ್ಗೆ, ಸ್ಟ್ರೆಂತ್ಸ್ ಮತ್ತೆ ನಮ್ಗೆ ಯಾವ ಇಂಡಸ್ಟ್ರಿಯಲ್ ಆಪ್ಷನ್ಸ್ ಇರುತ್ತೆ ಅನ್ನೋದನ್ನ ನಮ್ಗೆ ಎಲ್ಲರಿಗೂ ಸಹ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಅಂಡ್ ಕರಿಯರ್ ಗೈಡೆನ್ಸ್ ಅಂಡ್ ಕರಿಯರ್ ಕೌನ್ಸಿಲಿಂಗ್ ನೀವೇ ನೋಡಿರ್ಬೋದು, ಟೀಚರ್ಸ್ ಎಷ್ಟು ಇನ್ವಾಲ್ವ್ ಆಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅವ್ರ ಒಪಿನಿಯನ್ಸ್ ನ, ಅವ್ರ ಥಾಟ್ಸ್ ನ, ಮತ್ತೆ ಅವ್ರು ಏನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅದನ್ನೆಲ್ಲಾನು ಸಹ ಶೇರ್ ಮಾಡಿದ್ರೆ ಐ ಥಿಂಕ್ ಇಟ್ ವಾಸ್ ಅ ಇನ್ಸೈಟ್ಫುಲ್ ಡಿಸ್ಕಷನ್ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ಶಾರ್ಟೇಜ್ ಆಫ್ ಟೈಮ್ ಅಂತಾನು ಹೇಳ್ಬೋದು. ಲೆಟ್ಸ್ ನಾವು ಫರ್ದರ್ ಇದಕ್ಕೆ ಹೇಗೆ ನಾವು ಏನ್ ಪ್ಲಾನ್ ಮಾಡ್ಬೋದು ಅಂತ ನೋಡ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಂಡ್ ಅಗೇನ್ ನನ್ನ ಕಡೆಯಿಂದ ಮತ್ತೆ ನಮ್ಮ ಎಲ್ಲಾ ಟೀಮ್ ಕಡೆಯಿಂದ ಸಹ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲಾ ಟೀಚರ್ಸ್ಗೂ ಸಹ ನಾವು ಆಲ್ಮೋಸ್ಟ್ 15 ಮಿನಿಟ್ಸ್ ಅವ್ರ ದ ಟೈಮ್ ಹೋಗಿದ್ದೀವಿ, ಬಟ್ ಸ್ಟಿಲ್ ಎಲ್ಲರೂ ಸಹ ಇಲ್ಲಿವರೆಗೂ ಇದ್ದು ಎಂಡ್ ಆಫ್ ದ ಸೆಷನ್ ವರ್ಗೂ ಇದ್ದು ನಿಮ್ಮೆಲ್ಲಾ ಡಿಸ್ಕಷನ್ಸ್ ಪಾಯಿಂಟ್ಸ್ ನ ನೀವು ಓಪನ್ ಮಾಡಿ ಹೇಳಿದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಕ್ಟಿವ್ ಪಾರ್ಟಿಸಿಪೇಷನ್. ಇದೇ ರೀತಿ ಫರ್ದರ್ ವೆಬಿನಾರ್ಸ್ ಅಲ್ಲೂ ಸಹ ನೀವು ಅಟೆಂಡ್ ಆಗಿ ನಿಮ್ಮ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ನ ತೋರಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ವೆಬಿನಾರ್ ಫೀಡ್ಬ್ಯಾಕ್ ಫಾರ್ಮ್ ಲಿಂಕ್ ನ ನಾನೀಗ ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ವೆಬಿನಾರ್ ಕುರಿತು ನಿಮ್ಮ ಒಂದು ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ನ ನಮ್ಗೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಕಮಿಂಗ್ ವೆಬಿನಾರ್ಸ್ ಅಲ್ಲಿ ನಾವು ಹೇಗೆ ಅದನ್ನ ನಮ್ಮ ಡಿಸ್ಕಷನ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೂ ನಾವು ನೋಡ್ತೀವಿ. ಸೊ ಹಾಗಾಗಿ ಎಲ್ಲರೂ ನಿಮ್ಮ ಒಂದು ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ನ ಈ ಒಂದು ಫಾರ್ಮ್ ಅಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ನಾವು ಇದನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಸಹ ಶೇರ್ ಮಾಡ್ತೀವಿ, ನಿಮ್ಗೆ ಎಲ್ಲರಿಗೂ ಸಹ ಸಿಗುತ್ತೆ. ಸೊ ಐ ವುಡ್ ಲೈಕ್ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಆಲ್ ಮೈ ಟೀಮ್ ಮೆಂಬರ್ಸ್ ಆಸ್ ವೆಲ್. ಎಲ್ಲರೂ ಸಹ ಸೊ ಈ ಒಂದು ವೆಬಿನಾರ್ಗೆ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ವಿ ಆರ್ ಗುಡ್ ಟು Thank you so much, each one of you. Thank you, teachers. Thank you, Quest, for this opportunity. So, hope we have made some quality discussion. ಸ್ವಲ್ಪ ಇನ್ಪುಟ್ ಸಿಕ್ಕಿದೆ ನನಗೆ, ಮತ್ತೆ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ ನಾನು ಕೂಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಚ್ ಎ ವಂಡರ್ಫುಲ್ ಗ್ರೂಪ್. ನಾನು ಅದೇ ಎಲ್ಲಿ 5 ಗಂಟೆ ಆದ ತಕ್ಷಣ ಹಂಗೆ ಪಾರ್ಟಿಸಿಪೆಂಟ್ ರೆಡ್ಯೂಸ್ ಆಗ್ತಾರೆ ಅನ್ಕೊಳ್ತಾ ಇದ್ದೆ. It's a good. ಯಾರು ಡ್ರಾಪ್ ಔಟ್ ಆಗಿಲ್ಲ, ಎಲ್ಲ Very happy. The participants 32, 33 ಹಂಗೆ ಇತ್ತು ಅದು ಯಾವಾಗ್ಲೂ. ನಾನು ಅದು ನೋಡ್ತಾ ಇದ್ದೆ. Thank you again for the wonderful opportunity. Probably in future, let us be connected. Let's have, I'm hoping for the more collaboration to work and facilitate the same group. Thank you so much. Thank you, Mahadev, once again. Thank you Thank you, all. sir. Thank you, Anusha ma'am. Thank you. Bye. Thank you all. Thank you all. Bye. ಪೂಜಾ, 1 ಸೆಕೆಂಡ್, ಇಲ್ಲೇನೋ ಕ್ವಶನ್ಸ್ ಇದೆ, ಕ್ಲೋಸ್ ಮಾಡಿದ್ರೆ ಕೆಲವು ಕ್ವಶನ್ಸ್ ಇದೆ, ನೋಟ್ ಮಾಡ್ಕೊಂಡ್ಬಿಡ್ತೀನಿ ಚಾಟ್ ಬಾಕ್ಸ್ ಅಲ್ಲಿ. ಚಾಟ್ ಸೇವ್ ಮಾಡಿರ್ತಿದ್ದೆಲ್ಲ ಅನುಷಾ, ಕಳಿಸ್ತೀನಿ ಬಿಡಿ. ಇರುತ್ತಾ? ಓಕೆ, ಹಂಗಾದ್ರೆ ಫೈನ್. ಥ್ಯಾಂಕ್ ಯು ಆಲ್. ಬಾಯ್. Thank you. Bye.
Vani, you can end the call for everyone. Thank you so much, everyone. Yeah, thank you all. Thank you. Thank you.